ಎಲ್ಲರಿಗೆ ನಮಸ್ಕಾರ. ಈ ಹೊತ್ತಿಗೆ ನಾಗಾನಂದ ಕಾವ್ಯ ಅಂದರೆ ಈ ಪಂಚ ಅಂಕಗಳು ಸೇರಿರತಕ್ಕಂಥ ಕೃತಿ ಮುಗಿಯುತ್ತದೆ. ಆಮೇಲೆ ನಮಗೆ ಶ್ರೀಹರ್ಷನ ಕಾವ್ಯ ನಾಟಕಗಳನ್ನು ಪೂರ್ತಿಯಾಗಿ ನೋಡಿದ ಸಮಾಧಾನವೂ ದಕ್ಕಬಹುದು. ಹೃದಯವಾದ ಭಾಗ ನಿನ್ನೆ ಇಂದಿನದು. ಜೀವಕ್ಕೆ ತುಂಬ ಹತ್ತಿರವಾಗತಕ್ಕಂಥ ಉತ್ಕಟ ರಸಗಳ ಸನ್ನಿವೇಶ. ನಿನ್ನೆ ನಾನು ಶಂಖಚೂಡನ ಪ್ರಾಣವನ್ನು ಉಳಿಸೋದಿಕ್ಕೆ ಅಂತ ನಮ್ಮ ನಾಯಕ ಜೀಮೂತ ವಾಹನ ತಾನು ವಧ್ಯಶಿಲೆಯನ್ನು ಏರಿ ಅಲ್ಲಿ ಗರುಡನಿಗೆ ಆಹಾರವಾಗುವ ನಿರೀಕ್ಷೆಯಲ್ಲಿ ಮಲಗಿರುವಂಥ ಸನ್ನಿವೇಶವನ್ನು ಕಾಣಿಸಿದ್ದೆ. ಗರುಡ ಬರುವ ಕ್ರಮವನ್ನು ಕೂಡ ತೋರಿಸಿದ್ದೆ. ಅಲ್ಲಿ ಅವನು ಹೇಗೆ ಬರ್ತಾ ಇದ್ದಾನೆ ಅನ್ನೋದನ್ನು ಭವ್ಯವಾದ ಒಂದು ಶ್ರದ್ಧರ ವೃತ್ತದಲ್ಲಿ ಹೇಗೆ ಹೇಳ್ತಾನೆ ಅಂತನ್ನುವುದು. ಆಮೇಲೆ ಅವನು ವಧ್ಯಶಿಲೆಯ ಸ್ಪರ್ಶ ಸೌಖ್ಯವನ್ನು ಹೇಳ್ತಾನೆ. ತದ್ಯಾವದಸೌ ನಾಗಚ್ಛೇತ್ ಶಂಖಚೂಡ ತಾವತ್ ತ್ವರಿತತರಂ ಇಮಾಂ ವಧ್ಯಶಿಲಾ ಮಾರೋಹಾಮಿ ತಥಾ ಕೃತ್ವ ಉಪವಿಶ್ಯ ಸ್ಪರ್ಶನ್ ನಾಟಯತಿ ಅಹೋ ಸ್ಪರ್ಶ ಅಸ್ಯಾಹ ನ ತಥಾ ಸುಖಯತಿ ಮನ್ಯೇ ಮಲಯವತಿ ಮಲಯ ಚಂದನ ರಸಾರ್ದ್ರ ಅಭಿವಾಂಚಿತಾರ್ಥ ಸಿದ್ಧೈ ವಧ್ಯಶಿಲೇಯಂ ಯಥಾ ಸ್ಪೃಷ್ಟ ಅಂತ ಅನುವಾದವನ್ನು ನಮ್ಮ ನಂಜನಗೂಡು ಶಂಕರನಾರಾಯಣ ಶಾಸ್ತ್ರಿಗಳು ಮಾಡಿರೋದು. ಎಳಪಂ ಕೈಗೂಡಿಪ ವಧ ಶಿಳೆಯನಿದಂ ತಳ್ಕೆಗೈಯೆ ನಾನೆನಿತು ಸೊಗಂದಳೆವೆನೋ ಮಳೆಯಜ ರಸಯುತ ಮಳೆಯವತಿಯ ಅಪ್ಪಲನಿತು ಸೊಗಮುಂದಿದನೆ ಅಂತ. ಮಲಯವತಿಯನ್ನ ಮಲೆಯ ಚಂದನ ರಸಲಿಪ್ತಳಾದ ಮಲಯವತಿಯನ್ನ ಅಪ್ಪಿಕೊಂಡಾಗ ಯಾವ ಸುಖ ಸಿಗಿತ್ತೋ ಅದಕ್ಕಿಂತಲೂ ಮಿಗಿಲಾದ ಸುಖ ಈ ವಧ್ಯಶಿಲೆಯ ಮೇಲೆ ಮಲಗದಾಗ ಸಿಗ್ತಿದೆ ಅಂತ. ನಾನು ಮೊದಲೇ ಹೇಳಿದ್ದೀನಿ, ಇದು ಬೋಧಿಸತ್ವ ಪ್ರಜ್ಞೆ ಅಂತ. ಪರೋಪಕಾರದ ಉತ್ಕೃಷ್ಟತೆಯನ್ನು ತೋರಿಸ್ತಕ್ಕಂಥದ್ದು. ಅಲ್ಲಿ ಒಂದು ಮಟ್ಟದ ಅಸಹಜತೆಯನ್ನು ನಮಗನಿಸ್ತಕ್ಕಂಥ ಭಾವವೂ ಬರಬಹುದು. ಆದರೆ ಆ ಮಟ್ಟಕ್ಕೆ ದೇಹಭಾವ ಬಿಟ್ಟವನು ಅಂತ ಅನ್ನೋದು ಜೀಮೂತ ವಾಹನ ಅಂತ ಗೊತ್ತು ಮಾಡಿಕೊಂಡ್ಮೇಲೆ ಅವನು ಬೋಧಿಸತ್ವ ಹಾಗಾಗಿ ಅಂತ ಈ ಪದ್ಯಗಳಿಗೆ ಅರ್ಥ ಬರುತ್ತದೆ. ಇಲ್ಲದೇ ಇದ್ದರೆ ಇವುಗಳನ್ನು ನಮ್ಮ ಭಾವನೆಗಳ ಜೊತೆಗೆ ಸಮೀಕರಣ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಕೆಲವೊಮ್ಮೆ ಅತ್ಯುದಾತ್ತವಾದದ್ದು ಅಚಿಂತ್ಯವೂ ಆಗಿಬಿಡುತ್ತೆ, ಅವೇದ್ಯವೂ ಆಗಿಬಿಡುತ್ತೆ. ಹಾಗಲ್ಲದೆ ನಮ್ಮ ಮಟ್ಟಕ್ಕೆ ನಾವು ತಂದುಕೊಳ್ಳೋದಕ್ಕೆ ಅನುಕೂಲಿಸುವಂತೆ ಕವಿ ಮಾಡಿಕೊಡಬೇಕು ಅಂದರೆ ಆ ಪಾತ್ರದ ಉನ್ನತಿಯನ್ನು, ಅದರ ಘನತೆಯನ್ನು ಮೊದಲಿಂದ ಒಂದು ಪರಿವೇಶದಲ್ಲಿ ಬೆಳೆಸ್ತಾ ಬರಬೇಕು. ಇವನು ಮೊದಲನೇ ಅಂಕದಿಂದಲೂ ಅದನ್ನು ಮಾಡ್ತಾ ಬಂದಿದ್ದಾನೆ. ಆದರೆ ಇಲ್ಲಿ ಆ ಭಯಾನಕ ಸನ್ನಿವೇಶದಲ್ಲಿ ಶೃಂಗಾರವನ್ನು ತರ್ತಾ ಇದ್ದಾನಲ್ಲ, ವಿರುದ್ಧ ರಸಗಳ ಸಮಾಯೋಗವನ್ನು ಹೇಗೆ ಮಾಡಬಹುದು ಅಂತ ಗೊತ್ತಾಗುತ್ತದೆ. ಅಥವಾ ಕಿಂ ಮಲಯವತಿ ಇರಲಿ ಮತ್ತೂ ಏನು ಅಂತ ನೋಡಿ, ಶೃಂಗಾರವನ್ನೂ ಮೀರಿ ತಾಯ ಮಡಿಲಿನ ವಾತ್ಸಲ್ಯದ ಕಡೆಗೆ ಹೊರಟೋಗ್ತಾನೆ. ಅಥವಾ ಕಿಮ್ಮಲೈವತ್ಯ ಶೈತೇನ ಮಾತುರಂಕೆ ವಿಶ್ರಬ್ಧಂ ಶೈಶವೇ ನ ತತ್ಪ್ರಾಪ್ತಂ ಲಬ್ಧಂ ಸುಖಮಯಮಸ್ಯಾಂ ವಧ್ಯಶಿಲಾಯಾಂ ಯದುತ್ಸಂಗೆ. ಈ ವಧ್ಯಶಿಲೆಯ ಮೇಲೆ ಮಲಗಿದಾಗ ತಾಯಿಯ ಮಡಿಲಲ್ಲಿ ಮಲಗಿದಂಥ ಸುಖ ಸಿಕ್ತು ಅಂತ. ವಿಶ್ರಬ್ಧಂ ಪೂರ್ಣ ವಿಶ್ವಾಸದಿಂದ, ಎಲ್ಲ ಸಮಾಧಾನದಿಂದ, ನಂಬಿಕೆಯಿಂದ, ನೆಮ್ಮದಿಯಿಂದ ತಾಯಿ ಮಡಲಲ್ಲಿ ಮಲಗಿದಂತೆ ಆಯಿತು ಅಂತ. ಅಂದರೆ ಬೀಭತ್ಸ, ಭಯಾನಕ, ರೌದ್ರ, ಶೃಂಗಾರ, ವಾತ್ಸಲ್ಯ ಇತ್ಯಾದಿ ಭಿನ್ನ ಭಿನ್ನ ರಸಗಳ ಸಮಾವೇಶವನ್ನೇ ಈ ಎರಡು ಆರ್ಯ ಪದ್ಯಗಳಲ್ಲಿ ಮಾಡಿದ್ದಾನೆ. ಎಳವೆಯೋಳಾಂ ತಾಯಿ ತೊಟ್ಟಿಲೊಳ್ ಒಲ್ದು ಮಲಂಗಿ ಪಡೆದ ಸೊಗಮ್ಮಂ ವದ್ಯೋಪಳದ ಉತ್ಸಂಗದ ಸುಖಮಿದು ಪಳಿದೆನ್ನಯ್ಯ ಮನಕ್ಕೆ ಮುದಮನ್ ಒದವಿಪುದೀಗಳಂತ. ದೊಡ್ಡ ಸಂಗತಿ. ಇಲ್ಲೆಲ್ಲ ಅವನ ಮಹತ್ವವನ್ನು ತೋರಿಸ್ತಾ ಇದೆ. ಅದು ವಾಸ್ತವ ಅಂತ ಅಲ್ಲ, ಅವನ ಭಾವ ಇಂಥದ್ದು. ಅವನ ಪರೋಪಕಾರಕ್ಕಾಗಿ ತೊಡಗಿದಾಗ ಅವನಲ್ಲಿ ಉಂಟಾದ ಉನ್ನತಿ ಎಂಥದ್ದು ಅನ್ನೋದಕ್ಕೆ ಈ ರೀತಿಯಾದ ಸಾದೃಶ್ಯಗಳನ್ನು ತಂದು ಅಲಂಕಾರಮಯವಾಗಿ ತೋರಿಸ್ತಾ ಇರತಕ್ಕಂಥದ್ದು. ಇಲ್ಲದೇ ಇದ್ದರೆ ಅವನಿಗೆ ಈ ಕೆಲಸ ಎಷ್ಟು ದೊಡ್ಡದು, ಎಷ್ಟು ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ, ಪರೋಪಕಾರಕ್ಕಾಗಿ ದೇಹ ಬಿಡ್ತಾ ಇದ್ದೀನಿ ಎನ್ನುವ ಕೃತಾರ್ಥತೆಯ ಭಾವ, ಕೃತಕೃತ್ಯತೆಯ ಭಾವ ಹೇಗಿದೆ ಅನ್ನೋದು ಬರ್ತಾ ಇರಲಿಲ್ಲ. ಇಲ್ಲೆಲ್ಲ ಅಲಂಕಾರಗಳನ್ನು ಬಳಸುವ ಅನಿವಾರ್ಯತೆ ಬರ್ತಕ್ಕಂಥದ್ದು. ಅಲಂಕಾರ ಅಂದರೆ ವಸ್ತುತಃ ಅನ್ಯ ವಸ್ತು ವೃತ್ತಾಂತ ವಿನ್ಯಾಸ ಸಂಕಲ್ಪ ಪೂರ್ಣವಾಗಿ ಬರ್ತಕ್ಕಂಥದ್ದು. ಅನ್ಯ ವಸ್ತು ಇನ್ಯಾವುದಾದ್ರು ವಸ್ತುವನ್ನು ಹೋಲಿಸಬೇಕು, ಅನ್ಯ ವೃತ್ತಾಂತ ಮತ್ತಾವುದಾದ್ರು ಚಟುವಟಿಕೆಯನ್ನು ಹೇಳಬೇಕು, ಅಥವಾ ವಿನ್ಯಾಸ ಆರ್ಡರ್ ಆಫ್ ದಿ ವರ್ಡ್ಸ್ ಅಂದರೆ ಪದಗಳನ್ನು ಇಡುವ ಜೋಡಣೆಯ ಕ್ರಮದಿಂದ. ಉದಾಹರಣೆಗೆ ಯಥಾಸಂಖ್ಯಾ ಮೊದಲಾದ ಅಲಂಕಾರಗಳೆಲ್ಲ ಬರ್ತಕ್ಕಂಥದ್ದು ಆ ಪದಗಳ ಜೋಡಣೆಯಿಂದಲೇ ಆಗುತ್ತದೆ. ಸಹೋಕ್ತಿ ಅಲಂಕಾರವೂ ಹಾಗೆ ಆಗುತ್ತದೆ, ಪದಗಳನ್ನು ಜೋಡಿಯಾಗಿ ತಂದು ಇಡುವುದರೊಳಗೇನೆ ಆಗುತ್ತದೆ. ಹಾಗಾಗಿ ಅನ್ಯ ವಸ್ತು ವೃತ್ತಾಂತ ವಿನ್ಯಾಸ ಸಾಪೇಕ್ಷವಾಗಿ
ಅರ್ಥಾಲಂಕಾರಗಳು ಇರುತ್ತವೆ. ಈ ರೀತಿಯಾದ ಚಿತ್ರಣವನ್ನು ನೋಡಿದ ಮೇಲೆ ತದಯಮಾಗತೋ ಗರುತ್ಮಾನ್ ಯಾವದಾತ್ಮಾನಂ ಆಚ್ಛಾದಯಾಮಿ. ಇನ್ನೇನು ಗರುಡ ಬಂದ, ನಾನು ನನ್ನ ಶರೀರವನ್ನು ಈ ಉತ್ತರದಿಂದ ಮುಚ್ಚಿಕೊಳ್ತೀನಿ ಅಂತ ಮುಚ್ಚಿಕೊಳ್ತಾನೆ. ಈಗ ಗರುಡ ಪ್ರವೇಶಿಸ್ತಾನೆ ರಂಗಸ್ಥಳಕ್ಕೆ. ಕ್ಷಿಪ್ತ್ವಾ ಬಿಂಬಂ ಹಿಮಾಂಶೋರ್ ಭಯಕೃತ ವಲಯಾಂ ಸಂಹರಂ ಶೇಷಮೂರ್ತಿಂ ಸಾನಂದಂ ಸ್ಯಂದನಾಶ್ವತ್ರಸನ ವಿಚಲಿತೆ ಪುಷ್ಣಿ ದೃಷ್ಟೋಗ್ರಜೇನ ಏಷ ಪ್ರಾಪ್ತಾವಸಜ್ಜಲಧರ ಪಟಲಾತ್ಯಾಯತಿ ಭೂತಪಕ್ಷಃ ಪ್ರಾಪ್ತೋ ವೇಲಾ ಮಹೀಧ್ರಂ ಮಲಯಂ ಗ್ರಾಸ ಗೃಧ್ನು ಕ್ಷಣೇನ ಅಂತ. ಒಳ್ಳೆ ಪ್ರೌಢವಾದ ಗರುಡನ ಆಟಾಟೋಪಕ್ಕೆ ತಕ್ಕಂಥದ್ದು ಈ ಸೃಗ್ಧರ ಛಂದಸ್ಸು. ಹಿಂದೆಯೋ ಅವನು ಬರುವುದನ್ನು ತೋರಿಸುವಾಗಲೂ ಸೃಗ್ಧರ, ಈಗಲೂ ಸೃಗ್ಧರ. ಯಾರು ಕೇಳ್ತಾರೋ ಬಿಡ್ತಾರೋ ಬೇರೆ, ಯಾರಾದರೂ ಕೇಳುವವರಿಗೆ ಸಾಹಿತ್ಯ ಶಾಸ್ತ್ರದಲ್ಲಿ ಕಲೆಯಲ್ಲಿ ಆಸಕ್ತಿ ಇದ್ದವರಿಗೆ ಪ್ರಯೋಜನವಾಗಲಿ ಅಂತ ಕೆಲವು ಟೆಕ್ನಿಕಲ್ ಆದ ವಿವರಗಳ ಕೊಡೋದಾಗತ್ತೆ. ಕ್ಷಮಿಸಬೇಕು, ನೈರಸ್ಯ ಶುಷ್ಕ ಚರ್ಚೆ ಅಂತ. ಸೃಗ್ಧರ ಛಂದಸ್ಸನ್ನು ನಾಟ್ಯಶಾಸ್ತ್ರ ವ್ಯಾಖ್ಯಾನದಲ್ಲಿ ಅಭಿನವ ಭಾರತಿಯಲ್ಲಿ ಅಭಿನವಗುಪ್ತ ಹೇಳ್ತಾನೆ, ಮಹಾವೀರನ ಭುಜ ದಂಡಗಳನ್ನು ಅಂದರೆ ತೋಳುಗಳನ್ನೆಲ್ಲ ವರ್ಣಿಸಬೇಕಾದ್ರೆ ಸೃಗ್ಧರಾನ ಬಳಸಬೇಕು ಅಂತ. ಸೃಗ್ಧರ 21 ಅಕ್ಷರಗಳ ಛಂದಸ್ಸು. ಮೊದಲು 7 ಅಕ್ಷರ, ಆಮೇಲೆ 7 ಅಕ್ಷರ, ಮತ್ತೆ 7 ಅಕ್ಷರ, ಹೀಗೆ 2 ಯತಿಸ್ಥಾನಗಳು ಪಾದ ಮಧ್ಯದಲ್ಲಿ. ಒಟ್ಟು 3 ಖಂಡಿಕೆಗಳಾಗುತ್ತವೆ. ನಿಮಗೆಲ್ಲ ಈ ವಿಷ್ಣು ಸಹಸ್ರಾಮದ ಧ್ಯಾನ ಶ್ಲೋಕ ಗೊತ್ತಿರ್ಬೋದು. ಕ್ಷೀರೋದನ್ವತ್ ಪ್ರದೇಶೆ ಶುಚಿಮಣಿ ಸತ್ ಮುಕ್ತಿಕೈ ಪುಷ್ಯರಾಗೈ ಇತ್ಯಾದಿ ಆದದ್ದು. ಅಥವಾ ಸರಸ್ವತಿದು ದೋಭಿರ್ಯುಕ್ತಾಶ್ಚತುರ್ಭಿ ಆ ಒಂದು ಪದ್ಯವಾದರೂ ಈ ಥರದ್ದು ಕೆಲವು ಗೊತ್ತಿರಬಹುದು ಸೃಗ್ಧರ ಇದು. ಅಥವಾ ಲೀಲಾಶುಕನ ಸಾಯಂಕಾಲೇ ವನಾಂತೆ ಕುಸ್ಮಿತ ಸಮಯೇ ಸೈಕತೆ ಚಂದ್ರಿಕಾಯಾಮ್ ಈ ರೀತಿ ಆದದ್ದು. ಈ ಸೃಗ್ಧರ ಛಂದಸ್ನಲ್ಲಿ ಮೊದಲು 4 ಗುರುಗಳು, 1 ಲಘು 2 ಗುರು, ಅದು ಒಂದು ಘಟಕ. ನಾನಾನ ಬಂತು. ಆಮೇಲೆ 6 ಲಘು 1 ಗುರು, ನನನ 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 ನಾ, ಅಲ್ಲಿಗೊಂದು ಘಟಕ. ಮತ್ತೆ 1 ಗುರು 1 ಲಘು 2 ಗುರು 1 ಲಘು 2 ಗುರು, ನಾನ ನಾನ ನನಾನ ನಾನಾನ ನನಾನ ನನನ ನನನ ನಾನನಾನ ನನಾನ ಕ್ಷಿಪ್ತ್ವಾ ಬಿಂಬಂ ಹಿಮಾಂಶೋರ್ ಭಯಕೃತ ವಲಯಾಂ ಸಂಹರನ್ ಶೇಷಮೂರ್ತಿಂ ಸಾನಂದಂ ಸ್ಯಂದನಾಶ್ವತ್ರಸನ ವಿಚಲಿತೆ ಪೂಷ್ಣಿ ದೃಷ್ಟೋಗ್ರಜೇನ ಏಷ ಪ್ರಾಪ್ತಾವಸಜ್ಜಲಧರ ಪಟಲಾತ್ಯಾಯತಿ ಭೂತಪಕ್ಷಃ ಪ್ರಾಪ್ತೋ ವೇಲಾ ಮಹೀಧ್ರಂ ಮಲಯ ಮಹಮಹಿಗ್ರಾಸ ಗೃಧ್ನು ಕ್ಷಣೇನ. ಈ ರೀತಿಯಾಗಿ ಅದು ಹೋಗುತ್ತದೆ. ಈ ತೋಳ್ಮಾಲೆ ಅಂತೀವಿ, ಅದನ್ನೇ ತೋಮಾಲೆ ಅಂತ ನಮ್ಮ ಲೋಕ ಭಾಷೆಯಲ್ಲಿ ಹೇಳ್ತಾರೆ. ತೋಳಿನಂತೆ ಮಾಲೆ, ತೋಳಿನ ಮೇಲೆ ಬಂದ ಮಾಲೆ ಅಂತ. ದೇವರಿಗೆ ಆ ಕಡೆ ಈ ಕಡೆ ಇಳಿ ಬಿಡ್ತಾರೆ ಆ ಮಾಲೆಗಳನ್ನು. ತೋಳಿನ ಪಕ್ಕದಲ್ಲಿ ಪ್ಯಾರಲಲ್ ಟು ದಿ ಆರ್ಮ್ಸ್ ದೇ ಫಾಲ್ ಇನ್ ದೇರ್ ಲೈನ್, ಆ ರೀತಿಯಾಗಿರ್ತಕ್ಕಂಥದ್ದು. ತಿರುಪತಿ ದೇವರಿಗೆ ಎಲ್ಲ ದಪ್ಪಗೆ ಬಿಡ್ತಾರಲ್ಲ ತೋಳ್ಮಾಲೆ ಅಂತ. ಅಂದರೆ ಕುತ್ತಿಗೆ ಹಿಂದೆ ಭುಜಗಳವರೆಗೂ ಸಣ್ಣದಾಗಿರುತ್ತದೆ ಆ ಮಾಲೆ, ಬೆನ್ನು ಹಿಂದೆ ಇರುತ್ತೆ, ಮತ್ತೆ ತೋಳುಗಳ ಪಕ್ಕದಲ್ಲಿ ಬರುತ್ತದೆ. ಆ ಸಣ್ಣದಾಗಿರುವ ಮಾಲೆ ಬೆನ್ನು ಹಿಂದೆ ಮರೆಯಾದದ್ದು ಈ 6 ಲಘು 1 ಗುರುವಿನ ಹಂತ ಅಂತಾದರೆ, ಈ ಕಡೆ 4 ಗುರು 1 ಲಘು 2 ಗುರು, 1 ಗುರು 1 ಲಘು 2 ಗುರು 1 ಲಘು 2 ಗುರು, ಹೀಗೆ ಈ 7 ಅಕ್ಷರಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುತ್ತವೆ, ಸಪ್ರಮಾಣವದ್ದೇ ಇರುತ್ತವೆ. ನಾನ ನಾನಾ ನನಾನ ಅನ್ನೋದ್ರೊಳಗೆ ನೋಡಿ ಒಟ್ಟು 6 ಗುರುಗಳು 1 ಲಘು ಇದೆ. ಹೀಗೆ ಇಲ್ಲೂ ಕೂಡ ಬರುತ್ತದೆ. ಹಾಗೆ ಆ ಜೋಡಿಯಾಗಿ ಆ ಮಾಲೆ ಬಿದ್ದಂತೆ ವೀರನ ಭುಜದಂಡ ವರ್ಣನೆಗಳಂತೆ ಕಾಣುತ್ತದೆ ಅಂತ ಅಭಿನವಗುಪ್ತನ ಕಲ್ಪನೆಯನ್ನು ವಿಸ್ತರಿಸಿಕೊಳ್ಳಬಹುದು. ಗರುಡ ತನ್ನ ರೆಕ್ಕೆಗಳನ್ನು ಜೋರಾಗಿ ಬೀಸಿಕೊಂಡು ಬರುವಾಗ ಆ ಗರುಡನ ಆ ಮೈಯ ಭಾಗ ಆ ಕಡೆ ಈ ಕಡೆ ವಿಸ್ತಾರವಾದ ರೆಕ್ಕೆಗಳನ್ನು ನೋಡಿಕೊಂಡಾಗ ಲಘುಬಹುಲವಾದ ಮಧ್ಯಭಾಗ ಸೃಗ್ಧರ ಇದು, ವಿಸ್ತೃತವಾದ ಗುರು ಗಂಭೀರವಾದ ರೆಕ್ಕೆಗಳಂತೆ ಇನ್ನು ಆದಿಯ ಅಂತ್ಯದ ಘಟಕಗಳು ಅಂತ ನೋಡಿಕೊಂಡಾಗ ಸೃಗ್ಧರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತದೆ. ಅಭಿನವಗುಪ್ತ ಹೇಳ್ತಾನೆ, ಈ ಸೃಗ್ಧರೆ ಪಾಠ್ಯ ಛಂದಸ್ಸು ಗೇಯ ಛಂದಸ್ಸಲ್ಲ ಅಂತ. ಅಂದರೆ ಹಾಡಿದ್ರೆ ಇದರ ಆ ಗಾಂಭೀರ್ಯ ಹೊರಟೋಗ್ಬಿಡುತ್ತೆ, ಅದನ್ನು ರಿಸೈಟ್ ಮಾಡಬೇಕು, ಪಾಠ್ಯವಾಗಿ ಹೇಳಬೇಕು ಅಂತ. ಅಂದರೆ ಹೌ ಮಚ್ ಆಫ್ ಈಸ್ಥೆಟಿಕ್ಸ್ ಹ್ಯಾಸ್ ಗಾನ್ ಇನ್ ಟು ಇಟ್ ಅಂತ ಗೊತ್ತಾಗುತ್ತದೆ. ಅದೇ ನೀವು ಆರ್ಯೆಯನ್ನಾಗಲಿ ಪುಷ್ಪಿತಾಗ್ರ ಆಗಲಿ ಹಾಡಲೇಬೇಕು, ಆಗಲೇ ಚೆನ್ನಾಗಿರ್ತಕ್ಕಂಥದ್ದು. ಈ ರೀತಿ ಗರುಡನ ಆಗಮನವನ್ನು ಸೂಚಿಸುವ ಪದ್ಯ, ಅವನೇ ಹೇಳ್ಕೊಳ್ತಕ್ಕಂಥ ಪದ್ಯದ ಟೆಕ್ನಿಕಲ್ ಸ್ಟ್ರಕ್ಚರೇ ಈ ಥರ ಕಾಣಿಸುತ್ತದೆ. ಅವನು ಹೇಳ್ತಾ ಇದ್ದಾನೆ, ಕ್ಷಿಪ್ತ್ವಾ ಬಿಂಬಂ ಹಿಮಾಂಶೋಹೋ, ನಾನು ಚಂದ್ರಬಿಂಬವನ್ನು ಹಾರಿಸಿಕೊಂಡು ಬಂದೆ.
ಭಯಕೃತ ವಲಯಾಂ ಸಂಹರನ್ ಶೇಷಮೂರ್ತಿಂ. ಮತ್ತು ಆದಿಶೇಷ ಕುಂಡಲೀಕೃತನಾಗಿದ್ದಾನೆ, ಹೆದರ್ಕೊಂಡು ಸುತ್ತುಕೊಂಡಿದ್ದಾನೆ, ಸುರುಳಿ ಸುತ್ತುಕೊಂಡಿದ್ದಾನೆ, ಸಿಂಬಿ ಸುತ್ತುಕೊಂಡಿದ್ದಾನೆ. ಸಾನಂದಂ ಸ್ಯಂದನಾಶ್ವತ್ರಸನ ವಿಚಲಿತೆ ಪುಷ್ಣಿ ದೃಷ್ಟೋಗ್ರಜೇನ. ಇನ್ನು ಸೂರ್ಯನ ಕುದುರೆಗಳೆಲ್ಲ ಭಯಪಡ್ತಾ ಇವೆ, ಹುಯ್ದಾಡ್ತಾ ಇವೆ. ಕುದುರೆಗಳಿಗೆ ಕಡಿವಾಣಗಳ ಹಾವು, ಅವುಗಳ ಗರುಡ ಬಂದರೆ ಹಂಚಿಕೊಂಡು ಅವು ಎಲ್ಲೆಲ್ಲೋ ಹೋದರೆ ಕುದುರೆಗಳ ಕಡಿವಾಣದಿಂದ ಎಳೆಯಲ್ಪಟ್ಟು ಇನ್ನೇನೋ ಆಗುತ್ತವೆ. ಅದನ್ನೆಲ್ಲ ಹಿಡಿದಿರೋನು ಇವನ ಅಣ್ಣ ಅರುಣ. ಅವನು ಅಗ್ರಜೇನ ದೃಷ್ಟ. ಅಣ್ಣ ನೋಡಿ ತಮ್ಮ ಎಷ್ಟು ಆಟಾಟೋಪದಿಂದ ಬರ್ತಿದ್ದಾನೆ ಅಂತ ಒಂದು ಕ್ಷಣ ಮೆಚ್ಚುಗೆ ತೋರಿಸ್ತಾನೆ. ಏಷ ಪ್ರಾಪ್ತಾವ ಸಜ್ಜ ಜಲಧರ ಪಟಲ ತ್ಯಾಯತೀ ಭೂತ ಪಕ್ಷ. ಮೋಡಗಳಷ್ಟು ವಿಸ್ತಾರವಾದ ರೆಕ್ಕೆಗಳನ್ನು ಸಜ್ಜು ಮಾಡಿಕೊಂಡು ಬಂದಿದ್ದೀನಿ. ನಾನು ಈಗ ಮಲೆಯ ಪರ್ವತದ ತೀರದಲ್ಲಿ, ಸಮುದ್ರ ತೀರದಲ್ಲಿರುವ ಮಲೆಯ ಪರ್ವತದ ಶಿಖರದ ಮೇಲೆ ಅಹಿಗ್ರಾಸ ಗೃಧ್ನು, ಈ ಹಾವುಗಳೆಂಬ ಗ್ರಾಸವನ್ನು ಗೃಧ್ನು ಆಸೆ ಪಡುವವನು, ಲೋಭದಿಂದ ತಿನ್ನುವವನಾಗಿದ್ದೀನಿ. ಅದನ್ನು ಆಸೆ ಪಟ್ಟು ತಿಂತಕ್ಕಂಥ ದಾಹ, ಕ್ಷುಧೆಯ ದಾಹ ಉಂಟು ಅಂಥವನು ಕ್ಷಣಾರ್ಥದಲ್ಲಿ ಬಂದಿದ್ದೀನಿ ಅಂತ ಅಂದುಕೊಳ್ತಾನೆ. ಆಮೇಲೆ ಜೀಮೂತ್ ವಾಹನ ಅದನ್ನು ಕೇಳ್ತಾ ಇದ್ದಂತೆ ತುಂಬ ಸಂತೋಷ ಪಟ್ಕೊಳ್ತಾನೆ. ಸಂರಕ್ಷತಾ ಪನ್ನಗಮಧ್ಯ ಪುಣ್ಯಂ ಮಯಾರ್ಜಿತಂ ಯತ್ ಸ್ವಶರೀರ ದಾನಾತ್ ಭವೇ ಭವೇ ತೇನ ಮಮೈವಮೇವಂ ಭೂಯಾತ್ ಪರಾರ್ಥ ಖಲು ದೇಹ ಲಾಭ ಅಂತ. ಈ ಉಪಜಾತಿ ಛಂದಸ್ಸು ತುಂಬ ಚೆನ್ನಾಗಿದೆ. ಸಂರಕ್ಷತಾ ಪನ್ನಗಮಧ್ಯ ಪುಣ್ಯಂ ಮಯಾರ್ಜಿತಂ ಯತ್ ಸ್ವಶರೀರ ದಾನಾತ್ ಭವೇ ಭವೇ ತೇನ ಮಮೈವಮೇವಂ. ಇಲ್ಲಿ ನೋಡಿ, ಭವೇ ಭವೇ ತೇನ ಮಮೈವಮೇವಂ. ಆ ಅಕ್ಷರ ರಮಣೀಯತೆ, ನಾದ ರಮಣೀಯತೆ, ನನ ನನ ನಾನ ನನ ನನಾನ ಮಮೈವಮೇವಂ ತುಂಬ ಸೊಗಸಾಗಿ ಮತ್ತೆ ಮತ್ತೆ ಜನ್ಮ ಜನ್ಮದಲ್ಲಿ ನನಗೇ ಬರಲಿ ಎನ್ನುವ ಪುನರುಕ್ತಿಯನ್ನು ಅದೆಷ್ಟು ಚೆನ್ನಾಗಿ ತೋರಿಸ್ತಾ ಇದೆ. ಕ್ಲಾಸಿಕಲ್ ಪೊಯಿಟ್ರಿನ ಅಪ್ರಿಷಿಯೇಟ್ ಮಾಡೋದಕ್ಕೆ ಎಷ್ಟೆಷ್ಟು ಇಕ್ವಿಪ್ಮೆಂಟ್ ಇದ್ರೂ ಸಾಕಾಗುವುದಿಲ್ಲ. ಎಷ್ಟಿದ್ರೂ ಆ ಸೂಕ್ಷ್ಮಗಳನ್ನು ಮತ್ತೆ ಮತ್ತೆ ನೋಡ್ತಾನೇ ಇರೋದಾಗುತ್ತದೆ. ಅದೊಂದು ಅನೂಹ್ಯವಾದಂಥದ್ದು. ಅದು ಈ ಕೆರಡಿಯೋಸ್ಕೋಪ್ ಅಂತಾರಲ್ಲ, ಅದರೊಳಗೆ ಬಣ್ಣ ಬಣ್ಣದ ಗಾಜಿನ ಹರಳುಗಳನ್ನು ಹಾಕಿಟ್ಟಿರ್ತಾರೆ, ತಿರುಗಿಸ್ತಾ ಇದ್ದರೆ ಇನ್ಫೈನೈಟ್ ಡಿಸೈನ್ಸ್ ಅನ್ನು ತೋರಿಸ್ತಾ ಇರುತ್ತವೆ ಮಹಾಕವಿಗಳ ಆ ಸೀಮಿತವಾದ ಪದಗಳು. ಆ ಕೆರಡಿಯೋಸ್ಕೋಪಲ್ಲಿ ಹಾಕ್ತಕ್ಕಂಥ ಬಣ್ಣ ಬಣ್ಣದ ಹರಳುಗಳು 10-20, ತುಂಬ ಜಾಸ್ತಿ ಆಗ್ತದೆ, ಗಿಜಿಗಿಜಿ ಅಂತ ಆಗುತ್ತೆ ಒಂದಷ್ಟು. ಆಮೇಲೆ ನಮ್ಮ ಚರ್ವಣ ಇದೆಯಲ್ಲ, ಬೇರೆ ಬೇರೆ ಪರ್ಸ್ಪೆಕ್ಟಿವಿಂದ ತಿರುಗಿಸಿ ತಿರುಗಿಸಿ ನೋಡ್ತಾ ಇದ್ದರೆ ಅದು ಎಷ್ಟೆಷ್ಟು ಬಗೆಯ ಸೊಗಸುಗಳನ್ನು ಕೊಡ್ತಾ ಹೋಗುತ್ತದೆ. ಅಷ್ಟೆಷ್ಟು ಬಗೆಯ ಸೊಗಸನ್ನು ಕೊಡುವಂತೆ ಈ ಹಾವುಗಳನ್ನು ನಾವು ಕಾಪಾಡಿದ್ರಿಂದ, ಸ್ವಶರೀರ ದಾನದ ಮೂಲಕ ಕಾಪಾಡಿದ್ರಿಂದ ಏನು ಬಂತಲ್ಲ, ಅದರಿಂದ ನನಗನ್ಸುತ್ತೆ ಪ್ರತಿ ಜನ್ಮದಲ್ಲಿಯೂ ಪರಾರ್ಥಕ್ಕಲು ದೇಹಲಾಭ ಭೂಯಾತ್. ಶರೀರವನ್ನು ಪಡೆದರೆ ಅದು ಪರಾರ್ಥಕ್ಕೆ ಮಾತ್ರ ಇರಬೇಕು, ಸ್ವಾರ್ಥಕ್ಕೆ ಅಲ್ಲ. ಭವೇ ಭವೇ ತೇನ ಮಮೈವಮೇವಂ. ಈ ಪುಣ್ಯದಿಂದ ಮತ್ತೆ ಮತ್ತೆ ಶರೀರ ಬಂದು ಮತ್ತೆ ಮತ್ತೆ ಜೀವೋದ್ಧಾರವನ್ನು, ಲೋಕೋದ್ಧಾರವನ್ನು ಮಾಡುವಂತೆ ಆಗಲಿ ಅಂತ. ವೇದಾಂತಿಗಳಲ್ಲಿ ಒಂದು ಸರ್ವಮುಕ್ತಿ ಅಂತ ಒಂದು ಕಾನ್ಸೆಪ್ಟ್ನವರು ಇದ್ದಾರೆ. ಆ ಸರ್ವಮುಕ್ತಿ ಕಾನ್ಸೆಪ್ಟ್ನವರು ಅದು ಮಹಾಯಾನದಿಂದ ಪ್ರೇರಿತವಾದದ್ದು ಅಂತ ಹೇಳ್ತಾರೆ. ಅದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಾಣುತ್ತದೆ. ಅಂದರೆ ಎಲ್ಲರೂ ಮುಕ್ತಿ ಪಡೆದ ಮೇಲೆ ನಾನು ಮುಕ್ತಿ ಪಡಿತೀನಿ ಅಂತ. ಅದರ ಭಾವ ದೊಡ್ಡದು. ವಿವೇಕಾನಂದರೆಲ್ಲ ಹೇಳ್ತಾರೆ ಅದನ್ನು. ಅದು ಹಾಗಲ್ಲ. ಆದರೆ ಕಾವ್ಯಕ್ಕೆ ಆ ಮಾತ್ರದ್ದು ಸಾಕು. ಆ ಬಗೆಯಲ್ಲಿ ಈ ಭಾವ ಚೆನ್ನಾಗಿದೆ. ಆಮೇಲೆ ಗರುಡ ಹೇಳ್ತಾನೆ, ಅವನು ನೋಡ್ತಾ, ಆಹಾ ಇವತ್ತು ನನಗೆ ಸಿಕ್ತು ಅಂತ. ಅಸ್ಮಿನ್ ವಧ್ಯಶಿಲಾತಲೆ ನಿಪತಿತಂ ಶೇಷಾ ನಹೀನ್ ರಕ್ಷಿತುಂ ನಿರ್ಭಿದ್ಯಾಶನಿ ಚಂಡ ದಂಡ ಚಂಡತರಯ ಚಂಚವಾಧುನಾ ವಕ್ಷಸಿ ಭೋಕ್ತುಂ ಭೋಗಿನ ಮುದ್ಧರಾಮಿ ತರಸ ರಕ್ತಾಂಬರ ಪ್ರಾವೃತಂ ದಿಗ್ಧಂ ಮದ್ಭಯ ದೀರ್ಯಮಾಣ ಹೃದಯ ಪ್ರಸ್ಯಂದಿನೇ ವಾಸ್ತ್ರಜ ಅಂತ. ಈ ವಧ್ಯಶಿಲೆ ಮೇಲೆ ಮಲಗಿದಾನಲ್ಲ, ನಿಪತಿತಂ ಶೇಷಾ ನಹೀನ್ ರಕ್ಷಿತುಂ, ಆದಿಶೇಷ ಅಹೀನ್ ರಕ್ಷಿತುಂ, ಇನ್ನೆಲ್ಲ ಮಿಕ್ಕೆಲ್ಲ ಹಾವುಗಳನ್ನು ಕಾಪಾಡಬೇಕು ಅಂತ ಒಬ್ಬೊಬ್ಬರನ್ನ ಪ್ರತಿ ದಿವಸ ಕಳಿಸ್ಕೊಡ್ತೀನಿ ಅಂತ ಮಾಡಿದ. ಸರದಿಯ ಪ್ರಕಾರ ಬರ್ತಾ ಇದ್ದಾನೆ. ಇಂದು ಇವನ ಪಾಳಿ, ನಾಳೆ ಮತ್ತೊಬ್ಬನ ಗೋಳು. ಹೀಗೆ ಬಂದಿರೋ ಶೇಷಾನ್ ಅಹೀನ್ ರಕ್ಷಿತುಂ ನಿಪತಿತುಂ ಸರ್ಪಂ ಏನಂ ಭೋಗಿನಂ ಏನಂ ಭೋಕ್ತುಂ ಭೋಗಿನಂ ಉದ್ಧರಾಮಿ. ಎತ್ತಿಟ್ಕೋತೀನಿ. ಕೊಲ್ಲಬೇಕು ಅಂದರೆ ಎತ್ತಿ ಹಿಡ್ಕೋಬೇಕು, ಕಚ್ಚಿಕೊಳ್ಬೇಕು. ತರಸ ರಕ್ತಾಂಬರ ಪ್ರಾವೃತಂ, ರಕ್ತಾಂಬರದಿಂದ ಆವೃತನಾಗಿದ್ದಾನೆ. ನಿರ್ಭಿದ್ಯ ಅಶನಿ ದಂಡ ಚಂಡ ತರಯ ಚಂಚವ. ಅಶನಿ ದಂಡ ಚಂಡ, ಸಿಡಿಲಿನ ದಂಡದಿಂದ ಮಾಡಿದಷ್ಟು ಕಠೋರವಾದ ಕೊಕ್ಕಿನಿಂದ ಅಂತ. ವಸ್ತುತಃ ಸಿಡಿಲು ತೀರಾ ಅಮೂರ್ತವಾದದ್ದು. ಅದು ವಿದ್ಯುತ್ತು. ಅದಕ್ಕೆ ಗಾತ್ರ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಘನತ್ವ ಅನ್ನೋದಿಲ್ಲ. ಸಿಡಿಲು ಅಷ್ಟು
ತರಲವಾಗಿದ್ದಾಗಲೂ ಅಷ್ಟು ಲಘುವಾಗಿದ್ದಾಗಲೂ ಇಂಥ ಮಾರ್ಮಿಕವಾಗಿ ಜರ್ಜರೀಭೂತವಾಗುವಂತೆ ಆಘಾತವನ್ನು ಕೊಡುತ್ತದೆ. ಇನ್ನು ಅದಕ್ಕೆ ಮಾಸ್ ಕೂಡ ಬಂದುಬಿಟ್ಟಿದ್ರೆ ಇನ್ನೇನಾಗಿತ್ತು? ಇಟ್ ಇಸ್ ಮಾಸ್ ಆಫ್ ಎನರ್ಜಿ. ಇಫ್ ಅಟ್ ಆಲ್ ಇಟ್ ಹ್ಯಾಡ್ ಮಾಸ್ ಆಲ್ಸೋ ಅಪಾರ್ಟ್ ಫ್ರಮ್ ಎನರ್ಜಿ. ಅದೆಷ್ಟು ತೀವ್ರವಾಗ್ತಾ ಇತ್ತು ಅಂಥ ಕೊಕ್ಕು. ಅದನ್ನು ಇಟ್ಟುಕೊಂಡು ಎದೆಯನ್ನು ತಿವಿದು ನಾನು ತಿನ್ನಬೇಕು. ಮದ್ಭಯ ಧೀರ್ಯಮಾಣ ಹೃದಯ ಪ್ರಸ್ಯಂದಿನ. ಈಗಾಗಲೇ ನನ್ನ ಭಯದಿಂದ ಒಡೆದಿದೆ ಇವನ ಎದೆ. ಅದರಿಂದ ಉಕ್ಕಿ ಚಿಮ್ಮಿ ಬರತಕ್ಕಂಥ ರಕ್ತವನ್ನು ಹೀರಿಕೊಂಡು ನಾನು ತಿನ್ನೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಹಾಗೆಂತ ಕೊಕ್ಕನಲ್ಲಿ ತಿವಿಯೋದಿಕ್ಕೆ ಅಂತ ಮೊದಲಿಗೆ ತನ್ನ ಉಗುರುಗಳಲ್ಲಿ ಹಿಡ್ಕೊಂಡಾಗ ನೇಪಥ್ಯೆ ಪುಷ್ಪಾಣಿ ಪತಂತಿ ದುಂದುಭಯಶ್ಚ ಧ್ವನಂತಿ. ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತದೆ, ದೇವ ದುಂದುಭಿಗಳು ಮೊಳಗುತ್ತವೆ. ಇಂಥದ್ದು ಬಲಿದಾನ, ತ್ಯಾಗವೀರ, ಇದು ದಾನವೀರದ ಮಹಾಲಕ್ಷಣ ಅಂತ ಗರುಡ ನೋಡ್ತಾನೆ. ಊರ್ಧ್ವಂ ದೃಷ್ಟ ಆಕರ್ಣ್ಯ, ಅಯ್ಯೇ ಪುಷ್ಪವೃಷ್ಟಿ ದುಂದುಭಿ ಧ್ವನಿಶ್ಚ. ಆಶ್ಚರ್ಯಪಡ್ತಾನೆ, ಇದು ಯಾಕೆ ಅಂತ. ಅಯ್ಯೋ ಇದಕ್ಕಲ್ಲ. ನೋಡಿ, ಎಷ್ಟು ಬೇಗ ನಾವು ಕೆಲವು ಸೂಚನೆಗಳನ್ನು ಗ್ರಹಿಸದೆ ಮತ್ತೇನೋ ಮಾತಾಡ್ತೀವಿ. ಆಮೋದಾನಂದಿತಾಲಿರ್ ಪತತಿ ನಿಪತತಿ ಕಿಮಿಯಂ ಪುಷ್ಪವೃಷ್ಟಿರ್ನಭಸ್ತಃ ಸ್ವರ್ಗೇ ಕಿಂ ವೈಶಚಕ್ರಂ ಮುಖರಯತಿ ದಿಶಾಂ ದುಂದುಭೀನಾಂ ನಿನಾದಃ ಆಂ ಜ್ಞಾತಂ ಸೋಪಿ ಮನ್ಯೇ ಮಮ ಜವಮರುತಾ ಕಂಪಿತಃ ಪಾರಿಜಾತಃ ಸರ್ವೈ ಸಂವರ್ತಕಾಭ್ರೈಃ ಇದಮಪಿ ರಸಿತಂ ಜಾತ ಸಂಹಾರ ಶಂಕೈಃ. ಅವನು ತನ್ನ ಪರಾಕ್ರಮಕ್ಕಿದು ನಡೀತಾ ಇರೋದು ಅಂತಾನೆ. ಆಮೋದಾನಂದಿತಾಲಿಹಿ ನಿಪತತಿ ಕಿಮಿಯಂ ಪುಷ್ಪವೃಷ್ಟಿ. ದುಂಬಿಗಳು ಸಂತೋಷ ಪಡುವಂತೆ ದೇವ ಪಾರಿಜಾತದ ಹೂಗಳು ಬೀಳ್ತಾ ಇದೆಯಲ್ಲ. ಕಿಂ ವೈಶ ಚಕ್ರಂ ಮುಖರಯತಿ ದಿಶಾಂ ದುಂದುಭೀನಾಂ ನಿನಾದ. ದಿಶಾಂ ಚಕ್ರಂ, ದಿಕ್ಚಕ್ರವನ್ನು ಎಲ್ಲವನ್ನು ಈ ದೇವ ದುಂದುಭಿಗಳ ನಿನಾದ ಮೊಳಗುತ್ತಾ ಇದೆಯಲ್ಲ. ಯಾಕೆ? ಗೊತ್ತು ಅಂತ ಒಂದು ಗೇಲಿಯ ಉಡಾಫೆಯ ನಗೆ. ಮಮ ಜವ ಮರುತಾ ಕಂಪಿತ ಪಾರಿಜಾತ. ನನ್ನ ವೇಗದಿಂದ ನಂದನದ ಪಾರಿಜಾತ ವೃಕ್ಷ ಕಂಪಿಸಿ ಅದರ ಕೊಂಬೆಯಿಂದ ಪಾರಿಜಾತಗಳು ಉದುರುವೆ. ಪಾರಿಜಾತ ಬಹಳ ಬೇಗ ಉದುರುವಂಥ ಹೂ, ಅದು ಅರಳುವುದೇ ಉದುರುವುದಕ್ಕಾಗಿ. ಆ ರೀತಿಯಾದದ್ದು ಅದು ಹುಟ್ಟುತ್ತಲೇ ಹಂಸಗೀತೆ ಹಾಡ್ತಾ ಹುಟ್ಟುತ್ತದೆ. ಆ ರೀತಿಯಾದದ್ದು ಪಾರಿಜಾತದ ಬದುಕು. ಕೆಲವು ವಿಚಿತ್ರ ಸನ್ನಿವೇಶಗಳಲ್ಲಿ ಪಾಪ ಮನುಷ್ಯರು ಚಿಕ್ಕ ವಯಸ್ಸಿಗೆ ಪ್ರೌಢತ್ವವನ್ನು ಮುಟ್ಟುಬಿಡ್ತಾರೆ. ಇನ್ ದರ್ ಅಡಾಲಸೆನ್ಸ್ ದೇ ರೀಚ್ ಪ್ಯುಬರ್ಟಿ. ಆಗ ಇಂಥ ದುರ್ಭರವಾದ ಪರಿಸ್ಥಿತಿ ಬರುತ್ತದೆ. ಕೆಲವ್ರನ್ನ ಕಂಡು ತುಂಬ ಸಂಕಟಪಟ್ಟೆ ಅದನ್ನು. ಹಾಗೆ ಪಾರಿಜಾತದ್ದು ಅನಿಸ್ಬಿಡುತ್ತೆ. ಹುಟ್ಟುತ್ತಲೇ ಅದಕ್ಕೆ ಪರಿಪೂರ್ಣತೆ ಬಂದಂತಾಗಿ ಅದು ಬೀಳಲೇಬೇಕು ಅನ್ನೋ ಥರ ಆ ಪಾರಿಜಾತ ಹಾಗೆ ಬಿತ್ತ. ಇನ್ನು ಸರ್ವೈ ಸಂವರ್ತಕಾಭ್ರೈಹಿ ಇದಮಪಿ ರಸಿತಂ ಜಾತ ಸಂಹಾರ ಶಂಕೈಹಿ. ಇನ್ನು ಪುಷ್ಕರ, ಆವರ್ತಕ, ಸಂವರ್ತಕ ಮೊದಲಾದಂಥ ಪ್ರಳಯ ಕಾಲದ ಮೇಘಗಳು ನನ್ನ ರೆಕ್ಕೆಗಳಿಂದಾಗಿ ಜಾಡಿಸಲ್ಪಟ್ಟು ಪುಡಿ ಪುಡಿ ಆಗಿಬಿಟ್ಟು ಅವುಗಳ ಅಸ್ತಿತ್ವವೇ ಹೋಗ್ಬಿಡುತ್ತೆ ಅನ್ನೋ ಭಯದಿಂದ ಏನಾದರೂ ಈ ಗುಡುಗು ಮಾಡ್ತಾ ಇವೆಯಾ, ಗಡಗಡ ಅಂತ ನಡುಗಿದ್ದೆ, ಅವುಗಳ ಗುಂಡಿಗೆಯ ಡಂಗುರವೇ ಈ ಥರ ಆಯ್ತಾ ಅಂತ ಅಂದುಕೋತಾನೆ. ಆಗ ಜೀಮೂತ ವಾಹನ ಕೃತಾರ್ಥತೆ ಬಂತು ಅಂತ ಅಂದುಕೊಳ್ತಾನೆ. ದಿಷ್ಟ್ಯಾ ಕೃತಾರ್ಥೋಸ್ಮಿ ಅಂತ. ಈಗ ಗರುಡ ನಾಗಾನಾಂ ರಕ್ಷಿತಾಭಾತಿ ಗುರುರೇಶ ಯಥಾಮಮ ತಥಾ ಸರ್ಪಾಶನಾಕಾಂಕ್ಷಾಂ ವ್ಯಕ್ತಂ ಅಧ್ಯಾಪನಿಷ್ಯತಿ. ಅವನು ಅಂದುಕೊಳ್ತಾನೆ, ಗರುಡ ನೋಡ್ತಾ ಇವನು ತುಂಬ ಗಟ್ಟಿಯಾಗಿದ್ದಾನೆ ಅಂತ, ಭಾರವಾಗಿದ್ದಾನೆ. ತನ್ನ ಪಶು ಆಮಿಷ ನಾಗಾನಾಂ ರಕ್ಷಿತ, ಇವನು ನಾಗ ಲೋಕವನ್ನು ರಕ್ಷಿಸೋದಕ್ಕೆ ಈ ಒಂದು ದಿವಸಕ್ಕೆ ರಕ್ಷಣೆ ಅಂತ ಒಂದು ದೃಷ್ಟಿ. ಮಾರನೇ ದಿವಸ ಮತ್ತೊಬ್ಬ ಬರಬೇಕು. ನಾಗಾನಾಂ ರಕ್ಷಿತಾ ಭಾತಿ ಗುರುರೇಶ ಯಥಾ ಮಮ. ಹಾಗಾಗಿ ತಥಾ ಸರ್ಪಾಶನಾಕಾಂಕ್ಷಾಂ ವ್ಯಕ್ತ ಮಧ್ಯ ಅಪನಿಷ್ಯತಿ. ತುಂಬ ಅದ್ಭುತವಾದ ಧ್ವನಿ ಇದೆ. ಇವನು ಎಷ್ಟು ಭಾರವಾಗಿದ್ದಾನೆ ಅಂದರೆ ಇವತ್ತಿಂದ ನಾನಿನ್ನು ಸರ್ಪಗಳನ್ನು ತಿನ್ನೋಲ್ಲ ಅನ್ನೋಷ್ಟು ಮಟ್ಟಿಗೆ ಹೊಟ್ಟೆ ತುಂಬಿಸ್ಬಿಡ್ತಾನೋ ಏನೋ ಅಂತ. ಅದು ವಿನೋದಕ್ಕೆ ಹೇಳೋ ಮಾತು. ಅದೆಷ್ಟು ಗಾಂಭೀರ್ಯವನ್ನು ಧ್ವನಿಯನ್ನು ತೋರಿಸುತ್ತೆ. ಮತ್ತೆ ಗರುಡ ಅವನು ಕೊಲ್ಲೋಲ್ಲ ಅಂತಲೇ ಬರ್ತದೆ ಕಥೆಯಲ್ಲಿ. ತದ್ಯಾವದೇನಂ ಗೃಹೀತ್ವಾ ಮಲೆಯ ಪರ್ವತ ಮಾರುಹ್ಯ ಯಥೇಷ್ಟಂ ಆಹಾರಯಾಮಿ. ಆಹಾರಯಾಮಿ ಹೃಧಾತುವಿನ ಪ್ರೇರಣಾರ್ಥಕ ರೂಪ ಹಾರಯಾಮಿ ಅಂತ. ಆ ಉಪಸರ್ಗ ಬಂದಾಗ ಆಹಾರ ಅಂದರೆ ಊಟ, ಆಹಾರಯಾಮಿ ಅಂದರೆ ಊಟವಾಗಿ ಮಾಡಿಕೊಳ್ತೀನಿ ಅಂತಕ್ಕಂಥದ್ದು ತುಂಬ ಸೊಗಸಾಗಿರ್ತಕ್ಕಂಥ ಸನ್ನಂತ ಪ್ರಯೋಗ. ಮತ್ತು ಅಲ್ಲಿಗೆ ಅವನು ಹಾರು ಹೋಗೋದ್ರೊಳಗೆ 4ನೇ ಅಂಕ ಮುಗಿಯುತ್ತದೆ, 5ನೇ ಅಂಕ ಆರಂಭವಾಗುತ್ತದೆ. ಈಗ ಒಬ್ಬ ಪ್ರತಿಹಾರಿ ಬರ್ತಾನೆ. ಅವನು ಮಲಯವತಿಯ ಅರಮನೆಗೆ ಸೇರಿದಂಥ ಪರಿಚಾರಕ. ಅವನ ಜೀಮೂತ ವಾಹನನ ತಂದೆ ಜೀಮೂತಕೇತು ಮತ್ತು ಅವನ ಪತ್ನಿ ಅವರ ಹತ್ರಕ್ಕೆ ಅವನು ಬರ್ತಾನೆ. ಸ್ವಗೃಹೋದ್ಯಾನ ಗತೇಪಿ ಸ್ನಿಗ್ಧೇ ಪಾಪಂ ವಿಶಂಕತೆ ಸ್ನೇಹಾತ್ ಕಿಮು ದೃಷ್ಟ ಭಗವಪಾಯ ಪ್ರತಿಭಯ ಕಾಂತಾರ ಮಧ್ಯಸ್ಥೆ. ತನ್ನ ಮನೆಯಲ್ಲಿದ್ದಾಗಲೇ
ಎಷ್ಟೋ ಭಯ ಆಗುತ್ತದೆ. ತನ್ನ ಮನೆ ಉದ್ಯಾನದಲ್ಲಿದ್ದಾಗಲೇ ಏನಾಗುತ್ತದೆಯೋ ಏನೋ, ಯಾವ ಹಲ್ಲಿ ಹರಣಿ ಎಂಥದ್ದು ತೊಂದರೆ ಅಂತ. ಇನ್ನು ಭಯಂಕರವಾದ ಕಾಡು, ಅಪಾಯಗಳ ಬೀಡಾದ ಕಾಡು, ಆ ಕಡೆಗೆ ಸಮುದ್ರ ತೀರಕ್ಕೆ ಬೆಟ್ಟಗಳ ತಪ್ಪಲಿಗೆ ಜೀಮೂತ ವಾಹನ ಹೋಗಿದ್ದಾನೆ. ಏನಾದನು ಅಂತ. ತಥಾ ಹಿ ಜೀಮೂತ ವಾಹನೋ ಜಲನಿಧಿ ವೇಲಾವಲೋಕನ ಕುತೂಹಲಿ ನಿಷ್ಕ್ರಾಂತಶ್ಚಿರಯತೀತಿ ದುಃಖಮಾಸ್ತೆ ಮಹಾರಾಜ ವಿಶ್ವಾವಸು. ಅವನ ಮಾವನಿಗೆ ಅಳಿಯ ಮದುವೆ ಆಗಿದೆ, ಇನ್ನೂ ಕಂಕಣ ವಿಸರ್ಜನೆ ಕೂಡ ಮಾಡಿಲ್ಲ, ಹೋಗಿಬಿಟ್ಟಿದ್ದಾನೆ, ಏನಾಗುತ್ತದೆಯೋ ಏನೋ, ಅಳಿಯ ಎಲ್ಲೋ ಹೋಗಿದ್ದಾನೆ, ತನ್ನ ಮಗನ ಜೊತೆಲಿ ಹೋದ, ಮಗನ ತಾನು ಕರೆಸ್ಕೊಂಡು ಬಿಟ್ಟೆ, ಆ ಚಿಂತೆ ಉಂಟು. ಹೊಸದಾದ ವಿಷಯದಲ್ಲಿ ಆಂಗ್ಸೈಟಿ ಸಹಜವಾದದ್ದು, ಸ್ನೇಹ ಪಾಪಶಂಕಿ ಸಮಾಧಿಷ್ಟಾಸ್ಮಿತೇನ. ಹಾಗಾಗಿ ಮಹಾರಾಜ ಹೇಳಿದ್ದಾನೆ, ಸುನಂದ ಶ್ರುತಮ್ಮಯ ಸನ್ನಿಹಿತ ಗರುಡ ಪ್ರತಿಭೆ ಮುದ್ದೇಶಂ ಜಾಮಾತ ಜಿಮೂತ ವಾಹನೋ ಗತೈತಿ ಶಂಕಿತ ಏವಾಸ್ಮೇನೇನ ವೃತ್ತಾಂತೇನ. ಇದೆಲ್ಲ ಗರುಡನ ಭಯ ಇರತಕ್ಕಂಥ ಜಾಗ, ಅದಕ್ಕೆ ನಂಗೆ ಚಿಂತೆ ಆಗಿದೆ. ತತ್ವರಿತಂ ವಿಜ್ಞಾಯ ಗಚ್ಚ ಕಿಮಸೌ ಸ್ವಗೃಹಮಾಗತೋ ನವ. ಅವನೇನಾದ್ರು ತಂದೆ ತಾಯಿಗಳ ಮನೆಗೆ ಹೋಗಿದ್ದಾನ, ಮಾವನ ಮನೆ ಬಿಟ್ಟು ತಂದೆ ಮನೆಗೆ ಹೋಗಿದ್ದಾನ ನೋಡು ಅಂಥೇಳಿ. ಹಾಗಾಗಿ ನಾನು ಬರ್ತಿದ್ದೀನಿ ಇಲ್ಲೇ. ಐಮಸೌ ರಾಜರ್ಷಿ ಜೀಮೂತ ವಾಹನಸ್ಯ ಪಿತಾ ಜೀಮೂತ ಕೇತು ಉಟಜಾಂಗಣೆ ಸಹ ಧರ್ಮಚಾರಿಣ್ಯ ರಾಜಪುತ್ರ್ಯ ವಧ್ವಾಚ. ನಮ್ಮ ಹುಡುಗಿ ಮಲಯವತಿ ಜೀಮೂತ ವಾಹನನ ನವವಧೂ ಇದ್ದಾಳೆ, ಮತ್ತೆ ಅತ್ತೆ, ಅವಳ ಅತ್ತೆ ಜೀಮೂತ ಕೇತುವಿನ ಹೆಂಡತಿ ಇದ್ದಾಳೆ, ಎಲ್ಲರೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನೋಡ್ತಾನೆ. ತುಂಬ ಚೆನ್ನಾಗಿದೆ ಆ ಮಲಯವತಿಯ ವರ್ಣನೆ, ಹೊಸ ಮುತ್ತೈದೆ. ಕ್ಷೌಮೇ ಭಂಗವತಿ ತರಂಗಿತ ದಶೆ ಫೇನಾಂಬು ತುಲ್ಯೇ ವಹನ್ ಜಹ್ನವ್ಯೇವ ವಿರಾಜಿತ ಸುಪಯಸ ದೇವ್ಯಾ ಮಹಾಪುಣ್ಯಯ ದತ್ತೇ ತೋಯ ನಿಧೇರಯಂ ಸುಸದೃಶೀಂ ಜೀಮೂತ ಕೇತುಶ್ರಿಯಂ ಯಸ್ಯೇಶಾಂತಿಕ ವರ್ತಿನಿ ಮಲಯವತ್ಯಾಭಾತಿ ವೇಲಾಯತ. ಕ್ಷೌಮೇ ಭಂಗವತಿ. ಅವಳು ಉತ್ತರೀಯವನ್ನು ಹುಟ್ಟಿರೋದು ನೋಡಿದ್ರೆ ಅಲೆಗಳು ತುಂಬ ಸೊಗಸಾಗಿ ಉರುಳುರುಳಿಯಾಗಿ ಬರ್ತಾ ಇರುವಂತೆ ಕಾಣುತ್ತದೆ. ಫೇನಾಂಬು ತುಲ್ಯೇ ವಹನ್ ಜಾಹ್ನವ್ಯೇವ ವಿರಾಜಿತ ಸುಪಯಸ ದೇವ್ಯಾ ಮಹಾಪುಣ್ಯಯ. ಅವನು ಮಹಾರಾಜ ನೋಡಿದ್ರೆ ಸಮುದ್ರದಂತೆ ಇದ್ದಾನೆ. ಅವನು ಬೆಳ್ಳಗಿರೋ ಉತ್ತರಿಯ ತೊಟ್ಟು ನೊರೆನೊರೆಯಾಗಿರ್ತಕ್ಕಂಥ ಸಮುದ್ರದ ಅಲೆಗಳಂತೆ. ಇನ್ನು ತನ್ನ ದೇವಿ ಗಂಗೆ ಇದ್ದಂತೆ ತೋರ್ತಾ ಇದ್ದಾಳೆ ಅವನ ಪತ್ನಿ. ತೋಯನಿಧೇರಯಂ ಸುಸದೃಶೀಂ ಜೀಮೂತ ಕೇತುಶ್ರಿಯ. ಜೀಮೂತ ಕೇತು ಸಮುದ್ರ, ಅವನ ಹೆಂಡತಿ ಗಂಗೆ. ಹಾಗೆ ಸಮುದ್ರ ಮತ್ತು ನದಿಗಳಿಗೆ ದಾಂಪತ್ಯ ಸಂಬಂಧ ಅಂತೀವಿ, ಆ ಥರ ಇರೋದು. ಇನ್ನು ಯಸ್ಯ ಏಷಾ ಅಂತಿಕವರ್ತಿನಿ ಮಲಯವತಿ ಆಭಾತಿ ವೇಲಾಯತ. ಇವಳು ಕೋಸ್ಟಲ್ ಲೈನ್ ಅಂತೀವಲ್ಲ, ವೇಲ ಅಂತಂದರೆ ಕೋಸ್ಟಲ್ ಲೈನ್, ದಡ ಇದ್ದಂತೆ ಕಾಣಿಸ್ತಾ ಇದ್ದಾಳೆ. ಅಂದರೆ ಅತ್ತೆ ಮಾವನಿಗೆ ಸೇವೆ ಮಾಡೋದಕ್ಕೆ ಅವರ ಹತ್ತಿರದಲ್ಲೇ ಇದ್ದಾಳೆ ಅಂತ, ಆ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಸನ್ನಿವೇಶಕ್ಕೆ ತಕ್ಕಂಥ ಸುಂದರವಾದ ವರ್ಣನೆಯನ್ನು ಮಾಡ್ತಾನೆ. ತೆರೆಯೊಡಗೂಡಿ ಬರ್ಪ ನೊರೆ ನೀರ್ಗೆಣೆಯಾಗಿರೆ ಸುರ್ಕುಗೊಂಡು ನುಣ್ಬರಿಜನ ಪಟ್ಟವಾಸ ಯುಗಳಂ ಸವಯಸ್ಕೆ ವಿಶಾಲ ಪುಣ್ಯದಿಂ ಮೆರೆದಪ ದೇವಿ ಬಾಂಬೊಳಗೆ ಪಾಸಟಿಯಾಗಿರೆ ಮೇರೆಯಂತೆ ಓಲಿರೆ ಕೆಲದಲ್ಲಿ ಕಾಣ್ಬ ಸೊಸೆ ಸಾಗರದಂತೆ ಒಲೀತ ನೊಪ್ಪುಗಂ ಅಂತ ಅದನ್ನು ಅನುವಾದವನ್ನು ತುಂಬ ಅಚ್ಚ ಕನ್ನಡದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಗೆ ಬರ್ತಾನೆ. ಜೀಮೂತಕೇತು ಯೋಚನೆ ಮಾಡ್ತಾ ಇದ್ದಾನೆ. ಒಂದು ನೆಮ್ಮದಿ ಇದೆ, ಮಗನು ಮದುವೆ ಆಗಿ ಗೃಹಸ್ಥನಾಗಿದ್ದಾನೆ, ಆದರೆ ತನಗೆ ಪರಿಚರ್ಯ ಮಾಡಿಕೊಂಡು ಕಾಡಲು ಉಳಿದಿದ್ದಾನೆ ಅಂತ ಒಂದು ಎಳೆಯ ನೋವು. ಭುಕ್ತಾನಿ ಯೌವನ ಸುಖಾನಿ ಯಶೋವತೀರ್ಣಂ ರಾಜ್ಯೇ ಸ್ಥಿತಂ ಸ್ಥಿರತೆಯ ಚರಿತಂ ತಪೋಪಿ ಶ್ಲಾಘ್ಯಾ ಸುತಃ ಸುಸದೃಶಾನ್ವಯಜ ಸ್ನುಷೇಯಂ ಚಿಂತ್ಯೋಮಯ ನನು ಕೃತಾರ್ಥತೆಯಾದ್ಯ ಮೃತ್ಯು. ಬಹಳ ಚೆನ್ನಾಗಿದೆ ಅದು. ಪತಾಕಸ್ಥಾನವೂ ಮುಂದೆ ಬಂದುಬಿಡುತ್ತೆ. ನಾನು ಯೌವನದ ಸುಖವನ್ನು ಚೆನ್ನಾಗಿ ಅನುಭವಿಸಿದೆ, ಕೀರ್ತಿಯನ್ನು ಪಡೆದೆ, ಯಶಃ ಅವಕೀರ್ಣಂ, ಕೀರ್ತಿಯನ್ನು ಎಲ್ಲ ಕಡೆ ಚೆಲ್ಲಾಡಿದೆ ಅಂತಂದರೆ ಕೀರ್ತಿಯನ್ನು ಪ್ರಸರಿಸಿದೆ ಅಂತ. ಯಶೋವಕೀರ್ಣಂ ರಾಜ್ಯೇ ಸ್ಥಿತಂ ಸ್ಥಿರತೆಯ, ರಾಜ್ಯದಲ್ಲಿ ಸ್ಥಿರವಾಗಿದ್ದು, ಚರಿತಂ ತಪೋಪಿ, ಮತ್ತೆ ಈಗ ಬಂದು ವಾನಪ್ರಸ್ಥದಲ್ಲಿ ತಪಸ್ಸು ಮಾಡಿದ್ದೀನಿ. ಇನ್ನು ಶ್ಲಾಘ್ಯಾ ಸುತಃ, ಮಗ ಪ್ರಶಂಸನೀಯನಾದವನು, ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥವನು. ಪಿತ್ರೋರ್ಭಾಗದೇಯಂ ಸುತಃ ಅಂತ. ಸುಸದೃಶಾನ್ವಯಜ ಸ್ನುಷೇಯಂ, ಅವನಿಗೆ ತಕ್ಕ ಒಳ್ಳೆಯ ಕುಟುಂಬದ ಹೆಣ್ಣು ಸೊಸೆ. ನನಗಿನ್ನೇನಿದೆ? ಚಿಂತ್ಯೋ ಮಯಾದ್ಯ ನಾನು ಕೃತಾರ್ಥತೆಯ ಮೃತ್ಯು. ಇವತ್ತು ನಾನು ನೆನೆಯಬೇಕಾಗಿದ್ದು ಮೃತ್ಯುವನ್ನು. ಇನ್ನು ಸಾವು ಬಂದರೂ ಪರವಾಗಿಲ್ಲ, ಎಲ್ಲ ಮುಗಿದಿದೆ ಅಂತ. ಮೃತ್ಯು ಅಂದ ತಕ್ಷಣವೇ ಅವನು ಬಂದು ಜೀಮೂತ ವಾಹನಸ್ಯ ಅಂತಾನೆ. ಅಂದರೆ ಅವನು ಮುಂದೆ ಹೇಳಬೇಕಾಗಿದೆ, ಜೀಮೂತ ವಾಹನಸ್ಯ ವಾರ್ತಾಮನ್ವೇಷ್ಟು ಮಹಾರಾಜನ ವಿಶ್ವಾವಸುನ ವಿಶ್ವದಂತಿಕಂ ಪ್ರೇಷಿತೋಸ್ಮಿ ಅಂತ. ಜೀಮೂತ ವಾಹನನ ಸುದ್ದಿ ಏನು ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಮಹಾರಾಜ ಕಳಿಸಿದ್ದಾನೆ ಅಂತ ಅನ್ಬೇಕು. ಜೀಮೂತ ವಾಹನನ ಅಂದ. ಈಗ ಆಲೋಚನೆ ಮಾಡಬೇಕಾಗಿದ್ದು ಸಾವನ್ನು ಮುಗಿಸ್ತಿದ್ದಂಗೆ ಜೀಮೂತ ವಾಹನನ ಅಂತಂದುಬಿಟ್ಟ. ಜೀಮೂತ ವಾಹನನ ಸಾವು ಅನ್ನುವುದು ಧ್ವನಿ ಬರ್ತದೆ, ಪತಾಕ ಸ್ಥಾನ ಅಂತ ಕರೀತಾರೆ. ತಕ್ಷಣವೇ ಇವರಿಬ್ಬರು ಎಲ್ಲ ಕಿವಿ ಮುಚ್ಕೊಂಡು ಶಾಂತಂ ಪಾಪಂ ಪ್ರತಿಹತಂ ಖಲು ಅಮಂಗಲಮೇತತ್,
ವೇಪತೇ ಮೇ ಹೃದಯ ಮನೇನ ದುರ್ನಿಮಿತ್ತೇನ ಅಂತ ಅತ್ತೆ ಮಾವ ಸೊಸೆ ಎಲ್ಲರೂ ಅಂತಾರೆ. ನನ್ನ ಹೃದಯ ನಡುಗ್ತಾ ಇದೆ, ಶಾಂತಂ ಪಾಪಂ ಅಮ್ಮಂಗಳ ಪ್ರತಿಹತವಾಗಲಿ ಅಂತೆಲ್ಲ. ಜಿಮೂತ್ ವಾಹನನಿಗೆ ಅಪಶಕನ ಎಡಗಣ್ಣು ಮಿಡುಗಿಸುತ್ತೆ. ಏನಪ್ಪ ಏನಾಯಿತು ಅಂತ ಕೇಳ್ತಾನೆ. ಕಿಂ ಜಿಮೂತ ವಾಹನಸ್ಯ, ಆಗ ಈ ಕಾರಣಕ್ಕೆ ಬಂದೆ ಅಂತಾನೆ. ಕಿಂ ಅಸನ್ನಿಹಿತಸ್ತತ್ರಮೇ ವತ್ಸಹ, ಏನು ಅರಮನೆಯಲ್ಲಿಲ್ವಾ, ಮಾವನ ಮನೆಯಲ್ಲಿಲ್ವಾ ಅವನು? ಆಗ ತಾಯಿ ಹೇಳ್ತಾಳೆ, ಅಲ್ಲಿಲ್ಲ ಅಂದರೆ ಮತ್ತೆ ಇನ್ನೆಲ್ಲಿರ್ಬೋದು. ಎಷ್ಟು ಬೇಗ ಕಳವಳ ಉಂಟಾಗುತ್ತದೆ. ಮಾವನ ಮನೆಯಲ್ಲೂ ಇಲ್ಲ, ಇಲ್ಲ ಅಪ್ಪನ ಮನೆಯಲ್ಲೂ ಇಲ್ಲ ಅಂದರೆ ಅವನಿಲ್ಲ ಹೋದ ಅವನು. ನೂನಮಸ್ಪತ್ ಪ್ರಾಣ ಯಾತ್ರಾರ್ಥಂ ನಿತಾಂತಂ ದೂರಂಗತೋ ಭವಿಷ್ಯತಿ. ಅಯ್ಯೋ, ನಮ್ಮನ್ನು ಕಾಪಾಡಬೇಕು ಅಂತ ತುಂಬ ದೂರ ಹೋಗಿರ್ಬೋದು ಅಂತ. ದೂರಂಗತಃ ಅನ್ನೋದೊಳಗೆ ಧ್ವನಿ ಇದೆ. ದೂರದ ಪ್ರಯಾಣ ಮಾಡಿಬಿಟ್ಟಿದ್ದಾನೆ ಅಂತ, ಸಾವೇ ಬಂದಿದೆ ಅಂತ. ಮಲೈವತಿ ಅಹಂ ಪುನಃ ಆರ್ಯಪುತ್ರಂ ಅಪ್ರೇಕ್ಷಮಾಣ ಅನ್ಯದೇವ ಕಿಮಪಿ ಆಶಂಕೆ. ಅವನು ಕಾಣದೆ ನನಗೆ ಇನ್ನೇನೇನೋ ಭಯ, ಇನ್ನೇನೋ ಕಾತರ, ಮತ್ತೇನೇನೋ ಕಳವಳ, ಇವೆಲ್ಲ ಕೂಡ ಬರ್ತಾ ಇದೆ ಅಂತ ಅವಳು ಹೇಳ್ತಾಳೆ. ಆಗ ಅವರ ಸಂವಾದ ಮಾಡ್ತಾ ಇರ್ತಾರೆ. ಯಾಕೋ ಹೊತ್ತಾಗ್ತಿದೆ, ಚಿರಯತೀತಿ ಪರ್ಯಾಕುಲೋಸ್ಮಿ ಹೃದಯೇನ, ತುಂಬ ತಡ ಮಾಡ್ತಾ ಇದ್ದಾನಲ್ಲ ಜಿಮೂತ ವಾಹನ, ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಕಂದ ಮೂಲ ಇತ್ಯಾದಿ ತೆಗೆದುಕೊಂಡು ಬರೋದಿದ್ರೆ ಬೇಗ ಆಗ್ತಾ ಇತ್ತು ಅಂತ ಅಂದ್ಕೋತಾನೆ. ಆಗ ಮತ್ತೆ ಆ ಅಮಂಗಳದ ಸೂಚನೆ. ಸ್ಫುರಸಿ ಕಿಮು ದಕ್ಷಿಣೇತರ ಮುಹುಹು ಮುಹುಹು ಸೂಚಯನ್ ಮಮ ಅನಿಷ್ಟಂ ಹತಚಕ್ಷುರಪಹತಂ ತೇ ಸ್ಫುರಿತಂ ಮಮ ಪುತ್ರಕ ಕುಶಲಿ. ಅಯ್ಯೋ, ಎಡಗಣ್ಣು ಮಿಡುಗ್ತಾ ಇದೆ, ಅನಿಷ್ಟವನ್ನು ಸೂಚಿಸ್ತಾ ಇದೆ. ಹತಚಕ್ಷು, ಈ ಹಾಳಾದ ಕಣ್ಣು, ಅಪಹತಂ ತೇ ಸ್ಫುರಿತಂ, ನೀನು ಮಿಡುಕುವುದೆಲ್ಲ ಹಾಳಾಗಿ ಹೋಗಲಿ. ಮಮ ಪುತ್ರಕ ಕುಶಲಿ, ನನ್ನ ಮಗ ನೆಮ್ಮದಿಯಾಗಿದ್ದಾನ. ಆ ಕಣ್ಣು ಹಾಳಾದರೂ ಪರವಾಗಿಲ್ಲ, ಬದುಕಿಗೆ ಕಣ್ಣಂತಿರುವ ಮಗ ಚೆನ್ನಾಗಿ ಉಳಿಯಬೇಕು ಅಂತ. ಆಮೇಲೆ ಆಕಾಶ ನೋಡ್ತಾನೆ, ಹೊತ್ತಿಷ್ಟಾಗಿದೆ ಅಂತ. ಹಾಗೆ ಭಗವಾನ್ ಸೂರ್ಯದೇವ ಸರ್ವಸಾಕ್ಷಿ ಅವನ ಮಗನಿಗೆ ಹಿತ ಮಾಡ್ತಾನೆ ಅಂತ. ಅಯಮೇವ ತ್ರಿಭುವನೈಕ ಚಕ್ಷು ಭಗವಾನ್ ಸಹಸ್ರದೀತತಿ ಸ್ಫುರನ್ ಜೀಮೂತ ವಾಹಸಸ್ಯ ಶ್ರೇಯಃ ಕರಿಷ್ಯತಿ. ಅವನೇ ಜೀಮೂತ ವಾಹನನಿಗೆ ಮಂಗಳವನ್ನು ಮಾಡ್ತಾನೆ ಅಂತ ಕೂತಾನೆ. ಆಗ ಅವನ ಹತ್ತಿರಕ್ಕೆ ಜೀಮೂತ ವಾಹನನ ಚೂಡಾಮಣಿ ಬೀಳುತ್ತೆ ಬಂದು. ಜಗದೇಕ ಚೂಡಾಮಣಿಯಾದ ಸೂರ್ಯನನ್ನು ನೋಡುವಾಗ ಪುತ್ರ ಚೂಡಾಮಣಿ ಅವನ ಕೈಗೆ ಬೀಳುತ್ತದೆ. ಗರುಡ ಕೊಂಡೊಯ್ಯುವಾಗ ರಕ್ತಸಿಕ್ತವಾದದ್ದು ಅದು ಬೀಳುತ್ತದೆ. ಅದು ಇವನ ಕಾಲ ಮೇಲೆ ಬೀಳುತ್ತದೆ. ತುಂಬ ಅದ್ಭುತವಾಗಿದೆ. ಆಲೋಕ್ಯಮಾನ ಮತಿಲೋಚನ ದುಃಖದಾಯಿ ರಕ್ತಚ್ಛಟ ನಿಜ ಮರೀಚಿ ರುಚೋ ವಿಮುಂಚತ್ ಉತ್ಪಾತವಾತ ತರಲೀಕೃತ ತಾರಕಾಭಮೇತತ್ ಪುರಃ ಪತತಿ ಕಿಂ ಸಹಸಾನಭಸ್ತಃ. ನೋಡ್ತಾ ಇದ್ದಂತೆ ಕಣ್ಣಿಗೇನೋ ದುಃಖ ತರುವಂತೆ ಕೆಂಪು ಬಣ್ಣದ ಕಾಂತಿಯಿಂದ ಆ ಪದ್ಮರಾಗ ಮಣಿಗಳಿಂದ ಶೋಭಿಸ್ತಕ್ಕಂಥದ್ದು. ಉತ್ಪಾತವಾತ ತರಲೀಕೃತ ತಾರಕಾಭಂ, ಉತ್ಪಾತದ ವಾಯುವಿನಿಂದ ಹೊಯ್ದಾಡಿಸಲ್ಪಟ್ಟು ಆಕಾಶದ ಒಂದು ನಕ್ಷತ್ರ ಪುಂಜವೇ ಬಿದ್ದೋಯ್ತೋ ಅನ್ನುವಂತೆ ಕಾಣಿಸ್ತಾ ಇದೆ. ಏನಿದು ಅಂತಂದುಕೋತಾನೆ. ಕಥಂ ಚರಣಯೋರೇವ ಪತಿತಂ. ಜಿಮೂತ ವಾಹನ ಸಾಯುವಾಗಲೂ ತಂದೆ ತಾಯಿಗಳಲ್ಲಿ ವಿನಯ ಬೇಡಲಿಲ್ಲ. ತಲೆ ಬಾಗಿಸಿ ಅವರ ಕಾಲ ಮೇಲೆ ಇಡೋಕ್ಕೆ ಬದಲಾಗಿ ತಲೆಯ ಚೂಡಾಮಣಿಯನ್ನೇ ಹಾಕಿದ್ದಾನೆ ಅಂತ ಮುಂದೆ ಬರುತ್ತದೆ. ಅಯ್ಯೇ ಕಥಂ ಲಗ್ನ ಸರಸ ಮಾಂಸಕೇಶ ಮಾಂಸಕೇಶ್ಚ ಚೂಡಾಮಣಿ ಕಸ್ಯ ಪುನರಮಿ ಸ್ಯಾತ್. ಮಾಂಸದ ಅಂಶ, ರಕ್ತದ ಅಂಶ, ತಲೆಗೂದಲಿನ ಅಂಶ ಸೇರಿರತಕ್ಕಂಥ ಈ ಚೂಡಾಮಣಿ ಯಾರು ಬಲವಂತವಾಗಿ ತಲೆಯಿಂದ ಕಿತ್ತು ತೆಗೆದಂತೆ ಕಾಣಿಸ್ತಾ ಇದೆಯಲ್ಲ, ಯಾವುದಿದು ಅಂತ ಅಂದ್ಕೋತಾನೆ. ತಾಯಿ ನೋಡ್ತಾಳೆ, ಮಹಾರಾಜ ಪುತ್ರಕಸ್ಯೇವ ಮೇ ಏತತ್ ಚೂಡಾರತ್ನಂ. ಅಯ್ಯೋ, ನನ್ನ ಮಗಂದೇ ಇದು ಅಂತ. ಹೀಗಿದ್ದಿರ್ಬೋದು, ತಾಯಿ ಮಗನ ತಲೆ ತಡವಿ ನೋಡಿರ್ತಾಳಲ್ಲ, ಆಗ ಕೈಗೆ ಸಿಕ್ಕಿರ್ಬೋದು ಅನ್ಸುತ್ತೆ. ಅದನ್ನು ಕವಿ ಬರಲಿಲ್ಲ, ಅರೆ ಹೀಗಿದ್ದಿರ್ಬೋದು ಅಂತ. ಲಕ್ಷ್ಮಣ ಹೇಳ್ತಾನಲ್ಲ, ನಾಹಂಜಾನಾಮಿ ಕೇಯೂರೇ ನಾಹಂಜಾನಾಮಿ ಕುಂಡಲೇ ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಕೈಗೆ ಕಣ್ಣಿಗೆ ಎಡ್ಡವಾದದ್ದು ಅದೇ, ಹಾಗಾಗಿ ಅಂತ. ಆ ತರಹ ಆಗ ಮಗಳಿಗೆ ಅಂದರೆ ಸೊಸೆ, ಅವಳಿಗೆ ಭಯ. ಅಂಬ ಮೈವಂ ಬಣ, ಅಮ್ಮ ಹಾಗೆ ಹೇಳ್ಬೇಡ ಅಂತಾಳೆ. ಮಹಾರಾಜ ಮೈವಂ ಅವಿಜ್ಞಾಯ ವಿಕ್ಲವಿ ಭೂ. ಅವನು ಸುನಂದ ಸೇವಕ ಹೇಳ್ತಾನೆ, ಹೀಗೆಲ್ಲ ಅಂದುಕೊಂಡು ಯೋಚನೆ ಮಾಡಬೇಡಿ. ಯಾಕೆ? ಅತ್ರ ಹಿತಾರ್ಕ್ಷ್ಯೇಣ ಭಕ್ಷ್ಯಮಾಣಾನಾಂ ಪನ್ನಗಾನಾಂ ಅನೇಕಶಃ ಉಲ್ಕಾರೂಪ ಪತಂತ್ಯೇತೆ ಶಿರೋಮಣಿಯ ಈದೃಶಾಹ. ಇಲ್ಲಂತೂ ತುಂಬ ಹಾವುಗಳಿಂದ ಗರುಡ ಕೊಲ್ತಾನೆ. ಅವುಗಳ ತಲೆಗಳಿಂದ ಈ ಚೂಡಾಮಣಿಗಳು, ಸರ್ಪದ ಮಣಿ ಇದೆಯಲ್ಲ, ಫಣಾಮಣಿ ಅಂಥದ್ದೆಲ್ಲ ಬೀಳ್ತಾ ಇರುತ್ತೆ, ಸಾದೃಶ್ಯ ಇರುತ್ತದೆ ಅಂತ. ನೋಡಿ, ಯಾವತ್ತೂ ನಮಗೆ ಏನೇನೋ ಸುಳ್ಳಿನ ಸಮಾಧಾನ ಮಾಡಿಕೊಂಡು ವಾಸ್ತವವನ್ನು ಹತ್ತಿಕ್ಕಿಕೊಳ್ತೀವಿ ಎಷ್ಟೋ ಬಾರಿ, ಅದೂ ಆಗ್ತಾ ಇರುತ್ತೆ. ಆದರೆ ವಿ ಕಾಂಟ್ ಸ್ಟಾಪ್ ದಿ ಇವೆಂಚುಯಾಲಿಟಿ. ಏನೋ ಒಂದು ಸಮಾಧಾನ, ಆ ಥರದ್ದು ಆ ಕಲೆಯಲ್ಲಿ ಅದೆಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಸಮಾಧಾನ ಮತ್ತೆ ಹೊಯ್ದಾಟ, ಹೀಗೆ ಅವುಗಳನ್ನು ಪರ್ಯಾಯವಾಗಿ ಆಗ ಈಗ ಹಾಗೆ ಹೀಗೆ ಬೆರೆಸಿ
ತಿರುವಿ ಹಾಕುವ ಮೂಲಕವಾಗಿ ಅದೆಷ್ಟು ಚೆನ್ನಾಗಿ ಸಂವಿಧಾನದ ಹೆಣಿಗೆಯನ್ನು ಮಾಡ್ತಾನೆ. ನೇರವಾಗಿ ಹೋಗಬಾರ್ದಲ್ವ, ತರಂಗಿತವಾಗಿ ಹೋಗಬೇಕು. ಇತಿವೃತ್ತ ಕಥೆ. ದೇವಿ ಸೋಪಪತ್ತಿಕಂ ಅಭೀತಂ, ಸಕಾರಣವಾಗಿ ಹೇಳ್ತಾ ಇದ್ದೇನೆ, ಕದಾಚಿ ದೇವಮಪಿ ಸ್ಯಾತ್, ಹೀಗೂ ಇದ್ದಿರಬಹುದು ಅಂತ. ಆಗ ಅವಳು ಹೇಳ್ತಾಳೆ, ಪಾಪ ತಾಯಿ, ಸುನಂದಕ ಯಾವದನಯ ವೇಲೆಯ ಶುಶ್ರ ಸದನಮೇವ ಆಗತೋ ಮೇ ಪುತ್ರಕ್ಕೋ ಭವಿಷ್ಯತಿ, ಇಷ್ಟೊತ್ತಿಗಾಗಲೇ ಮಾವನ ಮನೆ ಸೇರಿರಬಹುದು, ತದ್ಗಚ್ಚ ಜ್ಞಾತ್ವ ಲಘು ಸಂಪಾದಯ, ಬೇಗ ಹೋಗಿ ನಮಗೆ ಸುದ್ದಿ ಮುಟ್ಸು ಅಂತಾನೆ. ಆಗಲಿ ಅಂತ ಅವನು ಹೊರಟೋಗ್ತಾನೆ. ಜಿಮೂತಕೇತು ಅಂದ್ಕೋತಾನೆ, ಅಪಿ ನಾಗ ಚೂಡಾಮಣಿ ಸ್ಯಾದ್ದೇವಿ, ಇದು ನಾಗರದೇ ಚೂಡಾಮಣಿ. ಅಷ್ಟೊತ್ತಿಗೆ ಪಾಪ ರಕ್ತವಸ್ತ್ರವನ್ನು ಸುತ್ತಕೊಂಡು ಶಂಖಚೂಡ ಬರ್ತಾನೆ ರಂಗಸ್ಥಳದ ಮೇಲೆ. ಅಳತಾ ಬರ್ತಿದ್ದಾನೆ. ಸಾಸ್ರಂ ಗೋಕರ್ಣ ಮರ್ಣವತಟೆ ತ್ವರಿತಂ ಪ್ರಣಮ್ಯ ಪ್ರಾಪ್ತೋಸ್ಮಿತಾಂಕರು ಭುಜಂಗಮ ವದ್ಯಭೂಮಿಂ ಆದಾಯತಂ ನಖಮುಖಕ್ಷತ ವಕ್ಷಸಂಚ ವಿದ್ಯಾಧರಂ ಗಗನ ಮುತ್ಪತಿತೋ ಗರುತ್ಮಾನ್. ಅಯ್ಯೋ, ಗೋಕರ್ಣೇಶ್ವರನನ್ನ ಈ ಸಮುದ್ರ ತೀರದಲ್ಲಿ ನೋಡಿ, ಗೋಕರ್ಣ ಮರ್ಣವ ತಟೆ ತ್ವರಿತಂ ಪ್ರಣಮ್ಯ, ಬೇಗ ಹೋಗಿ ತಾಯಿಯ ಜೊತೆ ನೋಡ್ಕೊಂಡು ನಮಸ್ಕಾರ ಮಾಡಿ ನಾನು ವಧ್ಯಶಿಲೆ ಹತ್ರ ಬರಬೇಕು ಅಂತ ಅಂದುಕೊಂಡ್ರೆ, ಈಗಾಗಲೇ ಕ್ಷತ ವಿಕ್ಷತ ಗಾತ್ರನಾಗಿರುವ ಜೀಮೂತ ವಾಹನನ್ನ, ವಿದ್ಯಾಧರ ಚಕ್ರವರ್ತಿ ಆಗಲಿರೋನ್ನ ಗಗನದಲ್ಲಿ ಹೊತ್ತುಕೊಂಡು ಗರುಡ ಹೊರಟೋದ್ನಲ್ಲ. ಹಾ ಮಹಾಸತ್ವ, ಹಾ ಪರಮಕಾರುಣಿಕ, ಹಾ ನಿಷ್ಕಾರಣೀಕ ಬಾಂಧವ, ಹಾ ಪರದುಃಖ ದುಃಖಿತ ಕ್ವ ಗತೋಸಿ. ಸಂಸ್ಕೃತ ಭಾಷೆಯಲ್ಲಿ ಏನು ಸಾಮಾನ್ಯದ್ದು ಹೇಳಿದ್ರೂ ಸೊಗಸು ಅಂತ ಅನಿಸ್ಬಿಡ್ತದೆ. ಅದು ಅನ್ಯಾದೃಶವಾದ ಭಾಷೆ, ಅದು ಒಂಥರ ಆರಂಭದ ಹಂತದಲ್ಲಿಯೇ ಬಂಗಾರವಾದ ಭಾಷೆ ಅಂತ ಅನಿಸುತ್ತದೆ. ಪ್ರಯಚ್ಛಮೆ ಪ್ರತಿವಚನಂ ಹಾ ಶಂಖಚೂಡಕ ಕಿಂಕೃತಂ ತ್ವಯಾ, ಅಯ್ಯೋ ಹಾಳು ಶಂಖಚೂಡ, ಏನು ಮಾಡಿಬಿಟ್ಟೆ ನೀನು. ನಾಹಿತ್ರಾಣಾತ್ ಕೀರ್ತಿರೇಖಾ ಮಯಾಪ್ತ ನಾಪಿ ಶ್ಲಾಘ್ಯ ಸ್ವಾಮಿನೋ ನುಷ್ಠಿತಾಜ್ಞಾ ದತ್ವಾತ್ಮಾನಂ ರಕ್ಷಿತೋನ್ಯೇನ ಶೋಚ್ಯೋ ಹಾ ಧಿಕ್ ಕಷ್ಟಂ ವಂಚಿತೋಸ್ಮಿ. ಈ ಶಾಲಿನಿ ಗುರು ಗಂಭೀರವಾದದ್ದು. ಉದ್ಗಾರಗಳನ್ನು ಸಂಕಟಗಳನ್ನು ಹೊಮ್ಮಿಸೋದಕ್ಕೆ ಎಷ್ಟು ಚೆನ್ನಾದ ಛಂದಸ್ಸು. ನಾಹಿತ್ರಾಣಾತ್ ಕೀರ್ತಿರೇಖಾ ಮಯಾಪ್ತ, ನಾನು ಒಂದು ದಿವಸಕ್ಕೆ ಬಲಿಯಾಗುವ ಮೂಲಕ ನನ್ನ ಕುಲವನ್ನು, ಅದರ ಆಯುಷ್ಯವನ್ನು ಒಂದು ದಿವಸಕ್ಕೆ ಮುಂದೆ ತಳ್ಳುವ ಮೂಲಕ ಕೀರ್ತಿಯನ್ನು ಪಡೆಯಲಿಲ್ಲ ಅಂತ. ಐ ಕುಡ್ ಓನ್ಲಿ ಪೋಸ್ಟ್ಪೋನ್ ದಿ ಇವೆಂಚುಯಾಲಿಟಿ ಬೈ ಒನ್ ಡೇ, ಅದು ಆಗಲಿಲ್ಲ. ನಾಪಿಶ್ಲಾಘ್ಯ ಸ್ವಾಮಿನೋ ಅನುಷ್ಠಿತಾಜ್ಞ, ನಮ್ಮ ಮಹಾರಾಜ ವಾಸುಕಿ ಆಜ್ಞೆ ಆಗಿತ್ತು ನೀನು ಹೋಗಬೇಕು ಅಂತ, ಸತ್ಪ್ರಜೆಯಾಗಿ ಅದನ್ನೂ ಮಾಡಲಿಲ್ಲ. ದತ್ವಾತ್ಮಾನಂ ರಕ್ಷಿತೋನ್ಯೇನ ಶೌಚ್ಯ, ಅಯ್ಯೋ ನನಗೆ ಬದಲಾಗಿ ಮತ್ತೊಬ್ಬ ತನ್ನ ಪ್ರಾಣ ಕೊಟ್ಟು ನಾನು ಅಳುವಂತೆ ಮಾಡಿದನಲ್ಲ. ವಂಚಿತೋಸ್ಮಿ, ಆ ಪುನರುಕ್ತಿ ನೋಡಿ, ನಾನು ಮೋಸ ಹೋದೆ. ತನ್ನಾಹಮೇವಂ ವಿಧ ಕ್ಷಣಮಪಿ ಜೀವನ್ ಅಪಹಾಸ್ಯಮಾತ್ಮಾನಂ ಕರೋಮಿ, ಇನ್ನೊಂದು ಕ್ಷಣ ಇದ್ದರೂ ನನ್ನ ಆತ್ಮ ನನಗೆ ಗೇಲಿ ಮಾಡುತ್ತದೆ. ಯಾವದೇತದನುಗಮನಂ ಪ್ರತಿ ಯತಿಷ್ಯೆ, ಅವನು ಹಿಂಬಾಲಿಸೋದೆ, ಇನ್ನೇನೂ ಇಲ್ಲ ಅಂತ ನೋಡ್ತಾನೆ ಗರುಡ ಏನು ಮಾಡಿದ್ದಾನೆ ಅಂತ. ಆದಾ ಉತ್ಪೀಡ್ಯ ಪೃಥ್ವೀಂ ಪ್ರವಿರಲ ಪತಿತಾಂ ಸ್ಥೂಲ ಬಿಂದುಂ ತಥೋಗ್ರೆ ಗ್ರಾವಸ್ತ್ವಾಪಾತ ಶೀರ್ಣ ಪ್ರಸೃತ ತನುಕಣಾಂ ಕೀಟ ಕೀರ್ಣಂ ಸ್ಥಳೀಷು ದುರ್ಲಕ್ಷ್ಯಾಂ ಧಾತುಬಿತ್ತೌ ಘನತರು ಶಿಖರೆ ಗಹ್ವರೆ ಸ್ತ್ಯಾನರೂಪಾಂ ಏನಾಂ ತಾರ್ಕ್ಷ್ಯಂ ದಿದಿಕ್ಷು ನಿಪುಣ ಮನುಸರನ್ ರಕ್ತಧಾರಾಂ ವ್ರಜಾಮಿ. ಗರುಡ ಎಲ್ಲಿದ್ದಾನೆ? ಯಾವ ಬೆಟ್ಟದ ಕಿಬ್ಬಿಯಲ್ಲಿ, ಯಾವ ಬಂಡೆಗಲ್ಲಿನ ಮೇಲೆ ಕೂತು ಜಿಮೂತ ವಾಹನನ್ನ ಇನ್ನೇನು ಅರಜೀವ ಮಾಡಿ ಪೂರ್ತಿ ತಿಂದುಬಿಡ್ತಾನೋ ಅಷ್ಟೊಳಗೆ ಹೋಗೋಣ. ಅದನ್ನು ಹುಡುಕೊಂಡು ಹೋಗೋದಕ್ಕಿರುವ ದಾರಿ ರಕ್ತಧಾರೆ ಬಿದ್ದದ್ದು. ಅದು ಹೇಗೆ ಅಂತ ಅನ್ನೋದನ್ನು ಒಳ್ಳೆ ಶ್ರದ್ಧರಾದ ಹೇಳಿದ್ದಾನೆ. ಮೊದಲು ಅವನು ಆ ಕೊಂದಾಗ ರಕ್ತ ಏನಾಗಿದೆ, ಉತ್ಪೀಡ್ಯ ಪೃಥ್ವೀಂ, ಭೂಮಿಯಲ್ಲಿ ಮೇಲೆ ಬಿದ್ದಿದೆ. ಪ್ರವಿರಲ ಪತಿತಾಂ ಸ್ಥೂಲ ಬಿಂದುಂ ತಥೋಗ್ರೆ, ಮೊದಲು ಭೂಮಿಗೆ ಇಂಗಿದೆ. ಮತ್ತೆ ಅದೇ ಇಲ್ಲಿ ಹತ್ತಿರ ಕಾಣಿಸೋದು ಹಳೇದು ರಕ್ತಧಾರೆ, ದೂರದಲ್ಲಿರೋದು ಫ್ರೆಶ್ ಆದ ರಕ್ತಧಾರೆ. ಹಾಗಾಗಿ ಉತ್ಪೀಡ್ಯ ಪೃಥ್ವೀಂ ಪ್ರವಿರಲ ಪತಿತಾಂ, ಇಲ್ಲಿ ಸ್ವಲ್ಪ ದೂರ ಬಿದ್ದದ್ದು ಸ್ಥೂಲ ಬಿಂದುಂ ತಥೋಗ್ರೆ, ಮತ್ತೆ ದೊಡ್ಡ ಹನಿಗಳು ಬಿದ್ದಿವೆ. ಗ್ರಾವ ಸ್ವಾಪಾತ ಶೀರ್ಣ ಪ್ರಸೃತ ತನುಕಣಾಂ, ಕಲ್ಲಿನ ಮೇಲೆ ಬಿದ್ದಾಗ ಪಟ್ಟಂತ ಬಿದ್ದು ಆ ರಕ್ತಧಾರೆ ವರ್ತುಲಾಕಾರವಾಗಿದ್ದರೂ ಅಂಚಲೆಲ್ಲ ಸಿಡಿದು ಸೀಳಿಕೊಂಡು ದೇದೀಪ್ಯಮಾನನಾದ ಕಿರಣಮಯನಾದ ಸೂರ್ಯಬಿಂಬದಂತೆ ಕಾಣುತ್ತದಲ್ಲ, ಹಾಗಾಗಿ ಪ್ರಸೃತ ತನುಕಣಾಂ. ಇನ್ನು ಕೆಲವು ಕಡೆ ರಕ್ತಕ್ಕೆ ಕ್ರಿಮಿಕೀಟಗಳು ಮುತ್ತುಕೊಂಡಿವೆ, ಇನ್ನೂ ಫ್ರೆಶ್ ಆಗಿದೆ ಅದಕ್ಕೆ. ಕೀಟಕೀರ್ಣಂ ಸ್ಥಳೀಷು ದುರ್ಲಕ್ಷ್ಯಾಂ ಧಾತು ಬಿತ್ತು. ಇನ್ನು ಬೆಟ್ಟದಲ್ಲಿ ಕೆಂಪು ಬಣ್ಣದ ಅದಿರುಗಳು ಸಿಗ್ತಕ್ಕಂಥ ಜಾಗದಲ್ಲಿ ದುರ್ಲಕ್ಷ್ಯ, ರಕ್ತ ಯಾವುದು ಇದ್ಯಾವುದು ಅಂತ ಗೊತ್ತಾಗ್ತಿಲ್ಲ. ದುರ್ಲಕ್ಷ್ಯಾಂ ಧಾತು ಬಿತ್ತು. ಘನತರು ಶಿಖರೇ ಗಹ್ವರೇ ಸ್ತ್ಯಾನರೂಪ. ಇನ್ನು ಮರಗಳ ಮೇಲೆ ಇಂಗುವಕ್ಕಾಗೋದಿಲ್ವಲ್ಲ, ಹಾಗಾಗಿ ಇನ್ನೂ ಹೆಪ್ಪುಗಟ್ತಾ ಇದೆ, ಇನ್ನೂ ಜಿಡ್ಡಾಗಿದೆ, ಗಡ್ಡಿಯಾಗಿದೆ, ಆ ಥರ ಕಾಣಿಸ್ತಾ ಇದೆ. ಇಂಥ ರಕ್ತದ ಧಾರಿಯನ್ನು ನಡೆಸಿಕೊಡಿಸ್ಕೊಂಡು ತಾರ್ಕ್ಷ್ಯಂ ದಿದೃಕ್ಷು, ಗರುಡನ್ನು ಹುಡುಕೊಂಡು ನಿಪುಣ ಮನಸರನ್ನು ರಕ್ತಧಾರಾಂ ರಜಾಮಿ, ಈ ರಕ್ತಧಾರೆಯನ್ನೇ ಅನುಸರಿಸ್ಕೊಂಡು ಹೋಗ್ತೀನಿ ಅಂತ.
ಇದು ಅಭಿಜಾತ ಶೈಲಿಯ ನಾಟ್ಯಧರ್ಮಿ ಪ್ರಧಾನವಾದ ನೃತ್ಯ ರೂಪಕ ನಾಟಕ. ಹಾಗಾಗಿ ಇಷ್ಟು ವಿವರಗಳಿಗೂ ತಾಕತ್ತಿದೆ, ಅವುಗಳನ್ನೆಲ್ಲ ತುಂಬಿಕೊಳ್ಳುತ್ತದೆ. ಯಾರೂ ನಿಜ ಜೀವನದಲ್ಲಿ ಹೀಗೆಲ್ಲ ಮಾತಾಡೋಲ್ಲ. ಆದರೆ ನಮಗೆ ರಸ ಉಂಟಾಗಬೇಕಾದ್ರೆ ಇಷ್ಟು ವಿವರಗಳು ಬೇಕಾಗುತ್ತದೆ. ರಸಮುಂದೆ ಕವಿಗೆ ನೀತಿ ಅಂತ ಕುವೆಂಪು ಹೇಳ್ತಾರಲ್ಲ, ಆ ತರಹ. ಅಂದರೆ ಒಬ್ಬ ಕವಿ ರಕ್ತಧಾರೆ ಎಲ್ಲೆಲ್ಲಿ ಹೇಗೆ ಬೀಳಬಹುದು ಅನ್ನೋದನ್ನು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಮಾಡಿದ್ದಾನೆ ಅಂದರೆ ಸನ್ನಿವೇಶವೇ ನಮ್ಮ ಮನಸ್ಸಲ್ಲಿ ಚಿತ್ರಿತವಾಗುತ್ತದೆ. ಇದು ಉದ್ದೀಪನ ವಿಭಾವ. ಅದರ ಮೂಲಕವಾಗಿ ಆವರಣ ನಿರ್ಮಾಣ ಆಗ್ತಾ ಇದೆ. ತಾಯಿ ಇತ್ತ ಕಡೆ ಮಹಾರಾಜ ಯೇಷ ಸಶೋಕ ಇವ ರುದಿತವದನ ಇತಯೇವ ತ್ವರಿತಮಾಗಚ್ಚನ್ ಹೃದಯಮ್ಮೇ ಆಕುಲೀಕರೋತಿ. ಶಂಖಚೂಡ ಅವನು ಗೊತ್ತಿಲ್ಲ ಇವರಿಗೆ ಯಾರು ಅಂತ. ಯಾರೋ ಅಳ್ತಾ ಬರ್ತಾ ಇದ್ದಾನೆ, ನನಗೆ ಭಯವಾಗ್ತಾ ಇದೆ. ತದ್ ಜ್ಞಾಯತಾಂ ತಾವದಿ ಕಯೇಶ ಇತಿ ಅಂತ, ಆಗಲಿ ಅಂತ ಯಥಾಹದೇವಿ ಅಂತ ಅಂತಾನೆ. ಇವನು ಮತ್ತೆ ಅಳ್ತಾ ಇದ್ದಾನೆ. ತ್ರಿಭುವನೈಕ ಚೂಡಾಮಣಿ ಕೊಮಯಾ ದ್ರಷ್ಟವ್ಯೋಸಿ ಮುಷಿತೋಸ್ಮಿ ಭೋ ಮುಷಿತೋಸ್ಮಿ. ಇಲ್ಲಿ ತ್ರಿಭುವನೈಕ ಚೂಡಾಮಣಿ ಅಂತ ಅನ್ನೋದು ಜೀಮೂತ ವಾಹನನಿಗೆ ಸಂಬೋಧನೆ. ಆದರೆ ಇವನ ಚೂಡಾಮಣಿ ಬಿದ್ದೋಗ್ಬಿಡ್ತೇನೋ ಅಂತ ಅಂದ್ಕೊತಾ ಇದ್ದಾರೆ. ಮುಷಿತೋಸ್ಮಿ, ನಾನು ಮೋಸ ಹೋದೆ, ಕದ್ದಲ್ಪಟ್ಟೆ, ನಾನು ಐ ವಾಸ್ ರಾಬ್ಡ್ ಅಂತ ಅಂದ್ಕೊಳ್ಳೋದು. ಆ ಚೂಡಾಮಣಿ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತ ಅಂದುಕೊಂಡು ಅದನ್ನು ಇವರು ಕೊಡಕ್ಕೆ ಹೋಗ್ತಾರೆ. ಆ ವಿಡಂಬನೆಯ ಐರನಿ ತುಂಬ ಚೆನ್ನಾಗಿದೆ. ಜೀಮೂತ ಕೇತು ಕೇಳಿ ಆಕರ್ಣ್ಯ ಸಹರ್ಷಂ ವಿಹಸ್ಯ ದೇವಿ ಮುಂಚ ಶೋಕಂ ಅಸ್ಯಾಯಂ ಚೂಡಾಮಣಿ ನೂನಂ ಮಾಂಸಲೋಭಾತ್ ಕೇನಾಪಿ ಪಕ್ಷಿಣ ಮಸ್ತಕಾದ್ ಉತ್ಕಾಯ ಆನೀಯಮಾನಃ ಅಸ್ಯಾಂ ಭೂಮೋಪಪಾತ. ಇವನು ಚೂಡಾಮಣಿ ಯಾವುದೋ ಗರುಡ ಪಕ್ಷಿ ಜಾತಿದು ಬಂದು ಕಿತ್ಕೊಂಡು ಹೋಗಿದೆ, ಇವನು ಪಾಪ ಹುಡುಕೊಂಡು ಒದ್ದಾಡ್ತಿದ್ದಾನೆ ಅಂತ ಅಂದುಕೊಳ್ತಾನೆ. ಇವಳು ಸಮಾಧಾನ ಮಾಡಿಕೊಂಡು ಮಲಯವತಿಯನ್ನು ಅಪ್ಪಿಕೊಂಡು, ತಾಯಿ ಅವಿಧವೇ ಅಮ್ಮ ಸುಮಂಗಲೇ ಧೀರಾಭವ ನಕಲ್ ವೀದೃಶಿಯ ಆಕೃತಿ ವೈಧವ್ಯ ದುಃಖಂ ಅನುಭವತಿ. ನಿನ್ನಂಥ ಕಳಕಳಿಯಾಗಿರೋಳಿಗೆ ವೈಧವ್ಯ ಬರೋಲ್ಲಮ್ಮ, ಯೋಚನೆ ಮಾಡಬೇಡ ಅಂತಾಳೆ. ಬಂದೇ ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಅಂಬ ಯುಷ್ಮಾಕಂ ಆಶಿಷಾಂ ಪ್ರಭಾವೇಣ, ನಿಮ್ಮ ಆಶೀರ್ವಾದ ಅಂತ ಕಾಲಿಗೆ ಬೀಳ್ತಾಳೆ. ಅಷ್ಟೊತ್ತಿಗೆ ಶಂಖಚೂಡ ಬರ್ತಾನೆ. ಕಿಂ ತವ ಚೂಡಾಮಣಿ ಅಪಹೃತ ಅಂತ ಇವನು ಕೇಳ್ತಾನೆಪ್ಪ, ನಿನ್ನ ಚೂಡಾಮಣಿ ಕಳೆದೋಯ್ತಾ ಅಂತ. ಜೀಮೂತಕೇತು ಆರ್ಯ ನ ಮಮೈಕಸ್ಯ ತ್ರಿಭುವನಸ್ಯಾಪಿ, ನಂದು ಮಾತ್ರ ಅಲ್ಲ 3 ಲೋಕದ ಚೂಡಾಮಣಿಯೇ ಹೋಯಿತು. ವತ್ಸ ಕಥಮಿವ ದುಃಖಾತಿಭಾರಾತ್ ಬಾಷ್ಪೋಪರುದ್ಯಮಾನ ಕಂಠ ನ ಶಕ್ನೂಮಿ ಕಥಯಿತು. ಗಂಟ್ಲು ಕಟ್ಟಿ ಸೆರೆ ಬಿಗಿದು ಹೇಳೋಕ್ಕಾಗ್ತಾ ಇಲ್ಲ ಅಂತ ಹತೋಸ್ಮಿ. ಗೊತ್ತಾಗ್ಬಿಡುತ್ತೆ ಇವನಿಗೆ. ಆವೇದಯ ಮಮಾತ್ಮೀಯಂ ಪುತ್ರ ದುಃಖಂ ಸುದುಸ್ಸಹಂ ಮೈ ಸಂಕ್ರಾಂತಮೇತತ್ತೇ ಏನ ಸಹ್ಯಂ ಭವಿಷ್ಯತಿ. ಅಯ್ಯೋ ಪಾಪ, ನಿನಗೆ ತಾಳದಾಗದ ದುಃಖವೇ, ನನಗೆ ಹೇಳಪ್ಪ, ನಾನು ತಾಳ್ತೀನಿ ಅಂತ. ಮೈ ಸಂಕ್ರಾಂತಮೇತತ್ತೆ, ನನಗೆ ಬರಲಿ ನಿನ್ನ ದುಃಖ, ಸ್ವಲ್ಪ ಹಂಚ್ಕೋತೀನಿ ಅಂತ. ಬಂದೇ ಬರುತ್ತೆ. ಅಂದರೆ ಮುಂದೆ ಆಗತಕ್ಕಂಥದ್ದು ನಮಗೇನು ಅಂತ ಗೊತ್ತಿದೆ, ಪಾತ್ರಗಳಿಗೆ ಗೊತ್ತಿಲ್ಲ. ನಮಗಾಗ ಸಹಾನುಭೂತಿಯನ್ನು ಚೆನ್ನಾಗಿ ತೋರೋಕ್ಕಾಗುತ್ತೆ. ವ್ಯಗ್ರತೆಗಿಂತ ಮಿಗಿಲಾಗಿ ಸಹಾನುಭೂತಿ ಬರ್ತದೆ. ಎಂಪತಿ ತುಂಬ ಮುಖ್ಯವಾಗಿ ಉಳಿತಕ್ಕಂಥದ್ದು. ಅಂದರೆ ಸರೀನ್ ಇನ್ವಾಲ್ವ್ಮೆಂಟ್ ಅಂತೀವಲ್ಲ, ಕಂಪ್ಯಾಷನೇಟ್ ಇನ್ವಾಲ್ವ್ಮೆಂಟ್, ಅದು ಸಾಧ್ಯವಾಗುತ್ತದೆ. ಶಂಖಚೂಡ ಶ್ರೂಯತಾಂ ಶಂಖಚೂಡೋ ನಾಮ ನಾಗಖಲ್ವಹಂ ಅಂತ ತನ್ನ ಪರಿಚಯವನ್ನೆಲ್ಲ ಹೇಳ್ಕೊತಾನೆ. ಈಗ ರುಧಿರ ಧಾರಾ ಪದ್ಧತಿ ಪೌಂಸುಭಿ ಅವಕೀರ್ಯಮಾಣ ದುರ್ಲಕ್ಷ್ಯತಾಂ ಉಪನಯತಿ. ರಕ್ತದ ಚಹರೆಯನ್ನು ಹುಡ್ಕೊಂಡು ಬಂದೆ, ಅದು ಕಾಣಿಸ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ವಿದ್ಯಾಧರೇಣ ಕೇನಾಪಿ ಕರುಣಾವಿಷ್ಟಚೇತಸ ಮಮ ಸಂರಕ್ಷಿತಾ ಪ್ರಾಣ ದತ್ವಾತ್ಮಾನಂ ಗರುತ್ಮತೆ. ಡಿಕ್ಲೇರ್ ಮಾಡಿಬಿಟ್ಟ. ಯಾರೋ ವಿದ್ಯಾಧರ ನನ್ನ ಮೇಲೆ ಕರುಣೆಯಿಂದ ತಾನು ಬಲಿಯಾಗಿ ನನಗೆ ಪ್ರಾಣದಾನ ಮಾಡ್ದ ಅಂತ. ಇವನು ಗೊತ್ತಾಯಿತು. ಕೋನ್ಯ ಏವಂ ಪರಹಿತ ವ್ಯಸನಿ. ಯಾರಿಗಪ್ಪ ಇನ್ನೊಬ್ಬ ಹಿತ ಮಾಡಬೇಕು ಅನ್ನೋ ಚಟ ಇದೆ. ಪರಹಿತ ವ್ಯಸನಿ ನಾನು ವತ್ಸಹ ಸ್ಪಷ್ಟಮೇವೋಚ್ಯತಾಂ ಜೀಮೂತ ವಾಹನೇನೇತಿ. ಅಯ್ಯೋ, ಸ್ಪಷ್ಟವಾಗಿ ಹೇಳು ಜೀಮೂತ ವಾಹನ ಅಂತ. ಹತೋಸ್ಮಿ ಮಂದ ಭಾಗ್ಯ. ಪುತ್ರಕಃ ಕಥಂ ತ್ವಯೈತತ್ಕೃತಂ ಕಥಂ ಸತ್ಯಭೂತಮೇವಂ ದುಶ್ಚಿಂತಿತಂ. ಅಯ್ಯೋ, ಕೇಡು ಅಂತ ಆಲೋಚಿಸಿದ್ದು ಈಗ ಸತ್ಯವೇ ಆಗ್ಬಿಡ್ತಲ್ಲ. ಸರ್ವೇ ಮೋಹಂಗಚ್ಚಂತಿ, ಮೂರ್ಛೆ ಹೋಗ್ತಾರೆ. ಈಗ ಅವನಿಗೆ ಗೊತ್ತಾಗುತ್ತೆ ಶಂಖಚೂಡನಿಗೆ, ಅಯ್ಯೋ ನೂನಮೇತೋ ಪಿತರೌ ತಸ್ಯ ಮಹಾತ್ ಸತ್ವಸ್ಯ. ಇವರೇ ಅವನ ತಾಯಿ ತಂದೆಗಳಿರಬೇಕು. ಕಥಂ ಅಪ್ರಿಯವಾದಿನಾ ಮಯ ಇಮಾಮವಸ್ತಾಂ ನೀತು. ಪಾಪವಾದ ಮಾತನ್ನು, ಅಪ್ರಿಯ ವಾಕ್ಯವನ್ನು ಹೇಳಿ ಇಂಥ ಸ್ಥಿತಿಗೆ ತಂದೆ. ಅಥವಾ ವಿಷಾದ್ರತೆ ವಿಷಧರಸ್ಯ ಮುಖಾತ್ ಕಿಮನ್ಯನ್ ನಿಸ್ಸರತಿ. ಎಷ್ಟು ರಸಮಯವಾದ ವಾಕ್ಯಗಳು. ವಿಷಧರನಾದ ಸರ್ಪನಿಗೆ ವಿಷವಲ್ಲದೆ ಅಮೃತ ಬಾಯಿಂದ ಬರುತ್ಯ, ಯಾರಿಗೂ ಕಷ್ಟ ಕೊಡೋದೇ ಆಯ್ತಲ್ಲ. ಅಹೋ ಪ್ರಾಣಪ್ರದಸ್ಯ ಸುಸದೃಶಂ ಪ್ರತ್ಯುಪಕೃತಂ ಜೀಮೂತ ವಾಹನಸ್ಯ ಶಂಖಚೂಡೇನ ತತ್ಕಿಮಧುನೈವಾತ್ಮಾನಂ ವ್ಯಾಪಾದಯಾಮಿ. ಏನು ಮಾಡಲಿ, ನನ್ನನ್ನು ನಾನು ಕೊಂದುಕೊಳ್ಳಲ್ಲ. ಅಥವಾ ಸಮಾಶ್ವಸ್ಯಾಮಿ ತಾವದೇತು. ಸಮಾಧಾನ ಮಾಡೋಕ್ಕೆ ಶುರು ಮಾಡ್ತಾನೆ. ತಾತ ಸಮಾಶ್ವಸಿ ಎಂಬ ಸಮಾಶ್ವಸಿತು ಅಂತ. ಮತ್ತೆ ಅವರು ಮೂರ್ಛೆಯಿಂದ ಹೇಳ್ತಾರೆ. ಸೊಸೆಯನ್ನು ಮತ್ತೆ ಎಬ್ಬಿಸ್ತಾರೆ. ವಯಂ ಕಿಂ ಜೀಮೂತ ವಾಹನೇನ ವಿನಾ ಜೀವಾಮಹ ತತ್ಸಮಾಶ್ವಸಿ ತಾವತ್. ಅಮ್ಮ, ನಾವು ತಾನೇ ಮಗ ಇಲ್ಲದೆ ಬದುಕ್ತೀವ, ಎಲ್ಲರೂ ಒಟ್ಟಿಗೆ ಹೋಗೋಣ ಬಾ ಅಂತ.
ಆರ್ಯಪುತ್ರ ಕಸ್ಮಿನ್ ಮಯಾ ತ್ವಂ ಪ್ರೇಕ್ಷಿತವ್ಯ, ಎಲ್ಲಿ ನಿನ್ನನ್ನು ನಾನು ನೋಡಲಿ, ಯಾವುದರೊಳಗೆ ಕಾಣಲಿ? ಹಾ ವತ್ಸ ಗುರುಚರಣ ಶುಶ್ರೂಷಾ ವಿಧಿಜ್ಞ ಚೂಡಾಮಣಿಂ ಚರಣಯೋರ್ಮಮ ಪಾತಯಿತಾತ್ವಯ ಲೋಕಾಂತರಗತೇನಾಪಿ ನೋಜ್ಜಿತೋ ವಿನಯಕ್ರಮ. ಅಲ್ಲಿಗೆ ಕನೆಕ್ಷನ್. ಇಂಥ ವಿನಯಶಾಲಿ ಲೋಕಾಂತರಗತೇನಾಪಿ, ಲೋಕಾಂತರಗಳಿಗೆ ಹೋಗುವಾಗಲೂ ನ ವಿನಯಕ್ರಮ ಉಜ್ಜಿತ, ನಿನ್ನ ವಿನಯವನ್ನು ಬಿಡಲಿಲ್ಲ. ಚರಣಯೋರ್ಮಮ ಪಾತಯಿತಾತ್ವಯ ಚೂಡಾಮಣಿಂ, ನಿನ್ನ ಚೂಡಾಮಣಿನ ಕಾಲ ಮೇಲೆ ಬಿಳಿಸಿಯೇ ಹೋದಿಯಲ್ಲ ಅಂತ ಅಪಶ್ಚಿಮ ಪ್ರಣಾಮ ಯಾವ ಥರ ಮಾಡ್ತಾನೆ. ಚೂಡಾಮಣಿಯನ್ನೇ ಇಟ್ಕೊಂಡು ಅಳೋಕ್ಕ ಆರಂಭ ಮಾಡ್ತಾನೆ. ಕಥಮೇತಾವನ್ ಮಾತ್ರ ದರ್ಶನ ಸಂವೃತೋಸಿ, ಇಷ್ಟು ಮಾತ್ರಕ್ಕೆ ನಿನ್ನ ದರ್ಶನ ಸೀಮಿತವಾಯ್ತಲ್ಲ, ಇದಕ್ಕಿಂತ ಮಿಗಿಲಾಗಿ ಇನ್ನೇನು ಇಲ್ಲದೆ ಹೋಯ್ತಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಆ ಸೀತೆಯನ್ನು ಕಳ್ಕೊಂಡ ರಾಮ ದ್ಯುತೇ ಪ್ರಣಯ ಕೇಳಿಸು ಕಂಠಪಾಶಃ ಅಂತ ಒಂದು ಪದ್ಯ ಬರುತ್ತದೆ ಕುಂದಮಾಲೆಯಲ್ಲಿ. ಉತ್ತರಿಯ ಪಗಡೆ ಆಡುವಾಗ ಪಣವಾಗಿತ್ತು. ವಿನೋದ ಪ್ರಣಯ ಕಾಲದಲ್ಲಿ ಒಬ್ಬರನ್ನೊಬ್ಬರು ಹಿಡಿದಿಟ್ಟುಕೊಳ್ಳೋಕ್ಕೆ ಎಳೆಯೋದಕ್ಕೆ, ಕೊರಳಿಗೆ ಹಾಕಿ ಎಳೆಯೋದಕ್ಕೆ ಆ ಉತ್ತರಿಯ ಪಾಶವಾಗಿ ಬಳಕೆಗೆ ಬರ್ತಾ ಇತ್ತು. ಆಮೇಲೆ ವಿಹಾರ ಮಾಡಿದಾಗ ಬಳಲಿಕೆ ಬೆವರನ್ನು ಇಳಿಸ್ಕೊಳ್ಳೋಕ್ಕೆ ಬೀಸಣಿಗೆ ಆಗ್ತಾ ಇತ್ತು. ಮುನಿದು ಬೇರೊಂದು ಶೈಲಿಯಲ್ಲಿ ರಾತ್ರಿ ಅವಳು ಮಲಗಿದಾಗ ಹಾಸಿಗೆ ಆಗ್ತಾ ಇತ್ತು. ಇಂಥದ್ದು ಉತ್ತರಿಯ ಧರಿಸಿದವಳು ಹೋಗಿ ಬರೀ ಉತ್ತರಿಯ ಮಾತ್ರ ಉಳಿಯಿತು ಅಂತ ರಾಮ ಹೇಳ್ತಾನೆ. ಸೀತೆ ಉತ್ತರಿಯ ನೋಡ್ತಾ ಆ ತರಹ ಇಲ್ಲಿ ಬಂದಿದೆ. ಭಕ್ತ್ಯಾ ವಿದೂರ ವಿನತಾನನ ನಮ್ರಮೌಲೆ ಶಶ್ವತ್ತವ ಪ್ರಣಮತಶ್ಚರಣೋ ಮದೀಯೌ ಚೂಡಾಮಣಿರ್ ನಿಕಷಣೈ ಮಸೃಣೋಪ್ಯಯಂ ಹಿ ಗಾಢಂ ವಿದಾರಯತಿ ಮೇಂ ಹೃದಯಂ ಕಥಂನು. ನಿನ್ನ ಚೂಡಾಮಣಿ ಎಷ್ಟು ಮೃದುವಾಗಿದ್ದರೂ ನನ್ನ ಎದೆಯನ್ನು ಸೀಳ್ತಾ ಇದೆ ಈಗ. ಹಾ ಪುತ್ರಕ ಜೀಮೂತ ವಾಹನ ಯಸ್ಯ ತೇ ಗುರುಜನ ಶುಶ್ರೂಷಾಂ ವರ್ಜಯಿತ್ವ ಅನ್ಯತ್ ಸುಖಂ ನ ರೋಚತೆ. ನಿನಗೆ ನನ್ನ ಸೇವೆ, ನಮ್ಮ ಸೇವೆ ಬಿಟ್ಟು ಇನ್ಯಾವುದು ರುಚಿಸ್ತಾ ಇರಲಿಲ್ಲ. ಸಕುತ್ರೇತಾನಿಂ ಪಿತರಮುಜ್ಜಿತ್ವ ಸ್ವರ್ಗ ಸುಖಂ ಅನುಭವಿತು ಗತೋಸಿ. ಹಾಗಿರುವ ನೀನು ನನ್ನನ್ನು ಬಿಟ್ಟು ಸ್ವರ್ಗ ಸುಖ ಪಡೆಯೋದಕ್ಕೆ ನಮ್ಮನ್ನು ಬಿಟ್ಟು ಇಲ್ಲಿಗೆ ಹೋದೆ. ಸಂಕಟ ಎಷ್ಟೆಲ್ಲ ಕಾವ್ಯಮಯವಾಗಿ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ. ಯಾವುದೂ ಆಗುತ್ತದೆ. ಜಗನ್ನಾಥ ಪಂಡಿತರಾಜನ ತುಂಬ ಸುಂದರವಾದ ಆ ಕರುಣಾವಿಲಾಸದ ಚಿಕ್ಕ ಭಾಗ ಅದು. ಭಾಮಿನಿ ವಿಲಾಸದಲ್ಲಿ ಹೆಂಡತಿ ತೀರ ಹೋಗಿದ್ದಾಳೆ ಕಾಮೇಶ್ವರಿ. ಅವನು ಹೇಳ್ತಾನೆ, ಅಲ್ಲ ನೀನು ಮದುವೆಯ ಕಾಲದಲ್ಲಿ ಅಶ್ಮಾರೋಹಣ ಮಾಡುವಾಗ ಒಂದು ಗೇಣುದ್ದದ ಕಲ್ಲೂ ಇಲ್ಲ, ಅದರ ಮೇಲೆ ನಿಂತ್ಕೊಳ್ಳೋವಾಗಲೇ ಬಿದ್ದೋಗ್ತೀನಿ ಅಂತ ನನ್ನ ಕೈ ಹಿಡ್ಕೊಂಡೆ. ಈಗ ಅಷ್ಟತ್ರ ಸ್ವರ್ಗಕ್ಕೆ ಹೋಗೋವಾಗ ನನ್ನ ಕೈ ಬಿಟ್ಟು ಹೊರಟೋಗ್ಬಿಟ್ಟೆ ಅಂತ. ತುಂಬ ತುಂಬ ಸುಂದರವಾದ ಭಾವ. ಆ ವಿಷಮಾಲಂಕಾರ ಇದೆಯಲ್ಲ, ಇಲ್ಲಿ ಹೀಗಿದ್ದಿದ್ದು ಅಲ್ಲಿ ಹಾಗಾಯಿತು ಅಂತಕ್ಕಂಥದ್ದು, ಆ ಕಾಂಟ್ರಾಸ್ಟ್ ಅದು ತಂದು ತೋರಿಸ್ತಕ್ಕಂಥದ್ದು. ಇಲ್ಲಿಯೂ ಅಷ್ಟೇನೆ. ಮಲಯವತಿ ಅಳತಾಳೆ. ತದ್ ದೇಹಿಮೇ ಆರ್ಯಪುತ್ರ ಚಿಹ್ನಂ ಚೂಡಾಮಣಿಂ, ಅವನ ಸಂಕೇತವಾಗಿ ಉಳಿದ ಚೂಡಾಮಣಿನ ಕೊಡಿ. ಏನೇನಂ ಹೃದಯ ಕೃತ್ವ ಜ್ವಲನ ಪ್ರವೇಶೇನ ಅಪನಯಾಮಿ ಹೃದಯಸ್ಯ ಸಂತಾಪಂ. ಇದನ್ನು ನಾನು ಹೃದಯಕ್ಕಿಟ್ಟುಕೊಂಡು ಬೆಂಕಿಯಲ್ಲಿ ಬಿದ್ದು ನನ್ನ ಹೃದಯ ಕ್ಲೇಶ ತೀರಿಸ್ಕೋತೀನಿ. ಪತಿವ್ರತೆ ಕಿಮೇವ ಮಾಕುಲೇಸಿ ನಾನು ಸರ್ವೇಷಾಮೇವ ಅಸ್ಮಾಕಂ ನಿಶ್ಚಯ. ಅಮ್ಮ ಸಾಧ್ವಿ, ಇದು ನಿಂದೊಬ್ಬಳದಲ್ಲ, ನಾವೆಲ್ಲ ಬೆಂಕಿಯಲ್ಲಿ ಬಿಡ್ತೀವಿ ಅಂತ. ಕಿಮ್ ಅಸ್ಮಾಭಿ ಪ್ರತಿಪಾಲ್ಯತೆ, ಯಾಕೆ ತಡ ಮಾಡೋದು ಅಂತ ತಾಯಿಯು ಹೇಳ್ತಾಳೆ. ಜೀಮೂತ ಕೇತು ಹೇಳ್ತಾನೆ, ನ ಖಲು ದೇವಿ ಕಿಂಚಿತ್ ಕಿಂತು ವಾಹಿತಾಗ್ನೇಹೇ ನಾಣ್ಯೇನ ಅಗ್ನಿನಾ ಸಂಸ್ಕಾರೋ ವಿಹಿತ ಅಥೋಗ್ನಿಹೋತ್ರ ಶರಣಾದ್ ಅಗ್ನಿನಾದಾಯ ಆತ್ಮಾನ ಮುದ್ದೀಪಯಾಮಿ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಹರ್ಷ ಇಲ್ಲಿ ಬೌದ್ಧವನ್ನೇ ಆಧರಿಸಿದ್ದರೂ ವೈದಿಕವನ್ನು ಎಷ್ಟು ಕಡೆ ಪಾಲಿಸಿದ್ದಾನೆ ಅಂತ. ಆಹಿತಾಗ್ನಿಗೆ ಅಸಂಸ್ಕೃತಾಗ್ನಿಯಿಂದ ಅಲ್ಲ, ಸಂಸ್ಕೃತಾಗ್ನಿಯಿಂದಲೇ ಸಂಸ್ಕಾರವಾಗಬೇಕು. ಆಹಿತಾಗ್ನಿಗಳಿಗೆ ಬ್ರಾಹ್ಮವಿಧಿಯಲ್ಲಿ ಮಾಡಬೇಕು ಕರ್ಮವನ್ನು, ಅನಾಹಿತಾಗ್ನಿಗಳಿಗೆ ರೌದ್ರ ವಿಧಿಯಿಂದ ಮಾಡಬೇಕು ಅಂತೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಆಹಿತಾಗ್ನಿಯ ಜೊತೆಯಲ್ಲಿಯೇ ಅವನ ಅಗ್ನಿಪಾತ್ರಗಳು ಎಲ್ಲವನ್ನೂ ಕಳಿಸ್ತಾರೆ. ಅವನಿಗಿಂತ ಮುಂಚೆ ಅವನ ಹೆಂಡತಿ ತೀರ್ಕೊಂಡ್ರೆ ಅವಳ ಜೊತೆ ತ್ರೇತಾಗ್ನಿಗಳು, ತ್ರೇತಾಗ್ನಿ ಪರಿಚರ್ಯ ಪಾತ್ರಗಳು ಎಲ್ಲ ಹೊರಟೋಗುತ್ತವೆ, ಆರಣೆಗಳ ಸಮೇತ ಹೊರಟೋಗುತ್ತವೆ. ಯಾರೋ ಒಬ್ಬರು ಮೈಸೂರಿನಲ್ಲಿ ಆಹಿತಾಗ್ನಿಗಳಿದ್ರಂತೆ. ಅವರಿಗೆ ತನಗೆ ಆ ಮಹಾ ಸಂಸ್ಕೃತವಾದಂಥ ತ್ರೇತಾಗ್ನಿಯಿಂದಲೇ ಅಂತ್ಯಷ್ಟಿ ಆಗಬೇಕು ಅಂತಿತ್ತು. ಅವ್ರ ಹೆಂಡತಿ ಚಟ್ ಅಂದರು, ಹಿಂದೆಯೇ ಹೊರಟೋಗ್ಬಿಡ್ತು. ಮೋಸ ಮಾಡ್ದ ಅಗ್ನಿದೇವ, ಮೋಸ ಮಾಡ್ದ ಅಂತ ಹೇಳ್ತಾ ಇದ್ರಂತೆ. ಮದುವೆ ಆಗೋ ವಯಸ್ಸೆಲ್ಲ ಮುಪ್ಪಿನ ಮುದುಕರು, ಯಾರು ಹೆಣ್ಣು ಕೊಡ್ತಾರೆ. ಹೀಗಾಗಿ ಅವರಿಗೆ ಲೌಕಿಕ ಅಗ್ನಿಯಿಂದಲೇ ಕಡೆಗೆ ಅಂತ್ಯಷ್ಟಿ ಆಗಿತ್ತು ಅಂತ ನಾವು ಏನೋ ತುಂಬ ಪ್ಲ್ಯಾನ್ ಮಾಡ್ಕೋತೀವಿ, ಕೊನೆಗಾಲಕ್ಕೆ ನಮಗೇನೋ ಆಗುತ್ತೆ ಅಂತ. ನೋಡಿದ್ರೆ ಹಾಗಾಗೋದಿಲ್ಲ. ಯಾರೋ ಒಬ್ಬರು ಮುಪ್ಪಿನ ಕಾಲದಲ್ಲಿ ಹೆಂಡತಿಯನ್ನು ತನ್ನ ನೋಡ್ಕೋತಾಳೆ ಅಂತ ಮದುವೆ ಆದರೆ ಬೇಗದಲ್ಲಿ ಹೆಂಡತಿ ಹಾಸಿಗೆ ಹಿಡಿದು ಇವ್ರ ಜನ್ಮ ಇಡೀ ಆಕೆಗೆ ಸೇವೆ ಮಾಡೋದಾಗ್ಬಿಡ್ತು. ಏನಾಗುತ್ತದೆ ಯಾವಾಗ ಅಂತ ಗೊತ್ತಿಲ್ಲ. ಶಂಖಚೂಡ ಸಂಕಟ ಪಡ್ತಾ ಇದ್ದಾನೆ. ಕಷ್ಟಂ ಮಮೈಕಸ್ಯ ಕೃತಿ ಸಕಲಮೇ ವೇದಂ ವಿದ್ಯಾಧರ ಕುಲ ಮುಚ್ಚಿನ್ನಂ. ಅಯ್ಯೋ, ನನಗಾಗಿ ವಿದ್ಯಾಧರ ವಂಶವೇ ನಿರ್ವಂಶವಾಯಿತಲ್ಲ. ತದೇವಂ ತಾವತ್ ತಾತ ನಕಲ್ವ ನಿಶ್ಚಿತ್ಯೇವ ಯುಕ್ತಮಿದ ಮಿದೃಶಂ ಸಾಹಸ ಮನುಷ್ಠಾತು. ತಂದೆ, ಈ ಥರ ಮಾಡಬೇಡಿ ಈ ಸಾಹಸವನ್ನು. ವಿಚಿತ್ರಾಣಿ ದೈವ ವಿಲಸಿತಾನಿ. ಆ ಸಂಸ್ಕೃತ ಭಾಷೆಯ ವಾಗ್ಧೋರಣಿ ನೋಡಿ. ವಿಚಿತ್ರಾಣಿ ದೈವ ವಿಲಸಿತಾನಿ ಕದಾಚಿನ್ನಾಯಂ ನಾಗ ಇತಿ ಜ್ಞಾತ್ವಾ
ಪರಿತ್ಯಜೇನ್ ನಾಗಶತ್ರು ತದನಯೈವ ದಿಶಾ ವೈನತೇಯಂ ಅನುಸರಾಮಸ್ತಾವತ್. ಯಾವಾಗಲಾದರೂ ಅವನು ಆ ಅಂಶಕವನ್ನು ತೆಗೆದು ನೋಡಿ ಸರ್ಪ ಅಲ್ಲ ಅಂತ ಗೊತ್ತಾಗಿ ಜೀಮೂತ ವಾಹನನ್ನು ಬಿಡಬಹುದು. ಗರುಡನು ನಿರ್ಘಣನಲ್ಲ, ಅವಿವೇಕಿಯಲ್ಲ, ಯುಕ್ತಾಯುಕ್ತ ವಿಚಾರಣೆ ಇಲ್ಲದವನಲ್ಲ. ಹಾಗಾಗಿ ಬನ್ನಿ ಹೋಗೋಣ, ಆಸೆ ಕಳ್ಕೊಳ್ಳೋದು ಬೇಡ. ಮತ್ತೆ ಆಸೆ ಪ್ರತ್ಯಾಶೆಯನ್ನು ಉದ್ದೀಪನ ಮಾಡಿಕೊಂಡು ಹೋಗೋದಾಗುತ್ತದೆ. ಸರ್ವಥಾ ದೇವತಾನಾಂ ಪ್ರಸಾದೇನ ಜೀವತಃ ಪುತ್ರಸ್ಯ ಮುಖಂ ಪಶ್ಯೇಮ. ಅಯ್ಯೋ, ಹೇಗಾದರೂ ಆಗಲಿ ಎಲ್ಲ ದೇವರ ಅನುಗ್ರಹದಿಂದ ಮಗ ಬದುಕಿರುವಂತೆ ಆಗಲಿ, ಅವನ ಮುಖ ನೋಡೋಣ ಅಂತ. ದುರ್ಲಭಂ ಖಲ್ವೇತತ್ ಮಮ ಮಂದ ಭಾಗ್ಯಾಯ. ಮಲಯವತಿ, ನನಗೆ ಕಷ್ಟ, ಇದು ತುಂಬ ಕಷ್ಟ, ಇದಾಗಲಾರ್ದು ಅಂತ ಕೂತಾಳೆ. ವತ್ಸ ಅವಿತತೈಷಾ ಅಥವಾ ಭಾರತೀಯ ಬಹುತ. ಅಪ್ಪ, ನಿನ್ನ ಮಾತು ಸತ್ಯವಾಗಲಿ ಅಂತ ಅಪ್ಪ ಹೇಳ್ತಾನೆ. ತಥಾಪಿ ಸಾಗ್ನೀನಾಮೇವ ಅಸ್ಮಾಕಂ ಯುಕ್ತಂ ಅನುಸರ್ತಂ. ಇವನು ಬಿಡೋದಿಲ್ಲ, ಅಗ್ನಿಗಳನ್ನೇ ಹಿಡ್ಕೊಂಡು ಹೋಗೋಣ. ಬದುಕಿದ್ನೋ ಸಂತೋಷ, ಇಲ್ಲವೋ ಹೋಗೋಣ ಅವನ ಹಿಂದೆ. ತದನುಸರತು ಭವಾನ್ ವಯಮಪಿ ಅಗ್ನಿಶರಣಾತ್. ಅಗ್ನಿಶರಣ ಅಂದರೆ ಅಗ್ನಿಗೇಹ, ಮನೆಯ ಆಗ್ನೇಯ ಮೂಲೆಯಲ್ಲಿ ಇರುತ್ತದೆ. ಕೆಲವೊಮ್ಮೆ ಈಶಾನ್ಯ ಮೂಲೆಯಲ್ಲೂ ಇಡ್ತಾರೆ. ಈಶಾನ್ಯ ಮೂಲೆಯಾದರೆ ಅದರ ಆಗ್ನೇಯ ಮೂಲೆಯಲ್ಲಿ ಅಗ್ನಿ ಸ್ಥಾಪನೆ ಮಾಡ್ತಾರೆ. ಅಗ್ನಿಶರಣಾದ ಆದಾಯ ತ್ವರಿತಮೇವ ಅನುಗಚ್ಛಾಮಹ ಅಂತ. ಶಂಖಚೂಡ ತದ್ಯಾವತ್ ಗರುಡ ಮನಸರಾಮಿ ಅಂತ ಮುಂದೆ ಮುಂದೆ ಹೋಗ್ತಾನೆ. ಕುರ್ವಾಣೋ ರುಧಿರಾರ್ದ್ರ ಚಂಚು ಕಷಣೈ ದ್ರೋಣೀರಿವ ಆದ್ರೇಸ್ತಟೀ ಪೃಷ್ಟೋಪಂತವನಂತರ ಸ್ವನಯನ ಜ್ಯೋತಿಶಿಖಾ ಸಂಚಯೈ ಮಜ್ಜದ್ವಜ್ರ ಕಠೋರ ಘೋರ ನಖರ ಪ್ರಾಂತಾವ ಗಾಢಾವನಿ ಶೃಂಗಾಗ್ರೇ ಮಲಯಸ್ಯ ಪನ್ನಗರಿಪುರ್ದೂರಾದಸೋ ದೃಶ್ಯತೆ. ಏನು ಶಾರ್ದೂಲ ವಿಕ್ರೀಡಿತ ಓಜಸ್ಸಿನ ಸಾಕಾರವಾಗಿದೆ. ಕುರ್ವಾಣೋ ರುಧಿರಾರ್ದ್ರ ಚಂಚು ಕಷಣೀ ದ್ರೋಣೀರಿವ ಆರ್ದ್ರೇಸ್ತಟೀ. ಬೆಟ್ಟದ ಅದ್ರೇಸ್ತಟೀ, ಬೆಟ್ಟದ ತಪ್ಪಲಿನಲ್ಲಿ ತನ್ನ ಕೊಕ್ಕುಗಳನ್ನು, ರಕ್ತಸಿಕ್ತವಾದ ಕೊಕ್ಕುಗಳನ್ನು ಮಸೆಯುತ್ತಾ ಅಲ್ಲಿ ಕೊಕ್ಕಿನ ಮೂಲಕವಾಗಿ ಬೆಟ್ಟದಲ್ಲಿ ದೊನ್ನೆಗಳನ್ನು, ಕಾಲುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನು ಅನ್ನುವಂತೆ ಕಾಣುತ್ತದೆ. ಅಷ್ಟು ಮಟ್ಟಿಗೆ ತೀಕ್ಷ್ಣವಾದದವನು ಕೊಕ್ಕನ್ನು ಮಸಿಯೋದು ಅಂತಾರಲ್ಲ, ಕಲ್ಲಿಗೆ ಮಸಿದ್ರೆ ಕಲ್ಲಲ್ಲಿ ಹಳ್ಳ ಬೀಳುತ್ತದೆ ಅಂತ. ಆ ಅತಿಶಯೋಕ್ತಿ ಹೇಗಿದೆ, ಉತ್ಪ್ರೇಕ್ಷೆ ಹೇಗಿದೆ. ಪೃಷ್ಟೋಪಂತ ವನಾಂತರ ಸ್ವನೇನ ಜ್ಯೋತಿಶಿಖಾ ಸಂಚಯೇ. ಇನ್ನು ಕಿಡಿಗಳನ್ನು ಕುಕ್ಕುವ ಕಣ್ಣುಗಳಿಂದ ಆಚೆ ಕಡೆಗೆ ಈಚೆ ಕಡೆಗೆ ನೋಡಿದರೆ ಆಸುಪಾಸಿನ ವನವೆಲ್ಲ ದಾವಾನಲದಿಂದ ಕಂಗೆಟ್ಟು ಹೋಗ್ತಾ ಇದೆ ಅಂತ. ನೀವು ಹದ್ದು, ಗರುಡ ಇತ್ಯಾದಿಗಳು ಆ ಆಹಾರವನ್ನು ತಿನ್ನುವಾಗ ಇನ್ನೆಲ್ಲಿ ಯಾವುದು ಬಂದು ಆಹಾರಕ್ಕೆ ಅಡ್ಡಿಯಾಗುತ್ತವೋ, ಭಾಗ ಕೇಳುತ್ತೀವೋ ಅನ್ನುವಾಗ ಸಂದೇಹ ದಿಗ್ಧವಾಗಿ, ರೋಷ ಕಷಾಯಿತವಾಗಿ, ಅಷ್ಟು ಮೆಟಿಕ್ಯುಲಸ್ ಆಗಿ, ಕ್ಯೂರಿಯಸ್ ಆಗಿ, ವಿತ್ ಆಲ್ ಅವೇರ್ನೆಸ್ ನೋಡ್ತಾ ಇರುತ್ತೆ. ಸುತ್ತಲೂ ಆ ಕಣ್ಣು ತಿರುಗಿಸುವ ರೀತಿ ನೋಡಬೇಕು. ಹಾಗೆ ನೋಡಿದಾಗ ಆಸುಪಾಸಿನ ಕಾಡೆ ಕಿಚ್ಚಾಗಿ ಬೆಂದೋಗ್ತಾ ಇದೆಯೋ ಅನ್ನುವಂತೆ ಕಾಣಿಸ್ತಾ ಇದೆ. ಮಜ್ಜದ್ವಜ್ರ ಕಠೋರ ಘೋರ ನಕರ ಪ್ರಾಂತಾವ ಗಾಢಾವನಿ. ಆ ಉಗುರುಗಳನ್ನು ಹೊಡೆದ್ರೆ ಸಾಕು, ಭೂಮಿಯೊಳಗೆ ಕೂತ್ಕೊಂಡು ಹೋಗ್ತಾ ಇದೆ. ಅದು ಕಠೋರವಾದ, ವಜ್ರ ಕಠೋರವಾದ ಒಂದು ಉಗುರುಗಳು. ಇಂಥ ಗರುಡ ಮಲಯ ಪರ್ವತದ ಶೃಂಗದಲ್ಲಿ ದೂರದಲ್ಲಿಯೇ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಉಗ್ರತೆಯನ್ನು ಅದೆಷ್ಟು ಚೆನ್ನಾಗಿ ತೋರಿಸಿದ್ದಾನೆ, ಅದಕ್ಕೆ ಎಷ್ಟು ಒದಗಿ ಬಂದಿದೆ ಶಬ್ದಶಯ್ಯೆ, ಛಂದಸ್ಸು ಎಲ್ಲ. ಕ್ಲಾಸಿಕ್ಯಾಲಿಟಿ ಅಂದರೆ ಆ ಪರಿಪೂರ್ಣತೆ ಅನ್ನೋದು ಅಷ್ಟೇ. ಪಡಪೋಷಿ ಕೆಲಸವೇ ಇಲ್ಲ ಆ ಥರ ಮಾಡ್ತಕ್ಕಂಥದ್ದು. ಈಗ ಗರುಡ ಇನ್ನು ರಂಗಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ. ಜೀಮೂತ ವಾಹನ ಅವನ ಉಗುರುಗಳ ಕೆಳಗಿದ್ದಾನೆ. ಜನ್ಮನಃ ಪ್ರಭೃತಿ ಭುಜಂಗಾಪತಿಯನ್ ಅಶ್ನತಾ ನೇದಮಾಶ್ಚರ್ಯಮ್ಮಯ್ಯ ದೃಷ್ಟಪೂರ್ವ. ಹುಟ್ಟಿದಾಗ್ಲಿಂದ ಹಾವುಗಳನ್ನೇ ತಿಂದುಕೊಂಡು ಬೆಳೆದಿದ್ದೀನಿ. ಅವನು ಮಕ್ಕಳು ನ್ಯೂಡಲ್ಸ್ ತಿಂದುಕೊಂಡೇ ಬದುಕ್ತಾರಲ್ಲ, ಆ ಥರ ನ್ಯೂಡಲ್ಸ್ ಥರ ಇರತಕ್ಕಂಥ ಹಾವುಗಳನ್ನು ತಿಂದುಕೊಂಡೇ ಬದುಕಿದವನು. ಆಗರ್ಭ ದ್ವೇಷ, ದಾಯಾದ ದ್ವೇಷ, ಸಿಬ್ಲಿಂಗ್ ರೈವಲ್ರಿ ಅಷ್ಟು ಘೋರವಾದದ್ದು ಯಾವುದೂ ಇಲ್ಲ. ಅದರೊಳಗೂ ಸ್ಟೆಪ್ ಸಿಬ್ಲಿಂಗ್ ರೈವಲ್ರಿ ಅಂತೂ ಮಹಾಭಯಂಕರವಾದದ್ದು. ಆದರೂ ಯದಯಂ ಮಹಾಸತ್ವ ನ ಕೇವಲಂ ನ ವ್ಯಥತೆ ಪ್ರತ್ಯುತ ಪ್ರಹೃಷ್ಟೈವ ಕಿಮಪಿ ದೃಶ್ಯತೆ. ಅಲ್ಲಿ ಇವನು ನಾನು ಯಾವ ಜೀವಿಯನ್ನು ತಿಂತಾ ಇದ್ದೀನೋ ಅವನಿಗೆ ದುಃಖವಿಲ್ಲ, ಅದಕ್ಕೆ ಬದಲಾಗಿ ಸಂತೋಷ ಪಡ್ತಾ ಇದ್ದಾನೆ. ಗ್ಲಾನಿರ್ನಾಧಿಕ ಪೀಯಮಾನ ರುಧಿರಸ್ಯಾಪ್ತ್ಯಸ್ತಿ ಧೈರ್ಯೋದೇಹೆ ಕೃತ್ತಿರುಜ ಮಾಂಸೋತ್ಕರ್ತನಜ ರುಜೋಪಿ ವಹತಃ ಪ್ರೀತ್ಯಾ ಪ್ರಸನ್ನಂ ಮುಖಂ ಗಾತ್ರಂ ಎನ್ನ ವಿಲುಪ್ತಮೇಷ ಪುಲಕಸ್ತತ್ರ ಸ್ಫುಟೋ ಲಕ್ಷ್ಯತೆ ದೃಷ್ಟಿಂ ಮಯ್ಯುಪಕಾರಿಣೀವ ನಿಪತತಿ ಅಸ್ಯಾಪಕಾರಿಣ್ಯಪಿ. ಇವನೆಂಥದ್ದು ಈ ವ್ಯಕ್ತಿಯ ಮಹನೀಯತೆ! ಎಷ್ಟು ರಕ್ತವನ್ನು ಬಸೀತಾ ಇದ್ರು, ಗ್ಲಾನಿ ನಾಧಿಕ ಪೀಯಮಾನ ರುಧಿರಸ್ಯಾಪಿ, ಎಷ್ಟು ಕೊಕ್ಕಿಂದ ರಕ್ತ ಹಿಡಿದ್ರು ಇವನಿಗೆ ನೋವು ಅಂತ ಆಗ್ತಾ ಇಲ್ಲ. ಧೈರ್ಯೋಧತೆ, ಧೈರ್ಯ ಸಾಗರದಂತೆ ಇದ್ದಾನೆ. ಇನ್ನು ಮಾಂಸೋತ್ಕರ್ತನಜ, ಮಾಂಸವನ್ನು ಕತ್ತರಿಸ್ತಾ ಇದ್ದಾಗ ಕೊಕ್ಕಿನಿಂದ ರುಜೋಪಿ ವಹತಃ, ನೋವು ಕೂಡ ಪ್ರೀತ್ಯ ಪ್ರಸನ್ನ ಮುಖಂ, ಪ್ರಸನ್ನವೇ ಆಗಿದೆ ಮುಖ. ಗಾತ್ರಂ ಎನ್ನ ವಿಲುಪ್ತಮೇಷ, ಶರೀರ ಸೊರಗುತ್ತಾ ಇದ್ರೂ ಕೂಡ ಪುಲಕ ಸ್ಫುಟೋತ್ರ ಲಕ್ಷ್ಯತೆ,
ರೋಮಾಂಚಿತನಾಗ್ತಾ ಇದ್ದೇನೆ. ಒಂದು ಕೊಕ್ಕಿನ ಏಟಿಗೂ ರೋಮಾಂಚಿತವಾಗ್ತಾ ಇದೆ ಶರೀರ. ಮತ್ತೆ ಕಣ್ಣೋಟ ನನಗೇನೋ ಉಪಕಾರ ಮಾಡಿದವನ ಕಡೆಗೆ ನೋಡುವಂತೆ ಇದೆ. ಉಪಕಾರಿಗೆ ಪ್ರತ್ಯುಪಕಾರ ಸ್ಪಂದನವನ್ನು ತೋರುವಂತೆ ಕಣ್ಣೋಟ ಕಾಣಿಸ್ತಾ ಇದೆ. ಏನಿದು ಇಂಥ ಔದಾರ್ಯ ಇವನದು. ತತಃ ಕುತೂಹಲಮೇವ ಜನಿತಮ್ಮ ಅನ್ಸ್ಯ ಅನಯ ಧೈರ್ಯವೃತ್ಯ. ನನಗೆ ಕುತೂಹಲವೇ ಆಗ್ತಾ ಇದೆ. ಭವತು ನ ಭಕ್ಷಯಾಮ್ಯೇವೇನಂ, ಇವನನ್ನು ನಾನು ತಿನ್ನೋಲ್ಲ. ಪೃಚ್ಛಾಮಿ ತಾವತ್ ಕೋಯಮಿತಿ, ಮಾತನ್ನು ಕೇಳ್ತೀನಿ. ಅವನಿಗೂ ಕೂಡ ಹೀಗೆ ಅನಿಸ್ತಾ ಇದೆ. ಆಗರ್ಭ ದ್ವೇಷ ಇಟ್ಟುಕೊಂಡ ಗರುಡನಿಗೆ ಮಾಂಸೋತ್ಕರ್ತನ ವಿಮುಖ ಉಪಲಕ್ಷ್ಯ. ಅವನು ನೋಡ್ತಾನೆ ಯಾಕೆ ತಿಂತಾ ಇಲ್ಲ ಅಂತ. ಶಿರಾ ಮುಖೈಸ್ಯಂದತೆಯೇವ ರಕ್ತ ಮಧ್ಯಾಪಿ ದೇಹೇ ಮಮ ಮಾಂಸಮಸ್ತಿ ತೃಪ್ತಿಂ ನ ಪಶ್ಯಾಮಿ ತವಾಪಿ ತಾವತ್ ಕಿಂ ಭಕ್ಷಣಾತ್ವಂ ವಿರತೋ ಗರುತ್ಮಾನ್. ಈ ಅಂಕಗಳಲ್ಲಿ ನೋಡಿ 4ನೇ ಮತ್ತು 5ನೇ ಅಂಕಗಳಲ್ಲಿ ಉಪಜಾತಿ ಛಂದಸ್ಸನ್ನು ಬಳಸಿದ್ದಾನೆ. ಹಲವು ಕಡೆ ಒಂದು 5-6 ಉಪಜಾತಿ ಬಂದಿವೆ. ಅಲ್ಲೆಲ್ಲ ಉದಾತ್ತ ಗಂಭೀರವಾದ ಮಾತುಗಳೇ ಬಂದಿವೆ. ಎಪಿಕ್ ಮೀಟರ್ಸಲ್ಲಿ ಇದು ಕೂಡ ಒಂದು. ರಾಮಾಯಣ ಮಹಾಭಾರತಗಳ ಅನುಷ್ಠುಪ್ಪಾದ ಮೇಲೆ ಕಾಳಿದಾಸನಲ್ಲಿ ಉಪಜಾತಿ ವೀರ ವಿಹಾರವನ್ನು ಮಾಡುತ್ತದೆ. ಆ ಎಪಿಕ್ ಡಿಗ್ನಿಟಿ ಅಂತೀವಲ್ಲ, ಅದಕ್ಕಿದು ಕಾಣಿಸುತ್ತದೆ. ನಿರಾಲಂಕೃತವಾದ ಸರಳ ಸುಂದರವಾದ ಭವ್ಯವಾದಂಥ ಆ ವಿಚ್ಛಿತ್ಯ ಸ್ಫೂರ್ತಿ. ಶಿರಾಮುಖೈಸ್ಯಂದತೆಯೇವ ರಕ್ತಂ, ನನ್ನ ರಕ್ತ ನಾಳಗಳಿಂದ ಇನ್ನೂ ರಕ್ತ ಉಕ್ಕಿ ಬರ್ತಾ ಇದೆ. ದೇಹೇ ಮಮ ಮಾಂಸಮಸ್ತಿ, ಹಾಗೆ ದೇಹದಲ್ಲಿ ಇನ್ನೂ ಮಾಂಸ ಇದೆ. ತೃಪ್ತಿನ್ನ ಪಶ್ಯಾಮಿ ತವಾಪಿ ತಾವತ್, ನಿನ್ನ ಮುಖದಲ್ಲಿ ಇನ್ನೂ ತೃಪ್ತಿ ಕಾಣಿಸ್ತಾ ಇಲ್ಲ. ಕಿಂ ಭಕ್ಷಣಾತ್ಮಂ ವಿರತೋ ಗರುತ್ಮಾನ್, ಯಾಕೆ ತಿನ್ನುವುದು ಬಿಟ್ಟು ವಿಮುಖನಾಗಿದ್ದೀಯಾ ಗರುಡ ಅಂತಾನೆ. ಗರುಡನಿಗೆ ಆಶ್ಚರ್ಯ ಜಂಘಾಬಲ ಹುಡುಗುತ್ತೆ. ಆಶ್ಚರ್ಯಂ ಕಥಮಸ್ಯಾಮಪ್ಯವಸ್ಥಾಯಾಂ ಊರ್ಜಿತಂ ಅಭಿದತ್ತೆ. ತುಂಬ ಉನ್ನತೋನ್ನತವಾದದ್ದು, ಲೋಕೋತ್ತರವಾದದ್ದು, ಲೋಕಾತಿಕ್ರಾಂತವಾದದ್ದನ್ನು ಹೇಳ್ತಾ ಇದ್ದಾನಲ್ಲ. ಅಹೋ ಮಹಾಸತ್ವ ಆವರ್ಜಿತಂ ಮಯಾ ಚಂಚವ ಹೃದಯಾತ್ತವ ಶೋಣಿತಂ ಅನೇನ ಧೈರ್ಯೇಣ ಪುನಃ ತ್ವಯಾ ಹೃದಯಮೇವನಃ. ಅದ್ಭುತವಾದ ಪದ್ಯ. ಏನು ಸರಳಾತಿ ಸರಳವಾದ ಭಾಷೆಯಲ್ಲಿ ಭವ್ಯಾತಿ ಭವ್ಯವಾದ ಅರ್ಥ. ನಾನು ನನ್ನ ಕೊಕ್ಕಿನಿಂದ ನಿನ್ನ ಹೃದಯವನ್ನೇ ಕಿತ್ತು ರಕ್ತವನ್ನು ಬಸ್ತು ತಿಂತಾ ಇದ್ದೀನಿ, ರಕ್ತ ಕುಡಿತಾ ಇದ್ದೀನಿ. ಆದರೆ ಯಾವ ಈ ಹೃದಯದಲ್ಲಿರುವ ಧೈರ್ಯದಿಂದ ನೀನು ಮಾತಾಡ್ತಿದ್ಯಲ್ಲ, ಈ ಕೆಚ್ಚಿನಿಂದ ಹೃದಯಮೇವ ನಹ ಪುನಃ ನೀನು ನಮ್ಮ ಹೃದಯವನ್ನೇ ಕಿತ್ತಾಕ್ತಿದ್ದೀಯಾ, ಅಪಹರಿಸಿದ್ದೀಯಾ ಅನ್ನುವಂತೆ ಕಾಣಿಸ್ತಾ ಇದೆಯಾ. ಅನೇನ ಧೈರ್ಯೇಣ ಪುನಃ ತ್ವಯಾ ಹೃದಯಮೇವನ, ನಮ್ಮ ಹೃದಯವನ್ನು ಕೆತ್ತಾಕ್ತಾ ಇದೆಯಲ್ಲ, ಎಂಥದ್ದು. ತತ್ಕಸ್ತು ಮಿತಿ ಶ್ರೋತುಮಿಚ್ಛಾಮಿ. ಜೀವತ್ವಾಹನ ಹೇಳೋದಿಲ್ಲ. ಏವಂ ಕ್ಷುದುಪತಪ್ತೋ ನ ಶ್ರವಣಯೋಗ್ಯಸ್ತ್ವಂ ಕುರುಷ್ವ ತಾವತ್ ಮಮ ಶೋಣಿತ ಮಾಂಸ ಶೋಣಿತೇನ ತೃಪ್ತಿ. ನೀನಿನ್ನೂ ಹಸುವನ್ನು ತೃಪ್ತಿಯಾಗಿ ಹಿಂಗಿಸಿಕೊಂಡಿಲ್ಲವಾದ್ದರಿಂದ ನನ್ನ ಮಾತನ್ನು ನಾನು ಹೇಳಬಾರ್ದು ನಿನಗೆ. ಮತ್ತಷ್ಟು ತಿನ್ನು, ಇನ್ನಷ್ಟು ರಕ್ತ ಕುಡಿ ಅಂತಾನೆ. ಅಷ್ಟೊತ್ತಿಗೆ ಶಂಖಚೂಡ ಓಡೋಡಿ ಬರ್ತಾನೆ. ತಾರ್ಕ್ಷ ನಕಲು ಸಾಹಸಂ ಅನುಷ್ಠೇಯಂ ಅನಾಯಂ ನಾಗ ಪರಿತ್ಯಜೈನಂ ಮಾಂ ಭಕ್ಷಯ ಅಹಂತಾವದ ತವಾಹಾರಾರ್ಥಂ ಪ್ರೇಷಿತೋಸ್ಮಿ ವಾಸುಕಿನ ಅಂತ ಎದೆ ಮುಂದೆ ಚಾಚ್ತಾನೆ. ಇವನು ದೊಡ್ಡತನವಾದರೂ ನೋಡಿ. ಅಯ್ಯೋಯ್ಯೋ ಇವನಲ್ಲ ಜೀಮೂತವಾಹನ ಗರುಡ, ನಾನು. ಜೀಮೂತವಾಹನಕ್ಕೆ ಸಂಕಟ. ಕಷ್ಟಂ ವಿಫಲೀಕೃತೋ ಮೇ ಮನೋರಥ ಶಂಖಚೂಡೇನ ಆಗಚ್ಚತ. ಅಯ್ಯೋ ಶಂಖಚೂಡ ಬಂದು ನನ್ನ ಮನೋರಥವನ್ನು ಸುಳ್ಳು ಮಾಡಿಬಿಟ್ನಲ್ಲ, ಪೊಳ್ಳು ಮಾಡಿಬಿಟ್ನಲ್ಲ. ಆಗ ಗರುಡ ಅಂದ್ಕೋತಾನೆ, ದ್ವಯೋರಪಿ ಭವತೋರ್ವರ್ಧಿ ಚಿಹ್ನಂ ಕಕ್ಕಲು ನಾಗೈತಿ ನಾವಗಚ್ಚಾಮಿ. ಇಬ್ಬರೂ ಕೆಂಪು ಉತ್ತರೀಯವನ್ನು ಹೊದ್ದಿದ್ದೀರಾ, ಯಾರು? ಆಗ ಶಂಖಚೂಡ, ನನಗೆ ನೋಡು ಸರ್ಪಚಿಹ್ನೆ ಇದೆ ಅಂತ ಪುರಾವೆ ತೋರಿಸ್ತಾನೆ. ಅಸ್ಥಾನ ಇವ ಭ್ರಾಂತಿ, ನಿನ್ನ ಭ್ರಾಂತಿಗೆ ಅವಕಾಶವೇ ಇಲ್ಲ. ಅಸ್ತಾಂ ಸ್ವಸ್ತಿಕ ಲಕ್ಷ್ಮ ವಕ್ಷಸಿ ತನೂನ ಆಲೋಕ್ಯತೆ ಕಂಚುಕಃ ಜಿವ್ವೇ ಜಲ್ಪತ ಯೇ ವಮೇನ ಗಣಿತೆ ನಾಮತ್ವಯ ದ್ವೇ ಅಪಿ ತಿಸ್ರ ತೀವ್ರ ವಿಷಾಗ್ನಿ ಧೂಮ ಪಟಲ ವ್ಯಾಜಿಗ್ಮ ರತ್ನತ್ವಿಷೋಹೋ ನೈತಾ ದುಸ್ಸಹ ಶೋಕ ಶೂತ್ಕೃತ ಮರುತ್ ಸ್ಫಿತ ಫಣ ಪಶ್ಯಸಿ. ಎಷ್ಟು ಚೆನ್ನಾಗಿದೆ ಪದ್ಯ. ಅಯ್ಯಲ್ಲ, ಏನು ನೋಡು, ಆಸ್ತಾಂ ಉಳಿಲಿ ಇನ್ನೇನಾದರೂ. ಸ್ವಸ್ತಿಕ ಲಕ್ಷ್ಮಣ ವಕ್ಷಸಿ ತನು, ಸ್ವಸ್ತಿಕಾಕಾರ ಹಾವಿನ ಹೆಡೆಯಲ್ಲಿ ಇರುತ್ತದಲ್ಲ, ನನ್ನ ಎದೆಯ ಮೇಲೆ ನೋಡು, ಆ ಥರದ್ದು ಕಾಣೋಗ್ತಾ ಅಲ್ವಾ. ನಾಲೋಕ್ಯತೆ ಕಂಚುಕ, ನನ್ನ ಮೈ ಪೊರೆಪೊರೆಯಾಗಿರುವುದು ಕಾಣಿಸೋಲ್ಲ. ಹಾವಿನ ಹೆರೆಗಳು ಹೇಗಿರುತ್ತದೆ ಹಾಗೆ ಸ್ಕೇಲ್ಸ್ ಅಂತೀವಲ್ಲ, ಆ ಸ್ಕೇಲ್ಸ್ ಕಾಣಿಸ್ತಿಲ್ವಾ. ಜಿವ್ವೇ ಜಲ್ಪತ ಇವ ಮೇನ ಗಣಿತೆ ನಾಮ ತ್ವಯಾ ದ್ವೇ ಅಪಿ. 2 ನಾಲಿಗೆ ನಾನು ಮಾತಾಡ್ತಾ ಇರೋವಾಗಲೇ ಸೀಳು ನಾಲಿಗೆ ಕಾಣಿಸ್ತಾ ಇಲ್ವಾ ನಿನಗೆ. ತಿಸ್ರ ತೀವ್ರ ವಿಷಾಗ್ನಿ ಧೂಮ ಪಟಲ ವ್ಯಾಜಿಮ್ಮ ರತ್ನ ತ್ವಿಷ. ಮತ್ತೆ ಮುಬ್ಬಗಿಯಾಗಿ ರತ್ನಕಾಂತಿ ನನ್ನ ಹೆಡೆಯಲ್ಲಿ ಕಾಣಿಸ್ತಾ ಇಲ್ವಾ. ಮತ್ತೆ ನನ್ನ ಬಿಸಿಯುಸಿರಿಂದ ಬರುವ ವಿಷದಿಂದಾಗಿ ಮಂಕುಗಟ್ಟಿದೆ, ಕರಕುಗಟ್ಟಿದೆ, ನಿಟ್ಟುಸಿರು ಬಿಡ್ತಾ ಇರೋದ್ರಿಂದ ಬಾಯಿಂದ ಇರುವ ವಿಷವೇ ಅಲ್ಲಿಗೆ ಬಂದು ತಲೆ ಮೇಲಿರ್ತಕ್ಕಂಥ ಆ ಮಣಿಯನ್ನು ಧೂಮಲ ಮಾಡ್ತಾ ಇದೆ. ನೈತಾ ದುಸ್ಸಾ ಶೋಕ ಶುತ್ಕೃತಂ, ದುಃಖದಿಂದ ಉಫ್ ಅಂತ ಉಸಿರು ಬಿಟ್ಟರೆ ಅದು ಬುಸ್ಸಂತ ಹಾವಿನ ಬುಸುಗುಟ್ಟುವಿಕೆಯಾಗಿ ಕಾಣಿಸ್ತಾ ಇಲ್ವಾ ನಿನಗೆ. ಈ ವಿಸ್ತಾರವಾದಂಥ ಕಂಗೆಟ್ಟ ಹೆಡೆಗಳು ಕಾಣಿಸ್ತಾ ಇಲ್ವಾ ನಿನಗೆ. ಸ್ಫೀತಾಹ ಪಣಾಹ,
ಕಾಣಿಸ್ತಿಲ್ವಾ? ಆಗ ಗರುಡ ತತ್ಖಲು ಮಯ ವ್ಯಾಪಾದಿತ. ಹಾಗಿದ್ರೆ ಯಾರನ್ನ ಕೊಂದೆ? ವಿದ್ಯಾಧರ ವಂಶತಿಲಕೋ ಜೀಮೂತ ವಾಹನ ಕಥಂ ಅಕಾರುಣಿಕೇನ ತ್ವಯ ಇದಮನುಷ್ಠಿತಂ. ನಿಷ್ಕರುಣಿಯಾಗಿ ಈ ವಿದ್ಯಾಧರ ಕುಲತಿಲಕನ ಕೊಂದುಬಿಟ್ಟಿಯಲ್ಲ. ಅಯಮಸೌ ವಿದ್ಯಾಧರ ಕುಮಾರೋ ಜೀಮೂತ ವಾಹನ. ಇವನು ಜೀಮೂತ ವಾಹನನ. ಮೇರೋ ಮಂದರ ಕಂದರಾಸು ಹಿಮವತ್ಸಾನೌ ಮಹೇಂದ್ರಾಚಲೆ ಕೈಲಾಸಸ್ಯ ಶಿಲಾ ತಲೇಶು ಮಲಯ ಪ್ರಾಗ್ಭಾರ ದೇಶೇಷ್ವಪಿ ಉದ್ದೇಶೇಷ್ವಪಿ ತೇಷು ಬಹುಶೋ ಯಸ್ಯ ಶ್ರುತಂ ತನ್ಮಯ ಲೋಕ ವಿಚಾರಿಚಾರಣಗಣೈ ಉದ್ಗೀಯಮಾನಂ ಯಶ. ಇವನ ಕೀರ್ತಿ ಎಂಥದ್ದು? ಮೇರುವಿನ ಮೇಲೆ, ಮಂದರ ಪರ್ವತಗಳ ಕಂದರಗಳಲ್ಲಿ, ಹಿಮವಂತನ ತಪ್ಪಲಿನಲ್ಲಿ, ಮಹೇಂದ್ರ ಪರ್ವತದ ಮೇಲೆ, ಕೈಲಾಸದ ಶಿಲಾ ತಲಗಳ ಮೇಲೆ, ಮಲಯದ ಈ ಪರ್ವತಗಳು, ಸಹ್ಯಾದ್ರಿಗಳ ಮೇಲೆ, ಇಲ್ಲೆಲ್ಲ ಕೂಡ ಬೇರೆ ಬೇರೆ ಎಡೆಗಳಲ್ಲಿ ಲೋಕಾಲೋಕ ಚಾರಣಗಣೈ, ಲೋಕ ಅಲೋಕ, ಇಹಲೋಕ ಪರಲೋಕ, ಭೂಲೋಕ ಭೋರ್ಲೋಕಾದಿಗಳನ್ನೆಲ್ಲ ಓಡಾಡುವ ಸಿದ್ಧರು, ಚಾರಣರು, ಗಂಧರ್ವರುಗಳ ಹಾಡಿನಲ್ಲಿ ಇವನ ಕೀರ್ತಿಯನ್ನು ಕೇಳ್ತಾ ಇದ್ದೆ. ಇವನೇ ಅವನು. ಸರ್ವಥಾ ಮಹತಿ ಅಮಃಪಂಕೆ ನಿಮಗ್ನೋಸ್ಮಿ. ಅಹಸ್ ಅಂದರೆ ಪಾಪ ಪಂಕದಲ್ಲಿ, ಪಾಪದ ಕೆಸರಿನಲ್ಲಿ ನಾನು ಬಿದ್ದೆ. ಬಹು ಪಡಿಪತೆ ಕಿಮೇವ ಉದ್ವಿಗ್ನೋಸಿ. ಜೀಮೂತವಾಹನ ಹೇಳ್ತಾನೆ, ಯಾಕಪ್ಪ ಗರುಡ ನನಗೆ ಚಿಂತೆ? ಶಂಖಚೂಡ ಹೇಳ್ತಾನೆ, ಕಿಮಿದಂ ಅಸ್ಥಾನಂ ಅವೇಗಸ್ಯ. ಯಾಕೆ ನೀನು ಎಕ್ಸೈಟ್ ಆಗ್ತಿದ್ದೀಯ? ತಪ್ಪು ಜೀಮೂತವಾಹನ ಬಿಡು. ಸ್ವಶರೀರೇಣ ಶರೀರಂ ಸಾಕ್ಷಾತ್ ಪರಿರಕ್ಷತಾ ಮದೀಯಮಿದಂ ಯುಕ್ತಂ ನೇತು ಭವತಾ ಪಾತಾಲ ತಲಾದಪಿ ತಲಂ ಮಾಂ. ಏನು ಅನ್ಯಾಯ ಮಾಡಿಬಿಟ್ಟೆ ನೀನು. ನಿನ್ನ ಶರೀರವನ್ನು ಗರುಡನಿಗೆ ಅರ್ಪಣೆ ಮಾಡಿ ನನ್ನನ್ನು ಗರುಡನ ಮೂಲಕ ಕಾಪಾಡುವುದರಿಂದ, ಗರುಡನ ದೆಸೆಯಿಂದ ಕಾಪಾಡುವ ಮೂಲಕ ನನ್ನ ವ್ಯಕ್ತಿತ್ವವನ್ನು ಮೊದಲೇ ನಾನು ಪಾತಾಳವಾಸಿ, ಪಾತಾಳದಿಂದ ತಲದ ತಳಕ್ಕೂ ಕೂಡ ಕೆಳದೋದು ಬಿಟ್ಟಿಯಲ್ಲ. ನಾನು ಎಷ್ಟು ನಾಚಿ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ. ನೀನು ಇಂಥ ಅನ್ಯಾಯ ಮಾಡದಂತೆ ಆಯಿತು. ಜನ್ಮ ಇಡೀ ನೋವು ಜ್ಞಾಪಕ ಇಟ್ಕೋತೀನಿ ಅಂತ. ತುಂಬ ಸಹಜ ಕವಿಯ ಮಾತುಗಳು, ತುಂಬ ರಸಪೋಷಕವಾಗಿವೆ ಈ ಭಾಗಗಳು. ಉದಾತ್ತ ಗಂಭೀರವಾದದ್ದು. ಸಂಸ್ಕೃತದಲ್ಲಿ ಈ ಬಗೆಯ ಉತ್ಕೃಷ್ಟವಾದ ಕರುಣದ ನಿರ್ವಾಹ ಇರತಕ್ಕಂಥವು ತುಂಬ ಕಡಿಮೆ. ವೇಣಿ ಸಂಹಾರದಲ್ಲಿ ದುರ್ಯೋಧನ, ಗಾಂಧಾರಿ, ಧೃತರಾಷ್ಟ್ರದ್ದು ಒಂದು ಸ್ವಲ್ಪ ಸಂವಾದ ಬರ್ತದೆ, ಕರ್ಣನ ಸಾವಿನದು ಬರ್ತದೆ. ಅಲ್ಲಂಥದ್ದೇನೂ ಕಾಣಿಸೋದಿಲ್ಲ. ಶಾಕುಂತಲದಲ್ಲಿ ಆದರೂ ಬರ್ತಕ್ಕಂಥ ಕರುಣ ಇಷ್ಟು ವಿವರವಾಗಿ ಬಡಗೊಟ್ಟಿಲ್ಲ. ಅದು ಹೆಚ್ಚಂದರೆ ಒಂದು ಡೈವೋರ್ಸ್ ಕೇಸು, ಇದು ಸಾವು ಬದುಕಿನ ಕೇಸಲ್ವಾ? ಮತ್ತೆ ಇಡೀ ಒಂದು ಕುಟುಂಬ ಹಾಳಾಗ್ಬಿಡ್ತದಲ್ಲ. ಈ ಥರ ಆ ಡಿಗ್ರೀಸ್ ಆಫ್ ಪೇಯ್ನ್ ಅನ್ನೋದಿರುತ್ತದಲ್ಲ. ಗರುಡ ಹೇಳ್ತಾನೆ, ಅಯ್ಯೇ ಕರುಣಾರ್ದ್ರ ಚೇತಸಾನೇನ ಮಹಾತ್ಮನ ಅಸ್ಮದ್ ಗ್ರಾಸ ಗೋಚರ ಪತಿತಸ್ಯಾಸ್ಯ ಪಣಿನಃ ಪ್ರಾಣಾನ್ ರಕ್ಷಿತುಂ ಸ್ವದೇಹ ಆಹಾರ ಅರ್ಥಂ ಉಪನೀತಃ ತನ್ ಮಹದಕೃತ್ಯಂ ಏತನ್ಮಯ ಕೃತಂ ಕಿಂ ಬಹುನಾ ಬೋಧಿಸತ್ವ ಏವಾಯಂ ವ್ಯಾಪಾದಿತ. ಇಲ್ಲಿ ಬಂತು ಬೋಧಿಸತ್ವ ಪದ. ತಾನು ಒಂದು ಹಾವಿಗಾಗಿ ಜೀವನವನ್ನೇ ಕೊಟ್ಟನಲ್ಲ, ಇವನು ನಿಜವಾಗಲೂ ಬೋಧಿಸತ್ವ. ಅಂದರೆ ಜ್ಞಾನಿಯಾಗಬಲ್ಲಂಥ ಜೀವ. ದ ಪೊಟೆನ್ಷಿಯಲ್ ಇಸ್ ದಟ್. ಯು ಹ್ಯಾಸ್ ದಿ ಪೊಟೆನ್ಷಿಯಲ್ ಆಫ್ ಬಿಕಮಿಂಗ್ ಎ ಜೀವನ್ ಮುಕ್ತ. ತನ್ ಮಹತಃ ತಸ್ಯ ಮಹತಃ ಪಾಪಸ್ಯ ಅಗ್ನಿಪ್ರವೇಶಾದೃತೆ ನಾಣ್ಯತ್ ಪ್ರಾಯಶ್ಚಿತ್ತಂ ಪಶ್ಯಾಮಿ. ಅಗ್ನಿಪ್ರವೇಶ ಬಿಟ್ಟು ಇನ್ಯಾವುದೂ ಇಲ್ಲ. ಇಲ್ಲಿಂದ ನೋಡಿ ಮುಂದೆ ಜೀಮೂತವಾಹನನ ತಂದೆ ತಾಯಿಗಳಿಗೆ ಕನೆಕ್ಟಿವಿಟಿಗೆ ಅಗ್ನಿಪ್ರವೇಶ, ಅದಕ್ಕೆ ಬೆಂಕಿ ಬೇಕು. ತತ್ ಕೊನುಕಲು ವನ್ನಿಂ ಸಮಾಸಾದಯಾಮಿ. ಮಲೆಪುರದಲ್ಲಿ ಅಗ್ನಿಯಲ್ಲಿಂದ ಅಯ್ಯೇ ಅಮೀ ಕೇಪಿ ಗೃಹೀತಾಗ್ನೇಯ ಇತೇವ ಆಗಚ್ಚಂತಿ ತದ್ಯಾವದೇತಾನ್ ಪ್ರತಿಪಾಲಯಾಮಿ. ಆ ಜನ ಇದ್ದಾರಲ್ಲ, ಅವ್ರ ಹತ್ರ ಬೆಂಕಿ ತಗೋತೀನಿ ಅಂತಾನೆ. ಶಂಖಚೂಡ ಹೇಳ್ತಾನೆ, ಕುಮಾರ ಪಿತರೌತೆ ಪ್ರಾಪ್ತವು. ಅಯ್ಯೋ, ನಿಮ್ಮ ಅಪ್ಪ ಅಮ್ಮಂದ್ರು ಬಂದರು. ಜೀಮೂತವಾಹನಂಗೆ ಆಂಗ್ಸೈಟಿ. ಶಂಖಚೂಡ ಸಮಪವಿಷ್ಯ ಅನೇನ ಉತ್ತರೀಯೇಣ ಆಚ್ಛಾದಿತ ಶರೀರಂ ಕೃತ್ವಾ ಧಾರಯ ಮಾಂ ಅನ್ಯಥಾ ಕದಾಚಿತ್ ಈದೃಶಂ ಸಹಸೈವ ಮಾಂ ದೃಷ್ಟ್ವಾ ಪಿತರವು ಜೀವಿತಂ ಜಯ್ಯಾತಾಂ. ಬೇಗ ಬೇಗ ನನ್ನ ಶರೀರದ ಮೇಲೆ ಉತ್ತರಿಯ ಹೊದಿಸು. ಕಿತ್ತು ತಿಂದಿದ್ದಾನೆ ಗರುಡ, ರಕ್ತ ಬಸ್ತುಕೊಂಡಿದ್ದಾನೆ. ಇದನ್ನು ಕಂಡು ತಂದೆ ತಾಯಿಗಳು ಎದೆ ಹೊಡೆದು ಸಾಯ್ತಾರೆ. ಮೊದಲು ಮುಚ್ಚು ಅಂತ. ಪ್ರೀತಿಯ ಪರಾಕಷ್ಟೇ ಇನ್ನೊಬ್ಬರು ಕಷ್ಟ ಕೊಡಬಾರ್ದು ಅಂತ ಮಾಡುತ್ತದೆ. ನಮ್ಮ ಕಷ್ಟ ಗೊತ್ತಾಗಬಾರ್ದು ಅಂತ ಮತ್ತೊಬ್ಬರಿಗೆ ಹೇಳದೇನೇ ಕಷ್ಟಪಡ್ತೀವಿ. ಅದು ಇನ್ನೊಬ್ಬರಿಗೂ ವಜ್ರಾಘಾತವಾಗುತ್ತದೆ. ಈ ಒಳ್ಳೆಯವರಲ್ಲಿ ಇದೊಂದು ಕಷ್ಟ. ಅವ್ರಿಗೇನಾಗುತ್ತದೋ ಅನ್ನುವ ಚಿಂತೆಯಲ್ಲಿಯೇ ಕಾಲ ಕಳೆಯುವುದಾಗುತ್ತದೆ. ಶಂಖಚೂಡ ಹಾಗೆ ಮಾಡ್ತಾನೆ. ತಥಾ ಕರೋತಿ. ಆಗ ಬರ್ತಾರೆ ತಂದೆ ತಾಯಿ ಹೆಂಡತಿ ಜೀಮೂತವಾಹನನ ಬಳಿಗೆ. ಹಾ ಪುತ್ರ ಜೀಮೂತವಾಹನ, ಆತ್ಮೀಯ ಪರ ಇತ್ಯಯಂ ಖಲು ಕೃತಂ ಸತ್ಯಂ ಕೃಪಾಯ ಕ್ರಮಃ ಕಿಂ ರಕ್ಷಾಮಿ ಬಹೂನ್ ಕಿಮೇಕಮಿತಿ ತೇ ಜಾತಾನ ಚಿಂತಾ ಕಥಂ ತಾರ್ಕ್ಷಾತ್ರಾತು ಮಹಿಂ ಸ್ವಜೀವಿತ ಪರಿತ್ಯಾಗಂ ತ್ವಯಾ ಕುರ್ವತ ಏನಾತ್ಮಾ ಪಿತರೌ ವಧೂರಿತಿ ಹತಂ ನಿಶೇಷಮೇತತ್ಕುಲಂ. ಎಲ್ಲ ಪರೋಪಕಾರಿಗಳಾದ ಮಕ್ಕಳ ತಂದೆ ತಾಯಿಗಳ ಗೋಳನ್ನು ಇಲ್ಲಿ ಹೆಪ್ಪುಗಟ್ಟಿಸಿದ್ದಾನೆ ಕವಿ. ಮಕ್ಕಳು ಏನಾದರೂ ಲೋಕವನ್ನು ಚೆನ್ನಾಗಿ ನೋಡ್ಕೋತೀವಿ, ಹೆಚ್ಚು ದೊಡ್ಡ ಬದುಕನ್ನು ಕಾಣ್ತೀವಿ ಅಂದರೆ ತಂದೆ ತಾಯಿಗಳೇ ನಮಗೆ ನಾಶ ಮಾಡ್ತೀಯಲ್ಲ ಅಂತ. ಅದೇ ತರಹ ಆಗುತ್ತೆ. ಲೋಕೋತ್ತರವಾಗಿ, ಲೋಕವಿಲಕ್ಷಣವಾಗಿ, ಲೋಕಾತಿಕ್ರಾಂತವಾಗಿ ಬದುಕ್ತೀವಿ ಅಂತಂದರೆ ಬೇಡ
ಎಲ್ಲ ಕಂಡ ಸನ್ಯಾಸಿಗಳ ಕಾಲಿಗೆ ಬೀಳ್ತಾರೆ. ತಮ್ಮ ಮಗ ಸನ್ಯಾಸಿ ಆಗ್ತಾನೆ ಅಂದರೆ ಬಾಯಿ ಬಿಡ್ಕೋತಾರೆ. ಓಹೋ ಸೈನಿಕರು ಅಂತ ಹೇಳಿಬಿಟ್ಟು ಫೇಸ್ಬುಕ್ಕಲ್ಲಿ ತಮಗೆ ಗೊತ್ತಿದ್ದಂಥ ಗಪದ್ಯಗಳನ್ನೆಲ್ಲ ಹೊಸಿತಾರೆ. ತಮ್ಮ ಮಗ ಸೈನಿಕ ಆಗ್ತಾನೆ ಅಂತಂದರೆ ಬೇಡ ಅಂತಾರೆ. ಎಲ್ಲ ಬೇರೆಯವರು ಮಾಡಲಿ, ಚೆನ್ನಾಗಿರಲಿ. ವೀರನಾದವನು ಪಕ್ಕದ ಮನೇಲಿ ಹುಟ್ಟಲಿ, ವೈರಾಗ್ಯಶಾಲಿ ಆದವನು ಎದುರು ಮನೇಲಿ ಹುಟ್ಟಲಿ, ನಮ್ಮ ಮನೇಲಿ ಮಾತ್ರ ಅವ್ರನ್ನ ಕೈ ಮುಗಿಯೋನು ಹುಟ್ಟಲಿ ಹೆಚ್ಚಂದರೆ ಅಷ್ಟೇನೆ ಅಂತ. ನನ್ನಲ್ಲಿ ಅದು ಇರಲಿ ಅಂತನ್ನುವಂಥದ್ದು ಬರೋದಿಲ್ಲ. ಅಂದರೆ ಯೋಗಕ್ಷೇಮ ಕಾತರತೆ ಹೀಗೆ ಮಾಡುತ್ತದೆ. ಆತ್ಮೀಯ ಪರಯಿತ್ಯಂ ಖಲು ಕೃತಂ ಸತ್ಯಂ ಕೃಪಾಯ ಕ್ರಮಃ. ನಮ್ಮವನು ಇವನು ಬೇರೆಯವನು ಅಂತ ಅಯಂ ನಿಜ ಪರೋ ವೇತಿ, ಇದು ಇರಬೇಕಾದದ್ದು ಸಾಮಾನ್ಯವಾಗಿ ಕ್ರಮ. ಅಯಂ ನಿಜ ಪರೋ ವೇತಿ ಗಣನಾ ಲಘುಚೇತಸಾಮ್ ಅಂತ ಸುಭಾಷಿತ ಹೇಳ್ತದಲ್ಲ ಹಾಗೆ. ಕಿಂ ರಕ್ಷಾಮಿ ಬಹೂನ್ ಕಿಮೇಕಮಿತಿ ತೇ ಜಾತಾನ ಚಿಂತಾಕದಂ. ಕಿಂ ರಕ್ಷಾಮಿ ಬಹೂನ್, ತುಂಬ ಜನ ಕಾಪಾಡೋದಾ? ಏಕಂ, ಒಬ್ಬನ್ನ ಕಾಪಾಡೋದು ಅಂತ ಒಂದು ಸ್ವಲ್ಪ ನಿನಗೆ ಚಿಂತೆ ಬರಲಿಲ್ವಾ? ತಾರ್ಕ್ಷಾತ್ ತ್ರಾತು ಮಹಿಂ, ಒಂದು ಹಾವನ್ನು ಹದ್ದಿಂದ ಕಾಪಾಡಬೇಕು ಅಂತ ನಿನ್ನ ಬದುಕನ್ನು ಕೊಟ್ಟದ ಸ್ವಜೀವಿತ ಪರಿತ್ಯಾಗಂ ಕುರ್ವತ ಆತ್ಮ ಪಿತರು ವಧೂ, ನಿನ್ನಪ್ಪ ಅಮ್ಮ ನೀನು ಹೆಂಡತಿ, ಹೀಗೆ ಇಡೀ ಕುಲವನ್ನೇ ನಾಶ ಮಾಡಿಬಿಡೋದಾ? ಏನು ಕೆಲಸ ಮಾಡಿದಿ ನೀನು? ಪಾಪ ತಂದೆ ತಾಯಿಗಳಿಗೆ ಅನಿಸೋದಿದು. ತಾಯಿ ಹೇಳ್ತಾಳೆ, ಜಾತೆ ವಿರಮ ಮುಹೂರ್ತಕಂ ಅವಿರತ ಪತದ್ ಬಾಷ್ಪ ಬಿಂದು ಬಿಹಿ ಅಭಿಭೂಯತೆ ಅಯಂ ಅಗ್ನಿ. ಅಮ್ಮ ಕಣ್ಣೀರು ಸ್ವಲ್ಪ ಸುರಿಸಬೇಡ, ಬೆಂಕಿ ಆರೋಗ್ಬಿಡುತ್ತೆ. ಅಂದರೆ ನಾವು ಸಾಯೋದಿಕ್ಕೆ ಪರಿಕರ ಇದೊಂದೇ. ಸ್ವಲ್ಪ ಓವರ್ ಆಯಿತು ಈ ವಾಕ್ಯ, ನೀನು ಅಳಬೇಡ ಅಗ್ನಿ ಆರೋಗುತ್ತೆ ಅಂತ. ಜೀಮೂತ ಕೇತು, ಅಯ್ಯೋ ಮಗನೇ ಹಾ ಪುತ್ರ ಜೀಮೂತ ವಾಹನ ಅಂತ ಹೇಳ್ತಾನೆ. ಆಗ ಗರುಡ, ಹಾ ಪುತ್ರ ಜೀಮೂತ ವಾಹನ ಇತಿ ಬ್ರವೀತಿ ತದ್ವ್ಯಕ್ತಂ ಅಯಮಸ್ಯ ಪಿತಾ ತತ್ ಕಿಮೇ ತದ್ ಎತದೀಯೇನ ಅಗ್ನಿನ ಆತ್ಮಾನಂ ಉದ್ದೀಪಯಾಮಿ ನ ಶಕ್ನೋಮ್ಯಸ್ಯ ಪುತ್ರ ಜಾತ ಲಜ್ಜೆಯ ಮುಖಂ ದರ್ಶಯಿತು. ಇವನ ಕೈಯಲ್ಲಿರೋ ಬೆಂಕಿಯಿಂದ ನಾನು ಸಾಯೋಣ ಅಂತಂದರೆ ಇವನೇ ನಾನು ಕೊಂದವನ ತಂದೆ ಅಂತ ಗೊತ್ತಾದ ಮೇಲೆ ನನಗೆ ಇವನಿಗೆ ಮುಖ ತೋರಿಸೋಕ್ಕೂ ಆಗದೆ ನಾಚಿಕೆ ಆಗ್ತಿದೆ. ಸಮೀಪಸ್ಥ ಏವಾಸ್ಪಿ ಜಲನಿದೇಹೆ ತದ್ಯಾವದಿದಾನಿಂ ಜ್ವಾಲಾ ಭಂಗೇ ತ್ರಿಲೋಕಗ್ರಸನ ರಸಚಲತ್ ಕಾಲ ಜಿಹ್ವಾಗ್ರಕಲ್ಪೈ ಸರ್ಪದ್ಭಿ ಸಪ್ತ ಸರ್ಪಿಷ್ಕರಣಮಿವ ಕವಲೀಕರ್ತು ಮೀಶೆ ಸಮುದ್ರಾನ್ ಸ್ವೈರೇ ವೋತ್ಪಾತ ವಾತ ಪ್ರಸರ ಪಟುತರೈರ್ ದುಕ್ಷಿತೈ ಪಕ್ಷವಾತೈ ಅಸ್ಮಿನ್ ಕಲ್ಪಾವಸಾನ ಜ್ವಲನ ಭಯಕರೇ ವಾಡವಾಗ್ನೋ ಪತಾಮಿ. ಈ ಬೆಂಕಿ ಅಲ್ಲ, ನನಗೆ ಬೇಕಾದದ್ದು ಸಮುದ್ರ ಒಳಗಿನ ಬಡವಾಗ್ನಿಯೇ ಹೌದು. ತನ್ನ ಭಯಂಕರವಾದ ಜ್ವಾಲೆಗಳಿಂದ 3 ಲೋಕವನ್ನು ತಿಂದು ತೇಗಿಬಿಡ್ತೀನಿ ಎನ್ನುವ ನಾಲಿಗೆಗಳಂತೆ ಜ್ವಾಲೆಗಳನ್ನು ಹಿಗ್ಗಿಸಿ ಹೊಮ್ಮಿಸ್ತಾ ಇದೆಯಲ್ಲ, ಆ ಸಪ್ತ ಸರ್ಪಿಷ್ಕಣ ನೀವ ಕವಲೀಕರ್ತು ಮೀಶೆ ಸಮುದ್ರ, ಸಮುದ್ರವನ್ನೆಲ್ಲವನ್ನೂ ಕೂಡ ಒಂದು ಹನಿ ತುಪ್ಪ ಇದ್ದಂತೆ ನೆಕ್ಕಿ ಬಿಡೋದಕ್ಕೆ ಅಂತ ಹೋಗ್ತಿದ್ಯಲ್ಲ. ಸರ್ಪಿಷ್ಕಣಮಿವ ಕವಲೀಕರ್ತು ಮೀಶೆ ಸಮುದ್ರ, ನೀರನ್ನೂ ನುಂಗಿ ನುಣಿತೀನಿ ಎನ್ನುವ ಬೆಂಕಿ ಇನ್ಯಾವುದು ವಡಬಾಗ್ನಿಗಿಂತ. ಸೈರೇ ಒತ್ಪಾತವಾತ ಪ್ರಸರ ಪಟುತರೇ ದುಕ್ಷಿತೈ ಪಕ್ಷವಾತೈ, ನಾನು ಈ ಬಡಬಾಗ್ನಿಯನ್ನು ನನ್ನ ರೆಕ್ಕೆಗಳಿಂದ ಇನ್ನಷ್ಟು ಮೇಲೆ ಕೆಬ್ಬಿಸ್ತೀನಿ, ಜ್ವಾಲೆಗಳನ್ನಾಗಿ ಮಾಡ್ತೀನಿ. ಅಸ್ಮಿನ್ ಕಲ್ಪಾವಸಾನ ಜ್ವಲನ ಭಯಕರೇ, ಈ ಕಲ್ಪಾಂತ ಪ್ರಳಯ ಕಾಲದ ಬೆಂಕಿ ಅಂತ ಇರ್ತಕ್ಕಂಥ ಈ ಅಗ್ನಿಯಲ್ಲಿ ನಾನು ಬೀಳ್ತೀನಿ ಅಂತ ಅಂದ್ಕೋತಾನೆ. ಆಗ ಜೀಮೂತ ವಾಹನ ಹೇಳ್ತಾನೆ, ಭೋ ಪಕ್ಷಿರಾಜ ಅಲಮೇನೇನ ಅಧ್ಯವಸಾಯೇನ ನಾಯಂ ಪ್ರತೀಕಾರೋಸ್ಯ ಪಾಪ್ಮನಃ. ಬೇಡ ಬೇಡ, ಈ ಥರದ್ದೆಲ್ಲ ಕೊನೆಗಾಲದಲ್ಲಿ ಬೇಡ ಅಂತಾನೆ. ಆಗ ಗರುಡ ಮಂಡಿ ಊರ್ತಾನೆ, ಕೈ ಮುಗಿತಾನೆ. ಭೋ ಮಹಾತ್ಮನ್ ಕಸ್ತರ್ಹಿ ಕಥ್ಯತಾಂ, ಏನು ಮಾಡಲಿ ಅಂತ. ಪ್ರತಿಪಾಲಯ ಕ್ಷಣಮೇಕಂ, ತಂದೆ ಹೇಳ್ತಾ ಇದ್ದಾನೆ, ಒಂದು ಕ್ಷಣ ಪಿತರೋಮೆ ಪ್ರಾಪ್ತವು ಯಾವುದೇತೋ ಪ್ರಣಮಾಮಿ, ಒಂದು ಕ್ಷಣ ಇರು, ಕೊನೆ ನಮಸ್ಕಾರ ಮಾಡ್ತೀನಿ ಅಂತ. ಏವಂ ಕ್ರೀತಾಂ. ಜೀಮೂತ ವಾಹನ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೋತಾನೆ. ದೇವಿ ದಿಷ್ಟ್ಯಾ ವರ್ಧಸೆ ಐಮಸೋ ವತ್ಸೋ ಜೀಮೂತ ವಾಹನೋ ನ ಕೇವಲ ಧ್ರಿಯತೆ ಪ್ರತ್ಯುತ ಪುನಃ ಕೃತಾಂಜಲಿನ ಗರುಡೇನ ಶಿಷ್ಯೇಣೇವ ಪರ್ಯುಪಾಸ್ಯಮಾನಸ್ತಿಷ್ಠತಿ. ಗರುಡ ಇವನ ಹತ್ರ ಶಿಷ್ಯನಂತೆ ವಿನೀತನಾಗಿದ್ದಾನೆ, ಮಂಡಿ ಊರಿದ್ದಾನೆ, ಅವನ ಜೊತೆ ಮಾತಾಡ್ತಾ ಇದ್ದಾನೆ. ಅವನು ಸತ್ತಿಲ್ಲ, ಬದುಕಿದ್ದಾನೆ, ಗಟ್ಟುಮುಟ್ಟಾಗಿದ್ದಾನೆ. ಅವನಿನ್ನೂ ಧ್ರಿಯತೆ ನ ಕೇವಲ ಧ್ರಿಯತೆ, ಇನ್ನೂ ಬದುಕಿದ್ದು ಮಾತ್ರವಲ್ಲ ಚೆನ್ನಾಗೂ ಇದ್ದಾನೆ ಅನಿಸುತ್ತೆ ಅಂತ. ತಾಯಿ ಹೇಳ್ತಾಳೆ, ಮಹಾರಾಜ ಕೃತಾರ್ಥೋಸ್ಮಿ, ಅಬ್ಬಾ ಧನ್ಯವಾಯಿತು ನನ್ನ ಬದುಕು. ಅಕ್ಷತ ಶರೀರಸ್ಯವ ಪುತ್ರಕಸ್ಯ ಮುಖಂ ದೃಷ್ಟಂ, ಅಂತೂ ಅಕ್ಷತ ಶರೀರಿಯಾದ ಮಗನನ್ನು ನೋಡ್ತೀನಿ ಅಂತ. ಒಂದು ಕಡೆನೂ ಜಾಸ್ತಿ ಓವರ್ ಮಾಡದೆ ಕರುಣೆಯನ್ನು ಬಿಲ್ಡಪ್ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ. ಇಷ್ಟು ಸಸ್ಟೈನ್ ಮಾಡಿದ್ದಾನೆ ನೋಡಿ, ಒಳ್ಳೆ ರಸವಂತಿಕೆಯಿಂದ ಮಾಡಿದ್ದಾನೆ. ಕರುಣವನ್ನು ತಾಳಿಸುವುದು ತುಂಬ ಕಷ್ಟ, ತಾಳಿಸ್ತಾ ಇದ್ದಾನೆ, ಬಹಳ ದೊಡ್ಡ ಕೆಲಸ. ಮಲೈವತಿ ಅಹಮಪ್ಯಾರ ಪುತ್ರಂ ಪ್ರೇಕ್ಷಮಾಣಾಪಿ ಅಸಂಭಾವನೀಯಮಿತಿ ಕೃತ್ವ ನ ಪ್ರತ್ಯಮಿ. ನಾನು ಅವನು ನೋಡೋಕ್ಕಾಗುತ್ತಾ, ಅಸಂಭವ ಅಂತ ಅಂದ್ಕೊಂಡಿದ್ದೆ, ಹೇಗೋ ಆಗ್ತಾ ಇದೆ ಅಂತ ಅಂದ್ಕೋತಾರೆ. ಪಾಪ ಮನಸ್ಸಿನ ಮಂಡಿಗೆ ತಿಂತಾ ಇದ್ದಾರೆ. ವತ್ಸ ಏಹಿ ಪರಿಶ್ವಜಸ್ವ ಮಾಂ, ಮಗು ಅಪ್ಪಕೋ ಬಾ ನನ್ನನ್ನು ಅಂತಪ್ಪ ಅಂತಾನೆ. ಉತ್ಥಾತು ಮಿಚ್ಚನ್ ಪತಿತೋತ್ತರಿಯೋ ಮೂರ್ಛತಿ, ಹೇಳೋಕ್ಕೋಗಿ ಉತ್ತರಿಯ ಜಾರಿ ಅಲ್ಲೇ ಮೂರ್ಛೆ ಬಿದ್ದು ಬಿಡ್ತಾನೆ. ಆಯ್ತಲ್ಲ, ಎಲ್ಲ ಕಾಣಿಸುತ್ತದೆ.
ಹಾ ವತ್ಸ ಕಥಂ ಮಾಂ ದೃಷ್ಟ್ವಾಪಿ ಪರಿತ್ಯಜ್ಯ ಗತೋಸಿ ಹಾ ಪುತ್ರಕ ಕಥಂ ವಾಂಗ್ಮಾತ್ರೇಣಾಪಿ ತ್ವಯಾ ನ ಸಂಭಾವಿತಾಸ್ಮಿ ಹಾ ಆರ್ಯಪುತ್ರ ಕಥಂ ಗುರುಜನೋಪಿ ನ ಪ್ರೇಕ್ಷಿತವ್ಯ. ಎಲ್ಲ ಗೋಳಾಡ್ತಾರೆ ಪಾಪ, ಎಲ್ಲರೂ ಮೂರ್ಛೆ ಬಿಡ್ತಾರೆ. ಶಂಖಚೂಡ ಮತ್ತೆ ಅಳ್ತಾನೆ, ಅಯ್ಯೋ ಏನು ನನ್ನಿಂಥ ಕಥಂ ಗರ್ಭ ಏವನ ವಿಪನ್ನೋಸಿ, ಯಾಕೆ ನೀನು ಗರ್ಭಾವಸ್ಥೆಯಲ್ಲೇನೆ ಸಾಯಬಾರ್ದಾಗಿತ್ತು ಶಂಖಚೂಡ, ನೀನು ಏನೇವಂ ಕ್ಷಣೆ ಕ್ಷಣೆ ಮರಣಾತಿಗಂ ದುಃಖಂ ಅನುಭವಿಸಿ ಮತ್ತೆ ಮತ್ತೆ ದುಃಖ ಕೊಡ್ತಿದ್ದೀಯಲ್ಲ, ಎಲ್ಲರಿಗೂ ಸಾವಿನ ಅಂಚಿಗೆ ಬರುವ ದುಃಖವನ್ನ ಅಂತ. ಗರುಡ ಈಗ ಅಂದ್ಕೋತಾನೆ, ಸರ್ವಮಿದಂ ಮಮ ನೃಶಂಸಸ್ಯ ಅಯಂ ಅಸಮೀಕ್ಷಕಾರಿತೆಯ ವಿಜೃಂಭಿತನ್. ಎಲ್ಲ ನಾನು ಪಾಪಿ, ಪರಿಶೀಲನೆ ಮಾಡದೆ ಅಸಮೀಕ್ಷಕಾರಿತ, ಹಾಗಾಗಿ ತಪ್ಪಾಯಿತು. ತದೇತ್ವಂ ತಾವತ್ ಕರೋಮಿ ಬಹುಮಹಾತ್ಮನ್ ಸಮಾಶ್ವಸಿ. ರೆಕ್ಕೆಗಳಿಂದಲೇ ಅವನು ಎಲ್ಲರಿಗೂ ಭರವಸೆ ಕೊಡ್ತಾನೆ. ಶಂಖಚೂಡ ಸಮಾಶ್ವಾಸೆಯ ಗುರು ಜಿಮುತ್ವಾಹನ ಎದ್ದು ನಮ್ಮ ಅಪ್ಪ ಅಮ್ಮನ ಸಮಾಧಾನ ಮಾಡುವಂತಾರೆ. ಆಗ ಇನ್ನೇನು ಸಮಾಧಾನ, ಕೃತ ಅಂತ ಹತಕೇನ ಅಪಹ್ರಿಯಸೆ, ಅಯ್ಯೋ ನಾವು ನೋಡ್ತಾ ಇದ್ದಂತೆ ಪ್ರೇಕ್ಷಮಾಣಾನಾಂ ಏವ ಅಸ್ಮಾಕಂ, ನಾವು ನೋಡ್ತಾ ಇದ್ದಂತೆ ಸಾಯ್ತಾ ಇದೆಯಲ್ಲ, ಪಾಪಿ ಯಮ ನಿನ್ನ ಕಸ್ತೋಯ್ತಾ ಇದ್ದಾನಲ್ಲ ಅಂತಾನೆ. ದೇವಿ ಮೈವಂ ಅಮಂಗಲಂ ವಾದಿನಿ ಅಮಂಗಲವಾದಿನಿ ಭವ ಧ್ರಿಯತ ಏವ ಆಯುಷ್ಮಾನ್ ತದ್ವಧೂ ಸಮಾಶ್ವಸಿತಾಂ. ಸ್ವಲ್ಪ ನೋಡ್ಕೊಳ್ಳಿ, ಅವನಿನ್ನೂ ಬದುಕಿದ್ದಾನೆ, ಬದುಕಬಹುದು, ಸೊಸೆಯನ್ನು ನೋಡು, ಗಮನಿಸ್ಕೋ, ಹಿಂಗೆಲ್ಲ ಅಳಬೇಡ ಅಂತ. ಇವಳು ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಅಳತಾಳೆ. ಮುಖಂ ವಸ್ತ್ರೇಣ ಅದೃಶ್ಯ ರುದತಿ ಪ್ರತಿಹತಂ ಅಮಂಗಲಂ, ಬಾಯಿಗೆ ಬಟ್ಟೆ ಹಿಡ್ಕೊಳ್ತಾಳೆ. ನರೋದುಷ್ಯಾಮಿ ಮಲಯವತಿ ಸಮಾಶ್ವಸಿ ವತ್ಸೇ ಉತ್ತಿಷ್ಠ ವರಮೇತಸ್ಯಾಂ ವೇಲಾಯಾಂ ತ್ವಂ ಭರ್ತೃಮುಖಂ ಪ್ರೇಕ್ಷಸ್ವ. ಈ ಹೊತ್ತಲ್ಲಾದರೂ ಗಂಡನ ಮುಖ ನೋಡ್ಬಿಡಮ್ಮ. ಆರ್ಯಪುತ್ರ ವತ್ಸೇ ಮೈವಂ ಕುರು, ಅಳ್ತಾ ಮುಖ ಮುಚ್ಕೋತಾ ಇದ್ದಾಳೆ. ಪ್ರತಿಯತಂ ಕಲ್ವೇತತ್, ಅಮಂಗಳ ಆಡಬೇಡಮ್ಮ ಅಂತ. ಅದೇ ಆಗ್ತಾ ಇದೆ. ತಂದೆ ಹೇಳ್ತಾನೆ, ವಿಲುಪ್ತ ಶೇಷಂಗತೆಯ ಪ್ರಯಾತ ನಿರಾಶ್ರಯತ್ವಾದಿವ ಕಂಠದೇಶಂ ತ್ಯಜಂತಂ ತನಯಂ ನಿರೀಕ್ಷಾ ಕಥಂ ನ ಪಾಪ ಶತಧಾ ವ್ರಜಾಮಿ. ಮಗ ಹೀಗೆ ಸಾಯ್ತಾ ಇರೋನನ್ನು ನೋಡಿಕೊಂಡು ಗಂಟ್ಲವರೆಗೂ ಬಂದಿರೋ ಪ್ರಾಣ ಮತ್ಯಾಕೆ ಹೋಗ್ತಾ ಇಲ್ಲ, ಹೋಗ್ಲಿಲ್ವೇ ಪಾಪಿ ಪ್ರಾಣ ಅಂತ. ಸಾಯೋದು ತುಂಬ ಕಷ್ಟ, ಬಹಳ ಕಷ್ಟ. ಎಷ್ಟು ತೀರ್ಮಾನ ಮಾಡಿಕೊಂಡ್ರೂ ಕಷ್ಟ ಆಗುತ್ತದೆ. ನಾವು ಅಂದುಕೊಂಡಂತೆ ಸಾಯೋದಾಗಿದ್ದರೆ ಎಷ್ಟು ಸಾವಿರ ಸರ್ತಿ ಸಾಯಬೇಕಾಗಿತ್ತು ಎಲ್ಲರೂ ಕೂಡ. ಮಲಯವತಿ ಹಾ ಆರ್ಯಪುತ್ರ ಅತಿ ದುಷ್ಕರ ಕಾರಣಿ ಖಲ್ವಹಂ ಯಾ ಈದೃಶಂ ಆರ್ಯಪುತ್ರಂ ಪ್ರೇಕ್ಷಮಾಣ ಅದ್ಯಾಪಿ ಜೀವಿತಂ ನ ಪರಿತ್ಯಜಾಮಿ. ಅಯ್ಯೋ, ನಿನ್ನ ನೋಡ್ತಾ ಇದ್ದಾಗಲೂ ನನಗೇನು ಸಾವು ಬರಲಿಲ್ವೇ ಅಂತ. ಆ ಬಾಣಭಟ್ಟನ ಕಾದಂಬರಿಯಲ್ಲಿ ವೈಶಂಪಾಯನ ಗಿಳಿ ತನ್ನ ಕಣ್ಣೆದುರಿಗೆ ಆ ರಾಕ್ಷಸನಂತೆ ಇರ್ತಕ್ಕಂಥವನು 5 ಹೆಡೆಯ ಕಾಳೋರಗ ಇದ್ದಂತೆ, ಕೃಷ್ಣ ಸರ್ಪ ಇದ್ದಂತೆ, ಮರದ ಪೊಟರ ಒಳಗೆ ಕೈ ಹಾಕಿ ಎಳ್ಕೊಂಡಾಗ ತಂದೆ ಮುದಿ ತಲೆ ಅಲ್ಲಾಡಿಸ್ತಾ ಇದ್ದಾಗ ಬೇಡ ಬೇಡ ಅನ್ನುವಂತೆ ಇರ್ತಾ ಇತ್ತು. ಆ ಮುದಿಯ ರೆಕ್ಕೆ, ಜೀರ್ಣಶೀರ್ಣವಾದ ರೆಕ್ಕೆ ಒಳಗೆ ಅವಿತುಕೊಂಡಿದ್ದಂಥ ಪಕ್ಷಿ ಮರಿ ವೈಶಂಪಾಯನ ದೊಪ್ಪನೆ ತಂದೆಯ ಗೋಣ್ ಮುರಿದು ಬೀಳಿಸ್ತಾನೆ. ಅಲ್ಲಿ ತರಗೆಲೆ ಮೇಲೆ ಬಿದ್ದಿರಿಂದ ಬದುಕಿರ್ತಾನೆ. ಆಗಲೂ ತಂದೆ ಶವ ಬಿಟ್ಟು ಬಾಯಾರಿಕೆಯಿಂದ ದೂರ ಹೋಗ್ತಾನೆ. ಜಿಜಿ ವಿಷಯ ನೋಡಿ ಎಷ್ಟು ಇದೆ ಅಂತಂದರೆ ಹೋಗುವುದೇ ಇಲ್ಲ, ಬದುಕೇ ಇರ್ತೀವಿ, ಅದು ಪರಮಸತ್ಯ. ಹಾಗಾಗಿದೆ ಅಲ್ಲಿ ಇವಳ ಸ್ಥಿತಿ ಆ ತರಹ. ತಾಯಿ ಹೇಳ್ತಾಳೆ, ನೃಶಂಸ ಕಥಮಿದಾನೀಂ ತ್ವಯಾ ಏತದಾಪೂರ್ಯಮಾಣ ನವರೂಪ ಯೌವನ ಶೋಭಂ ತದೇವಂ ತದವಸ್ತಂ ಪುತ್ರಕಂ ಮೇ ಶರೀರಂ ಕೃತಂ ಅಂತ ಗರುಡನ ನಟಿಕೆ ಮುರಿತಾಳೆ. ಪಾಪಿ, ಏನು ಕೆಲಸ ಮಾಡಿದೆ, ಎಷ್ಟು ನವಯೌವನ ಪೂರ್ಣವಾಗಿ ಸುಂದರನಾಗಿ ವಜ್ರಕಾಯನಾಗಿ ಇದ್ದ ಈ ಶರೀರದ ನನ್ನ ಮಗನನ್ನ ಕ್ಷತವಿಕ್ಷತ ಗಾತ್ರನಾಗಿ ಚಿನ್ನ ಭಿನ್ನವಾಗಿ ಜೀರ್ಣಶೀರ್ಣವನ್ನಾಗಿ ಮಾಡಿಬಿಟ್ಟಿಯಲ್ಲ, ಏನಿದು ಅಂತ. ಆಗ ಜೀಮೂತವಾಹನ ಹೇಳ್ತಾನೆ, ಅಂಬ ಮಾಮೈವಂ ಕಿಮನೇನ ಕೃತಂ ನನು ಪೂರ್ವಮಪಿ ಏತದೀದೃಶಮೇವ ಪರಮಾರ್ಥತಃ. ಎಲ್ಲ ಕಾಲದಲ್ಲೂ ದೇಹ ಹೀಗಿರೋದು, ಯಾಕೆ ಅವನನ್ನು ಬೈತೀಯ? ಮೇಧೋಸ್ಥಿ ಮಾಂಸ ಮಜ್ಜಾಸೃಕ್ ಸಂಘಾತೆಸ್ಮಿನ್ ತ್ವಚಾವೃತೆ ಶರೀರ ನಾಮ್ನಿ ಕಾಶೋಭ ಸದಾ ಬೀಭತ್ಸ ದರ್ಶನೆ. ಚರ್ಮ ಒಂದು ಇಷ್ಟು ಹೊಲಿಗೆ ಬಿಚ್ಚಿದರೆ ಮೇಧಸ್ಸು, ಅಸ್ಥಿ, ಮಾಂಸ, ಮಜ್ಜ, ರಕ್ತ, ಈ ಥರ ಸಪ್ತಧಾತುಗಳಲ್ಲಿ ಷಡ್ಧಾತುಗಳಲ್ಲಿವೆ. ಸಪ್ತಮ ಧಾತುವಾದ ಚರ್ಮ ಮಾತ್ರ ಇದೆ, ಒಳಗದೇ ಇರೋದು. ಹಾಗಿರುವಾಗ ನಿನಗೆ ಬೀಭತ್ಸ ದರ್ಶನ, ಒಂದು ಚರ್ಮ ಸೀಳಿದರೆ ಆಗುತ್ತದೆ, ಒಳಗಿದೆ ಅಂತ ಅನ್ನೋದು ನಮ್ಮ ಸದಾ ಜ್ಞಾಪಕದಲ್ಲಿರಬೇಕಷ್ಟೇ ಅಂತಾನೆ. ಗರುಡ ಸಂಕಟ ಪಡ್ತಾನೆ. ಭೋ ಮಹಾತ್ಮನ್ ನರಕ ಅನಲ ಜ್ವಾಲಾವಲೀಢಮಿವ ಆತ್ಮಾನಂ ಮನ್ಯಮಾನೋ ದುಃಖಂ ತಿಷ್ಠಾಮಿ. ನರಕದ ಬೆಂಕಿಯೇ ಸುಡ್ತಾ ಇರೋ ಥರ ಇದೆ. ತದುಪದಿಶ್ಯತಾಂ ಏನ ಮುಚ್ಚೇಹಂ ಅಸ್ಮಾದೇನ ಸಹ. ಈ ಪಾಪವನ್ನು ನಾನು ಹೇಗೆ ಕಳ್ಕೊಳ್ಳಿ, ದಯಮಾಡಿ ಹೇಳು ಅಂತ ಈಗ ಪ್ರಾಯಶ್ಚಿತ್ತದ ಸ್ಥಿತಿಗೆ ಬಂದಿದ್ದಾನೆ. ಪ್ರಾಯಶ್ಚಿತ್ತದ ಲಕ್ಷಣ ಅಂದರೆ ಮತ್ತೆ ಆ ತಪ್ಪು ಮಾಡದೇ ಇರೋದು ಅಂತಾರಲ್ಲ. ಅನುಜಾನಾತು ಮಾಂ ತಾತಃ ಯಾವದಸ್ಯ ಪಾಪಸ್ಯ ಪ್ರತಿಪಕ್ಷಂ ಉಪದಿಶಾಮಿ.
ತಂದೆ ಸ್ವಲ್ಪ ಅವಕಾಶ ಕೊಡಲಿ, ನಾನು ಹೇಳ್ತೀನಿ ಅಂತಾನೆ. ಏನಪ್ಪ, ಏನು ಮಾಡಲಿ ಅಂತಾನೆ. ವೈನತೆಯ ಶ್ರೂಯತಾಂ, ಗರುಡ ಕೇಳೋಣವಾಗಲಿ ಅಂತಾನೆ. ಅಲ್ಲಿ ನೋಡಿ, ವೈನತೆಯ ಅನ್ನುವಲ್ಲಿ ವಿನತೆಯ ಮಗ, ವಿನತಾನಂದನ, ತಾಯಿಗೆ ಸಂತೋಷ ಕೊಟ್ಟವನು. ಶಂಖಚೂಡನಂಥ ಅವರ ತಾಯಂದರು ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಸಮಾಧಾನ ಕೊಡಬೇಕು. ಆಜ್ಞಾಪಯ ಅಂತ ಕೈ ಮುಗಿತಾನೆ. ಮತ್ತೆ ಮಂಡಿ ಊರಿ, ನಿತ್ಯಂ ಪ್ರಾಣಾಭಿಘಾತಾತ್ ವಿರಮ ಪ್ರಾಣಾಭಿಘಾತಾತ್ ಪ್ರತಿವಿರಮ ಕುರು ಪ್ರಕೃತೆ ಚಾನುತಾಪಂ. ಪ್ರಾಕೃತೆ ಹಿಂದೆ ಆಗಿದ್ರೊಳಗೆ ಅಂತ. ಯತ್ನಾತ್ ಪುಣ್ಯ ಪ್ರವಾಹಂ ಸಮುಪಚಿನು ದಿಶನ್ ಸರ್ವಸತ್ವೇಷು ಅಭೀತಿಂ ಮಗ್ನಂ ಏನಾತ್ರ ನೈನಃ ಫಲತಿ ಪರಿಮಿತ ಪ್ರಾಣಿಹಿಂಸಾತ್ತಮೇತತ್ ದುರ್ಗಾದ ಅಗಾಧ ಅಪಾರ ವಾರೇಹ ಲವಣ ಫಲಮಿವ ಕ್ಷಿಪ್ತಂ ಅಂತರ್ಹೃದಸ್ಯ. ಹೇಳ್ತಾ ಇದ್ದಾನೆ. ತುಂಬ ಭವ್ಯವಾದ ಸಾತ್ವತಿ ವೃತ್ತಿಯ ಪದ್ಯ ಇದು, ತುಂಬ ಭವ್ಯವಾಗಿರ್ತಕ್ಕಂಥದ್ದು. ಹೇಳ್ತಾ ಇದ್ದಾನೆ ನೋಡಿ, ನೀನು ನಿತ್ಯವೂ ಜೀವರಾಶಿಗಳ ಹಿಂಸೆಯನ್ನು ಬಿಡು, ಪ್ರತಿವಿರಮ, ಮತ್ತೆ ಮತ್ತೆ ವಿರಮಿಸಬೇಕು ಅದನ್ನು. ಪ್ರಾಕೃತೆ ಅನುತಾಪಂ ಕುರು, ಹಿಂದೆ ಮಾಡಿದೊಳಗೆ ಅನುತಾಪ ಪಶ್ಚಾತ್ತಾಪಪಣು. ಮತ್ತು ಯತ್ನಾತ್ ಪುಣ್ಯ ಪ್ರವಾಹಂ ಸಮುಪಚಿನು, ಪ್ರಯತ್ನಪೂರ್ವಕವಾಗಿ ಒಳ್ಳೆಯದನ್ನು ಮಾಡು. ಅದು ಹೇಗೆ? ದಿಶನ್ ಸರ್ವಸತ್ವೇಭ್ಯ ಅಭೀತಿಂ, ಸರ್ವಸತ್ವೇಷು ಅಭೀತಿಂ, ಎಲ್ಲ ಜೀವರಾಶಿಗಳಲ್ಲಿ ಅಭಯವನ್ನು ಕೊಡು. ಸನ್ಯಾಸಿ ಕಟ್ಟ ಕಡೆಗೆ ಮಾಡುವುದು ಅದೇನೆ, ಸನ್ಯಾಸ ತಗೊಳ್ಳುವಾಗ ಅಭಯಂ ದತ್ತಂ ಸರ್ವಭೂತೇಭ್ಯ ಅಂತ. ಮತ್ತೆ ಮಗ್ನಂ ಏನಾತ್ರ ನೈನಃ ಫಲತಿ, ಎಲ್ಲಿ ಪಾಪ ಫಲಿಸುವುದಿಲ್ವೋ ಆ ರೀತಿ ಪ್ರಾಣಿಹಿಂಸೆಯನ್ನೇ ಬಿಟ್ಟುಬಿಡಬೇಕಾಗುತ್ತದೆ. ಹಾಗೆ ಮಾಡಿದಾಗ ಮಾತ್ರ ಈ ದುರ್ಗಾಧ, ಭಯಂಕರವಾದ ಅಗಾಧವಾದ ಅಪಾರ ಕೊನೆಯಿಲ್ಲದೆ ಇರತಕ್ಕಂಥ ಈ ಒಂದು ಪಾಪ ಸಮುದ್ರದಲ್ಲಿ ಇದೆಯಲ್ಲ, ಅಂತರ್ಹೃದಸ್ಯ, ಆ ಒಳಗಿನ ಆಳದಲ್ಲಿ ಯಾವುದಿದೆ ಅದರಲ್ಲಿ ಲವಣ ಫಲಮಿವ ಏನಾಗುತ್ತದೆ, ಒಂದು ಉಪ್ಪು ಕಲ್ಲನ್ನು ಹಾಕಿದ್ರೆ ಅದು ಹೇಗೆ ಕರಗೋಗುತ್ತೋ ಹಾಗೆ ಎಲ್ಲ ಕೂಡ ಕರಗಿ ಹೋಗ್ಬಿಡುತ್ತದೆ, ನಿನ್ನ ಪಾಪ ನಿವೃತ್ತಿ ಆಗುತ್ತದೆ ಅಂತ. ಗರುಡ ಯದಾಜ್ಞಾಪಯಿಸಿ ಅಜ್ಞಾನ ನಿದ್ರಾಶಯಿತೋ ಭವತಾ ಪ್ರತಿಬೋಧಿತ ಸರ್ವಪ್ರಾಣಿವಧಾದೇಶ ವಿರತೋದ್ಯ ಪ್ರಭೃತ್ಯಹಂ, ಎಲ್ಲ ಜೀವರಾಶಿಗಳ ಹಿಂಸೆಯನ್ನು ಇವತ್ತಿನಿಂದ ಬಿಟ್ಬಿಡ್ತೀನಿ ಅಂತಾನೆ. ಸಂಪ್ರತಿ ಕ್ವಚಿತ್ ದ್ವೀಪಾಕಾರ ಪುಲಿನ ವಿಪುಲೈ ಭೋಗನಿವಹೈ ಕೃತಾವರ್ತ ಭ್ರಾಂತಿ ವಲಯಿತ ಶರೀರ ಕ್ವಚಿತಪಿ ವ್ರಜನ್ ಕೂಲಾತ್ ಕೂಲಂ ಕ್ವಚಿತಪಿ ಚ ಸೇತು ಪ್ರತಿಸಮಃ ಸಮಾಜೋ ನಾಗಾನಾಂ ವಿಹರತು ಮಹೋದನ್ವತಿ ಸುಖಂ. ಇನ್ನು ಮೇಲೆ ನಾಗಗಳು ಈ ಸಮುದ್ರ ತೀರದಲ್ಲಿ ಕೆಲವು ಕಡೆ ದಂಡೆಯ ಮೇಲೆ, ಕೆಲವು ದ್ವೀಪಾಕಾರದಲ್ಲಿ, ಕೆಲವು ಕಡೆ, ಇನ್ನು ಕೆಲವು ಕಡೆ ಸುಳಿಯಂತೆ, ಇನ್ನು ಕೆಲವು ಕಡೆ ಅಲೆಯಂತೆ, ಇನ್ನು ಕೆಲವು ಕಡೆ ಸೇತುವೆಯಂತೆ ಹಾಯಾಗಿ ಆಡಾಡಿಕೊಂಡು ನೀರಿನಲ್ಲಿ ನೆಲದಲ್ಲಿ ಎಲ್ಲ ಓಡಾಡಿಕೊಂಡು ಇರಲಿ, ನನ್ನ ಹಿಂಸೆ ಬೇಡ. ಅಪಿಚ ಸ್ರಸ್ತಾನ್ ಆಪಾದಲಂಬಾನ್ ತಿಮಿರ ಚಯನಿಭಾನ್ ಕೇಶಾಸ್ತಾನ್ ವಹಂತ್ಯ ಸಿಂಧೂರೇಣೇವ ದಿಗ್ಧೈ ಪ್ರಥಮ ರವಿಕರ ಸ್ಪರ್ಶ ತಾಮ್ರೈ ಕಪೋಲೈ ಆಯಾಸೇ ನಾಲಸಾಂಗ್ಯೋಪ್ಯವಗಣಿತ ರುಚಃ ಕಾನನೆ ಚಂದನಾನಾಮಸ್ಮಿನ್ ಗಾಯಂತು ರಾಗಾತ್ ಉರಗ ಯುವತಯ ಕೀರ್ತಿಮೇತಾಂ ತವೈವ. ಹಾಗೆ ಇನ್ನು ಉರಗಿಯರು, ನಾಗಿಯರು, ನಾಗರು ಆಟ ಆಡಲಿ, ನಾಗಿಯರು ನಿನ್ನ ಕೀರ್ತಿಯನ್ನು ಗಾನ ಮಾಡಲಿ. ಹೇಗೆ ಅಂತಂದರೆ, ತಲೆಗೂದಲು ಉದ್ದಕ್ಕೆ ನೆಲದವರೆಗೂ ಮುಟ್ತಾ ಇರತಕ್ಕಂಥ ಆ ತಲೆಗೂದಲು ಕತ್ತಲಿನ ಹಾಗಿದೆ, ತಿಮಿರ ಚೈನೆಭಾನ್, ಕತ್ತಲಿನ ಹಾಗೆ ಕಪ್ಪುವೆತ್ತ ತಲೆಗೂದಲನ್ನು ಅವರು ಹೆಣೆದುಕೊಳ್ತಾ ಮಧ್ಯದಲ್ಲಿ ಸಿಂಧೂರವನ್ನು ಹಚ್ಚಿಕೊಂಡಂತೆ ಪ್ರಥಮ ರವಿಕರ ಸ್ಪರ್ಶ ತಾಮ್ರೈ ಕಪೋಲೈ, ರವಿಕರ ಸ್ಪರ್ಶದಿಂದ ಕೆಂಪಾದ ಕೆನ್ನೆಯ ಹಾಗೆ ಇರತಕ್ಕಂಥ ರೀತಿಯಲ್ಲಿ ಆಯಾಸೇನ ಆಲಸ್ಯಾಂಗ್ಯ, ವ್ಯಾನ ವಿಹಾರಾದಿಗಳನ್ನು ಮಾಡ್ತಾ ಆಯಾಸಿತರಾದಂಥ ಈ ಸರ್ಪ ತರುಣಿಯರು ಅವಗಣಿತ ರುಜಃ, ಯಾವುದೇ ಶ್ರಮವನ್ನು ಲೆಕ್ಕಿಸದೆ ಈ ಚಂದನ ತರುಗಳಿಂದ ತುಂಬಿದ ಮಲೆಯ ಪರ್ವತದ ಮೇಲೆ ನಿನ್ನ ಕೀರ್ತಿಯನ್ನು ಹಾಡಿಕೊಂಡಿರಲಿ ಅಂತ. ಅಂದರೆ ಸರ್ಪಿಗಳಿಗೆ ಸಂತೋಷವಾಗಲಿ ಅಂತ ಹೇಳ್ತಾ ಇದ್ದಾನೆ. ತಂದೆ ಜೀಮೂತವಾಹನ ಹೇಳ್ತಾನೆ, ಸಾಧು ಮಹಾಸತ್ವ ಸಾಧು ಅನುಮೋದಾಮಹೆ, ತುಂಬ ಸಂತೋಷವಾಯಿತು ನೀನು ಹೇಳಿದ ಮಾತಿಂದ, ಇದು ಸರ್ವಥಾ ಸತ್ಯವಾಗುತ್ತದೆ ಅಂತಂತಾನೆ. ಶಂಖಚೂಡ ತ್ವಯಾಪಿ ಸ್ವಗರಮಿದಾನೀಂ ಗಮ್ಯತಾಂ, ನೀನು ನಿನ್ನ ತವರಿಗೆ ಹೋಗು ಅಂತಾನೆ. ಪಾಪ ತಲೆ ಕೆಳಗೆ ಹಾಕ್ಕೊಂಡು ಮುಖ ಅಳ್ತಾ ಇದ್ದಾನೆ. ಮತ್ತೆ ಜೀಮೂತವಾಹನ ತಾಯಿ ತಂದೆಗಳಿಗೆ ಹೇಳ್ತಾನೆ, ಉತ್ಪ್ರೇಕ್ಷಮಾಣ ತ್ವಾಂ ತಾರ್ಕ್ಷ್ಯ ಚಂಚು ಕೋಟಿ ವಿಪಾಟಿತಂ ತ್ವದುಃಖ ದುಃಖಿತ ದುಃಖಮಾಸ್ತೆ ಸಾ ಜನನೀತವ. ಅಪ್ಪ ಶಂಖಚೂಡ, ನಿನ್ನ ತಾಯಿ ಇನ್ನೆಲ್ಲಿ ನಿನ್ನನ್ನು ಗರುಡ ಕೊಂದಿದ್ದಾನೋ ಅಂತ ನಿನ್ನ ಸಾವನ್ನು ಚಿತ್ರಿಸ್ಕೊಳ್ತಾ ಇದ್ದಾಳೆ. ಉತ್ಪ್ರೇಕ್ಷಮಾಣ ತ್ವಾಂ ತಾರ್ಕ್ಷ್ಯ ಚಂಚು ಕೋಟಿ ವಿಪಾಟಿತಂ ತದ್ದುಃಖ ದುಃಖಿತ, ಆ ದುಃಖದಿಂದಲೇ, ದುಃಖದ ಕಲ್ಪನೆಯಿಂದಲೇ ದುಃಖಿತಳಾದಂಥ ಅವಳಿದ್ದಾಳಲ್ಲ ನಿನ್ನ ತಾಯಿ, ಅವಳು ಇರ್ತಾಳೆ, ಅವಳಿಗೆ ಸಮಾಧಾನ ಹೇಳುವಂತ.
ಆಗ ಪಾಪ ಇವನ್ ತಾಯಿ ಹೇಳ್ತಾಳೆ, ಧನ್ಯ ಖಲು ಸಾ ಜನನಿ ಯಾ ಗರುಡ ಮುಖ ಪತಿತಸ್ಯ ಅಕ್ಷತ ಶರೀರಸ್ಯೇವ ಪುತ್ರಕಸ್ಯ ಮುಖಂ ಪ್ರೇಕ್ಷಿಷ್ಯತೆ. ನಿಜವಾಗ್ಲೂ ಆ ತಾಯಿ ಪುಣ್ಯಾತ್ಮಳು. ಸಾವಿನ ಬಾಯಿಗೆ ಹೋದ ಮಗ ಅಕ್ಷತನಾಗಿ ಬಂದ ಅಂತ ಅಂದ್ಕೋತಾಳೆ ಅಂತ. ಶಂಖಚೂಡ ಹೇಳ್ತಾನೆ, ನಂಬ ಸತ್ಯಮೇವೈತತೆ ಯದಿ ಕುಮಾರ ಸ್ವಸ್ಥೋ ಭವಿಷ್ಯತಿ. ಹೌದಮ್ಮ, ಈ ಮಾತು ನಿಜ ಯಾವಾಗ ನಿನ್ನ ಮಗ ಬದುಕಿದ್ರೆ ಮಾತ್ರ ಅಂತ. ಅಂದರೆ ನಾನೂ ಸಾಯ್ತೀನಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದೆ. ನಿನ್ನ ಮಗ ಸತ್ತದ್ದೇ ಆದಲ್ಲಿ ನಾನು ಉಳಿಯೋಲ್ಲ ಅಂತ ಜೀಮೂತ ವಾಹನ ಮರಣವೇದನೆಯನ್ನ ತೋರ್ಪಡಿಸ್ತಾನೆ. ಪರಾರ್ಥ ಸಂಪಾದನಾಮೃತ ರಸಾಸ್ವಾದಾತ್ ಆಕ್ಷಿಪ್ವಾದ್ ಏತದಾವತೀಂ ವೇಲಾಂ ಮಯ ನ ಲಕ್ಷಿತ ಸಂಪ್ರತಿತು ಮಾಂ ಬಾಧಿತು ಆರಬ್ಧ ಮರ್ಮಚ್ಛೇದಿನ್ಯೋ ವೇದನಾ. ಇನ್ನೊಬ್ಬರಿಗೆ ಉಪಕಾರ ಮಾಡ್ತೀನಿ ಅನ್ನೋ ಸಂತೋಷದಲ್ಲಿ ಮರಣವೇದನೆ ಈ ದೇಹದ ನಾಡಿಗಳಲ್ಲಿ ನರಗಳಲ್ಲಿ ರಕ್ತಗಳಲ್ಲಿ ಬಿಂದುಗಳಲ್ಲಿ ಆಗ್ತಾ ಇತ್ತಲ್ಲ, ಈಗ ಅವೆಲ್ಲ ಆಯಿತು ಕೆಲಸ. ಗರುಡನೂ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂದಮೇಲೆ ಒಮ್ಮೆಲೆ ಮರಳು ಕಳಿಸ್ತಾ ಇದೆ ಅಂತ. ಪದ್ಮಸುಬ್ರಹ್ಮಣ್ಯಮು ಮಂಟಪ್ರಭಾಕರ್ ಉಪಾಧ್ಯಾಯರಂಥವರೆಲ್ಲ ನನಗೆ ಅವರ ಅನುಭವಗಳನ್ನು ಹೇಳಿದ್ದಾರೆ. ಮಂಟಪರಿಗಂತೂ ಒಮ್ಮೆ ಒಂದು ಮೊಳೆಯೇ ಚುಚ್ಚಿಕೊಂಡಿತ್ತು ರಂಗಸ್ಥಳದ ಮೇಲೆ. ರಕ್ತ ಸುರಿದ್ರೂ ಅವ್ರಿಗೆ ಗೊತ್ತಾಗಲಿಲ್ಲ, ನೃತ್ಯ ಮಾಡಿದ್ರು, ಆಮೇಲೆ ಗೊತ್ತಾಯಿತು. ಹಾಗೆ ಅದು ಕಲೆಯ ನಿರ್ವಾಹ ಕಾಲದ ಆನಂದ ನಮ್ಮನ್ನು ಕಾಪಾಡಿರುತ್ತೆ. ಕೆಲಸವಾದರೂ ಮತ್ತೊಂದಾದರೂ ಅಷ್ಟೇ. ಆಮೇಲೆ ಎಲ್ಲ ಒಮ್ಮೆಲೆ ಮರುಕಳಿಸ್ಕೊಂಡು ಅಲೆ ಸುನಾಮಿಯಂತೆ ಬಂದಂತೆ ಆಗುತ್ತದೆ. ಹಾಗೆ ಇವನಿಗೆ ನೋವಾಗ್ತಾ ಇದೆ. ವತ್ಸ ಕಿಮೇವಂ ಕರೋಷಿ ಕಿಮ್ನು ಕಲ್ವೇವಂ ವರ್ತತೆ ಅಂತ ಎದೆ ಬಡ್ಕೋತಾರೆ. ಸೋರಸ್ತಾಡಂ ಪರಿತ್ರಾಯಧ್ವಂ ಯಶ ಕಲು ಮೇ ಪುತ್ರಕೋ ವಿಪದ್ಯತೆ ಅಂತ ತಾಯಿ ಹೇಳ್ತಾಳೆ. ಆರ್ಯಪುತ್ರ ಪರಿತ್ಯಕ್ತು ಕಾಮ ಇವ ರಕ್ಷಸೆ, ಹೊರಟೇ ಬಿಡ್ತಿದ್ಯಲ್ಲ ಅಂತ. ಜೀಮೂತ ವಾಹನ ಕೈ ಮುಗಿಯಕ್ಕೆ ಹೋಗಿ ಆಗ್ತಾ ಇಲ್ಲ ಪಾಪ. ಶಂಖಚೂಡ ಸಮಾನಯ ಮೇ ಹಸ್ತವು ಅಂತಾನೆ, ನನ್ನ ಕೈಯನ್ನು ಹತ್ತಿರಕ್ಕೆ ತಂದು ಜೋಡಿಸುವಂತೆ ಮಾಡು ಅಂತಾನೆ. ಇಷ್ಟರ ಮಟ್ಟಿಗೆ ಕಲ್ಪನೆ ಪ್ರವಹಿಸಿದೆಯಲ್ಲ, ಸಸ್ಟೈನ್ ಮಾಡಿದಾನಲ್ಲ ಕವಿ ದೊಡ್ಡವನು, ಮಾಡ್ತಾನೆ. ಹಾಗೆ ಕಷ್ಟಂ ಅನಾಥೀಕೃತಂ ಜಗತ್, ಅಯ್ಯೋ ಈ ಜಗತ್ತು ಅನಾಥವಾಯಿತು ಅಂತಾನೆ. ಜೀಮೂತ ವಾಹನ ಅರೆಗಣ್ಣು ಮುಚ್ಚಿ ಹೋಗ್ತಾ ಇದ್ದೀನಿ. ತಾತ ಅಂಬ ಅಯಂ ಮೇ ಪಶ್ಚಿಮ ಪ್ರಣಾಮ, ಕೊನೆ ನಮಸ್ಕಾರ. ಗಾತ್ರಾಣ್ಯಮೂನಿ ವಹಂತಿ ವಿಚೇತನಾನಿ ಶ್ರೋತ್ರಂ ಸ್ಫುಟಾಕ್ಷರ ಪದ ನಗಿರ ಶೃಣೋತಿ ಕಷ್ಟಂ ನಿಮೀಲಿತಮಿದಂ ಸಹಸೈವ ಚಕ್ಷು ತಾತ ಯಾಂತಿ ವಿವಶಸ್ಯ ಮಮಾಸವೋಮಿ. ಈ ದೇಹಕ್ಕೆ ಚೈತನ್ಯ ತಾಳುವ ಶಕ್ತಿ ಇಲ್ಲ, ಈ ಕಿವಿಗೆ ಮಾತನ್ನು ಕೇಳುವ ಶಕ್ತಿ ಇಲ್ಲ, ಈ ಕಣ್ಣಿಗೆ ನೋಡುವ ಶಕ್ತಿ ಇಲ್ಲ, ಇನ್ನು ಮುಗೀತು ನನ್ನ ಪ್ರಾಣ ಹೋಯಿತು ಅಂತ ಅಂದು, ಅಥವಾ ಕಿಮನೇನ ಪ್ರಲಪಿತೇನ ಅಂತ ಹಿಂದೊಮ್ಮೆ ಸಂರಕ್ಷತಾ ಪನ್ನಗಂ ಏವಂ ಪುಣ್ಯಂ ಅಂತ ಇದೆಯಲ್ಲ, ಭವೇ ಮತ್ತೆ ಮತ್ತೆ ಜನ್ಮಗಳಲ್ಲಿ ಕೂಡ ಆ ಒಂದು ಸಂತೋಷ ನನಗೆ ಇರಲಿ ಅಂತನಲ್ಲ, ಆ ಒಂದು ಪದ್ಯವನ್ನು ಮತ್ತೆ ಜ್ಞಾಪಕ ಮಾಡ್ಕೋತಾನೆ. ಹೇಳ್ತಾ ಹೊರಟೋಗ್ಬಿಡ್ತಾನೆ. ಪುತ್ರ ವತ್ಸಕ ಗುರುಜನ ವತ್ಸಲ ಕ್ವಾಸಿ ದೇಹಿಮೇ ಪ್ರತಿವಚನಂ ಅಂತ ಪಾಪ ಅಳ್ತಾರೆ. ವತ್ಸ ಜೀಮೂತ ವಾಹನ ಪ್ರಣಯಜನ ವಲ್ಲಭ ಸರ್ವಗುಣದೇ ಕ್ವಾಸಿ ದೇಹಿಮೇ ಪ್ರತಿವಚನಂ. ಈಗ ತಂದೆ ಹೇಳ್ತಾನೆ, ನಿರಾಧಾರಂ ಧೈರ್ಯಂ ಕಮಿವ ಶರಣಂ ಯಾತು ವಿನಯ ಕ್ಷಮ ಕ್ಷಾಂತಿಂ ವೋಢುಂ ಕೈಹ ವಿರತಾ ದಾನಪರತ ಹತಂ ಸತ್ಯಂ ರಜತು ಕೃಪಣಾ ಕ್ವಾದ್ಯ ಕರುಣ ಜಗಜ್ಜಾತಂ ಶೂನ್ಯಂ ತ್ವಯಿತನಯ ಲೋಕಾಂತರಗತಿ. ಅತಿಶಯೋಕ್ತಿ, ಉಲ್ಲೇಖ, ಅದ್ಭುತವಾದ ಅಲಂಕಾರಗಳ ವಿನಿಯೋಗ ತುಂಬ ಸಹಜವಾಗಿದೆ. ಈ ಶಿಖರಣಿ ಬಹಳ ಸೊಗಸಾಗಿದೆ. ಶಿಖರಣಿಯೂ ಚೆನ್ನಾಗಿರುತ್ತದೆ, ತುಂಬ ಸೊಗಸಾದ ಬಂಧ. ಇದು ಶಿಖರಣಿಯ ಹದ. ನಿರಾಧಾರಂ ಧೈರ್ಯಂ ಕಮಿವ ಶರಣಂ ಯಾತು ವಿನಯ ಕ್ಷಮ ಕ್ಷಾಂತಿಂ ವೋಢುಂ ಕೈಹ ವಿರತಾದಾನ ಪರತ ಹತಂ ಸತ್ಯಂ ವ್ರಜತು ಕೃಪಣಾ ಕ್ವಾದ್ಯ ಕರುಣ ಜಗಜ್ಜಾತಂ ಶೂನ್ಯಂ ತ್ವಯಿತನಯ ಲೋಕಾಂತರಗತೆ. ಧೈರ್ಯಕ್ಕೆ ಆಧಾರ ಹೋಯಿತು, ವಿನಯಕ್ಕೆ ಆಶ್ರಯವಿಲ್ಲದಾಯಿತು, ಕ್ಷಮೆಗೆ ತಾಳ್ಮೆ ಹೋಯಿತು, ದಾನಶೀಲತೆ ವಿಚ್ಛಿನ್ನವಾಯಿತು, ಸತ್ಯ ಸತ್ತು ಹೋಯಿತು, ಕರುಣೆ ಕಾರ್ಪಣ್ಯವನ್ನು ಪಡೆಯಿತು, ಜಗತ್ತು ಶೂನ್ಯವಾಯಿತು, ಮಗು ನೀನು ಲೋಕ ಬಿಟ್ಟು ಹೋದಾಗ ಅಂತ. ಆರ್ಯಪುತ್ರ ಕಥಂ ಮಾಂ ಪರಿತ್ಯಜ್ಯ ಗತೋಸಿ ನಿರ್ಘೃಣೆ ಮಲಯವತಿ ಕಿಂ ತ್ವಯಾ ಪ್ರೇಕ್ಷಿತವ್ಯಂ ಯಾ ಏತಾವದ್ವೇಲಾಂ ಜೀವಿತಾಸಿ. ಅಯ್ಯೋ ಪಾಪಿ ಮಲಯವತಿ, ನೀನು ಯಾಕೆ ಎಷ್ಟೊತ್ತು ನಿನ್ನ ಗಂಡನ ಸಾವು ನೋಡ್ತಿದ್ಯಾ ಅಂತ ಅವಳು ಬೈಕೋತಾಳೆ. ಶಂಖಚೂಡ ಹೇಳ್ತಾನೆ, ಕುಮಾರ ಕ್ಷೇಮಂ ಪ್ರಾಣೇಭ್ಯೋಪಿ ವಲ್ಲಭಂ ಜನನ್ ಪರಿತ್ಯಜ್ಯ ಗಮ್ಯತೆ. ಅಯ್ಯೋ, ಎಲ್ಲ ಪ್ರೀತಿಪಾತ್ರ ಜನರನ್ನು ಬಿಟ್ಟು ಹೋಗೋದಾಯ್ತಾ? ತದವಶ್ಯಂ ಅನ್ವೇತಿತ್ವಾಂ ಶಂಖಚೂಡ. ಇದೋ ನೋಡು, ನಾನು ನಿನ್ನನ್ನು ಬೆನ್ನಟ್ಟಿಕೊಂಡು ಬರ್ತೀನಿ ಅಂತ. ಗರುಡನಿಗೆ ಸಂಕಟವಾಗುತ್ತದೆ. ಕಷ್ಟಂ ಉಪರತೋಯಂ ಮಹಾತ್ಮ ತತ್ಕಿಮಿದಾನಿಂ ಕರೋಮಿ. ರಂಗಸ್ಥಳದ ಮೇಲೆ ಮರಣ ಬಂದಿದೆ ನೋಡಿ. ಭರತ ಅಪ್ರದರ್ಶ ಅಂತ ನಮಗಿವೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಶಾಸ್ತ್ರ ಅಶಾಸ್ತ್ರ ವಿಧಿ ನಿಯಮ ರಸ ಬಂದಾಗ, ಸುಖ ಆನಂದ ಸ್ವರೂಪದಲ್ಲಿ ಬಂದಾಗ ಯಾವುದೂ ಇಲ್ಲ. ಶೃಂಗಾರದಲ್ಲಿ ಕ್ರಮವೂ ಅಕ್ರಮ ಅಂತಾರೆ, ರಸದಲ್ಲಿ ಅಷ್ಟೆ. ಆಗ
ತಾಯಿ ಹೇಳ್ತಾಳೆ, ಭಗವಂತೋ ಲೋಕಪಾಲಃ ಕಥಮಪಿ ಅಮೃತೇನ ಸಿಕ್ವಾ ಪುತ್ರಕಂ ಮೇ ಜೀವೇತ. ಅಯ್ಯೋ ದೇವತೆಗಳೇ, ಏನು ನೋಡ್ತಾ ಇದ್ದೀರಾ, ಅಮೃತವನ್ನಾದರೂ ಸುರಿಸಿ ಮಗನನ್ನ ಕಾಪಾಡಿ ಅಂತ. ಇಲ್ಲಿಗೆ ತುಂಬ ಒಳ್ಳೆಯ ಕನೆಕ್ಷನ್ ಇದೆ. ಗರುಡ ಅಂದರೆ ಅಮೃತ ಹರ್ತ. ಹಾಗಾಗಿ ಆ ಅಮೃತವನ್ನು ನಾನು ತರ್ತೀನಿ ಅಂತ ಅವನಂತಾನೆ. ಅಮೃತ ಸಂಕೀರ್ತನ ಸಾಧು ಸ್ಮೃತಂ. ನೀನು ಅಮೃತ ಅಂತ ಹೇಳಿದ್ರಿಂದ ತಾಯೇ ತರ್ತೀನಿ ಅಮೃತವನ್ನು. ಮನ್ಯೇ ಪ್ರಮೃಷ್ಟಂ ಏಷಃ. ನನಗನ್ಸುತ್ತೆ ನನ್ನ ಅಪಕೀರ್ತಿ ಹೋಗುತ್ತದೆ. ತದ್ಯಾವತ್ ತ್ರಿದಶಪತಿಂ ಅಭ್ಯರ್ಥ್ಯ ತದ್ವಿಶಿಷ್ಟೇನ ಅಮೃತವರ್ಷೇಣ ನ ಕೇವಲ ಜೀಮೂತವಾಹನಂ ಏತಾನಪಿ ಪೂರ್ವಭಕ್ಷಿತಾನ್ ಅಸ್ಥಿಶೇಷಾನ್ ಆಶೀವಿಷಾನ್ ಪ್ರತ್ಯುಜ್ಜೀವಯಾಮಿ. ಬರೀ ನಾನು ಜೀಮೂತವಾಹನನ್ನು ಮಾತ್ರವಲ್ಲ, ಕೊಂದು ತಿಂದ ಎಲ್ಲ ಹಾವುಗಳನ್ನು ಬದುಕಿಸ್ತೀನಿ. ಯದಿನ ದದಾತ್ತಿ ಅಸೌ ತದಾಹಂ. ಇಂದ್ರ ಕೊಡಲ್ಲ ಅಂದರೆ ಪಕ್ಷೈ ಪೀತ್ವಾಂಬುನಾಥಂ ಪಟು ಜವಪವನಃ ಪ್ರೇರ್ಯಮಾಣ ಸಮೀರೈ ನೇತ್ರಾರ್ಚಿ ಪ್ಲೋಷ್ಯ ಮೂರ್ಛಾ ವಿದುರ ವಿನಿಪತತ್ ಸಾನಲದ್ವಾ ದಶಾರ್ಕಃ ಚಂಚ್ವಾ ಸಂಚೂರ್ಣ್ಯ ಶಕ್ರಾಶನಿ ಧನದ ಗದಾ ಪ್ರೇತಲೋಕೇಶ ದಂಡಾನ್ ಅಂತ ಸಂಮಗ್ನ ಪಕ್ಷ ಕ್ಷಣಂ ಅಮೃತಮಯೀಂ ವೃಷ್ಟಿಂ ಅಭ್ಯುತ್ಸೃಜಾಮಿ ಅಂತಂತಾನೆ. ವೃಷ್ಟಿಂ ಅಭ್ಯುತ್ಸೃಜಾಮಿ, ಅಮೃತಮಯೀಂ ವೃಷ್ಟಿಂ. ನಾನು ಅಮೃತಮಯ ವೃಷ್ಟಿಯನ್ನೇ ಸುರಿಸ್ತೀನಿ. ಯಾವ ಥರ? ಇಂದ್ರ ಕೊಡಲ್ಲ ಅಂದರೆ ಪಕ್ಷೈ ಪೀತ್ವಾ ಅಂಬುನಾಥಂ, ರೆಕ್ಕೆಗಳಿಂದ ಸಮುದ್ರವನ್ನು ಒಣಗಿಸಿಬಿಡ್ತೀನಿ. ಪಟುಜೋಪನಃ ಪ್ರೇರ್ಯಮಾಣ ಸಮೀರೈ, ಈ ರೆಕ್ಕೆಗಳಿಂದ ವಾಯುವನ್ನೇ ಹುಟ್ಟಿಸ್ತೀನಿ. ಕಣ್ಣಿನಿಂದ ನಾನು ಇಡೀ 12 ಅರ್ಕರು ಯಾರಿದ್ದಾರೆ, ದ್ವಾದಶಾರ್ಕ, ಅವ್ರನ್ನಷ್ಟು ಜನನ್ನು ಸುಟ್ಟುರ್ಬುತ್ತೀನಿ. ಕೊಕ್ಕಿಂದ ಇಂದ್ರನ ವಜ್ರಾಯುಧವನ್ನು ಚೂರ್ಣ ಮಾಡ್ತೀನಿ. ಕುಬೇರನ ಗದೆಯನ್ನು, ಯಮನ ದಂಡವನ್ನು, ಎಲ್ಲವನ್ನು. ಇಲ್ಲಿ ನೋಡಿ, 4 ದಿಕ್ಪಾಲಕರು, ಇಂದ್ರ, ವರುಣ, ಯಮ ಮತ್ತು ಕುಬೇರ. ಅಷ್ಟು ಜನನ್ನು ನಾನು ಇಲ್ಲದಂತೆ ಮಾಡ್ತೀನಿ. ರೆಕ್ಕೆಗಳಿಂದ ವರುಣನನ್ನು ಒಣಗಿಸ್ತೀನಿ. ಕೊಕ್ಕಿನಿಂದ 3 ಜನ ದಿಕ್ಪಾಲಕರನ್ನು ಅವರ ಆಯುಧಗಳನ್ನು ಇಲ್ಲವಾಗಿಸ್ತೀನಿ. ಈಗ ನಾನು ಅಮೃತ ಅವರು ಕೊಡಲ್ಲ ಅಂದರೆ ಆ ಕೆಲಸ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ. ಸಾಟೋಪಂ ಪರಿಕ್ರಮ್ಯ ನಿಷ್ಕ್ರಾಂತ. ಜೀಮೂತಕೇತು ವತ್ಸ ಶಂಖಚೂಡ ಕಿಮದ್ಯಾಪಿ ಸ್ಥೀಯತೆ ಸಮಾಹೃತ ದಾರುಣಿ ಪುತ್ರಸ್ಯ ಮೇ ವಿರಚಯ ಚಿತಾಂ. ಏನು ನೋಡ್ತಾ ಇದೆಯಾ ಶಂಖಚೂಡ, ನಮಗೆ ಕೊನೆಯ ಉಪಕಾರ ಮಾಡು. ಒಂದು ಅಸಹನೆ ಬೇರೆ ಇದೆ, ಇವನಿಂದಾಗಿ ನನ್ನ ಮಗ ಸತ್ನಲ್ಲ ಅಂತ. ಇಲ್ಲಿರುವ ಮರ ಮಟ್ಟು ತುಂಡುಗಳನ್ನು ಪೇರಿಸು, ಚಿತೆ ಮಾಡಿಕೊಳ್ಳೋಣ, ನನ್ನ ಮಗನಿಗೂ ನಮಗೂ ಆಗುತ್ತದೆ ಅಂತಾನೆ. ಏನ ವಯಮಪ್ಪಿ ಅನೇನ ಸಹ ಗಚ್ಚಾಮಹ. ತಾಯಿಯೂ ಹೇಳ್ತಾಳೆ, ಪುತ್ರ ಶಂಖಚೂಡ ಲಘು ಸಜ್ಜಯ ದುಃಖಮಸ್ಮಾಭಿರ್ವಿನ ಭ್ರಾತಾತೆ ತಿಷ್ಠತು. ನಾವಿಲ್ಲದೆ ನಿಮ್ಮ ಅಣ್ಣ ಬದುಕೋಲ್ಲ, ಅಲ್ಲಿ ಸ್ವರ್ಗದಲ್ಲೂ ಸುಖವಾಗಿರೋಲ್ಲ ಅಂತ. ಯದಾಜ್ಞಾಪಯತಿ ಗುರುವಃ ನನ್ವಗ್ರತ ಏವಾಹಂ ಯುಷ್ಮಾಕಂ. ಆದರೆ ಒಂದೇ, ನಾನು ಕೆಲಸ ಮಾಡ್ತೀನಿ, ಮೊದಲು ನಾನು ಬೀಳಬೇಕು ಅಂತಾನೆ. ಚಿತಾರಚನೆ ಮಾಡಿ, ಅಂಬ ತಾತ ಸಜ್ಜೀಕೃತ ಎಂ ಚಿತ ಅಂತಾನೆ. ಆಗ ಜೀಮೂತಕೇತು ಅವನು ನೋಡ್ತಾನೆ ಅವನ ಶರೀರವನ್ನು. ಉಷ್ಣೀಶ ಸ್ಫುಟ ಏವ ಮೂರ್ಧನಿ ವಿಭಾತ್ಯುರ್ಣೀಯ ಮಂತರ್ಭ್ರುವೋ ಚಕ್ಷುಸ್ತಾಮರ ಸಾನುಕಾರಿ ಹರಿಣಾ ವಕ್ಷಸ್ಥಲಂ ಸ್ಪರ್ಧತೆ ಚಕ್ರಾಂಕವು ಚರಣವು ತಥಾಪಿ ಕಥಂ ಹಾ ವತ್ಸ ಮದ್ದುಷ್ಕೃತೈ ತ್ವಂ ವಿದ್ಯಾಧರ ಚಕ್ರವರ್ತಿ ಪದಮೇವ ಅಪ್ರಾಪ್ಯ ವಿಶ್ರಾಮ್ಯಸಿ. ಮೊದಲನೇ ಅಂಕದಲ್ಲಿ ಆ ಮುನಿಗಳ ಶಿಷ್ಯ ಇವನನ್ನು ನೋಡಿ ಮಹಾಪುರುಷ ಲಕ್ಷಣ ಲಕ್ಷಿತಲಾಗಿದ್ದಾನೆ. ತಲೆಯ ಮೇಲೆ ಉಷ್ಣೀಶ ಅಂತ ಒಂದು ಉನ್ನತಿ ಇದೆ, ಹುಬ್ಬುಗಳ ಮಧ್ಯದಲ್ಲಿ ಊರ್ಣಯ್ಯ ಅಂತ ಒಂದು ಸುಳಿ ಇದೆ, ಆ ದಕ್ಷಿಣಾವರ್ತ ಬಲಮುರಿಯ ಸುಳಿ ಇದೆ, ಕಣ್ಣುಗಳು ತಾವರೆ ದಳದಂತೆ ಇದೆ, ಸಿಂಹದಂತೆ ಸೊಂಟ ಎದೆ ಕಾಣಿಸುತ್ತದೆ, ಕಾಲಿನಲ್ಲಿ ಚಕ್ರ ಲಾಂಛನ ಉಂಟು. ಇಷ್ಟೆಲ್ಲ ಇದ್ದರೂ ಕೂಡ ನೀನು ಯಾಕೆ ವಿದ್ಯಾಧರ ಚಕ್ರವರ್ತಿ ಆಗಲಿಲ್ಲ ಅಂತ. ಅಲ್ಲಿ ಇವನು ವಿದ್ಯಾಧರ ಚಕ್ರವರ್ತಿ ಲಕ್ಷಣ ಹೊಂದಿದ್ದಾನೆ ಅಂತ ಆ ಶ್ಲೋಕ ಮುಗಿದ್ರೆ ಇಲ್ಲಿ ಯಾಕಾಗದೆ ಹಾಗೆ ಸತ್ತೋಗ್ಬಿಟ್ಟಿಯಲ್ಲ ಅಂತನ್ನುವ ದುಃಖ. ಅಂದರೆ ಎಷ್ಟು ಚೆನ್ನಾಗಿ ಪುನರುಕ್ತಿಯೂ ಸೊಗಸಾಗುತ್ತದೆ ಅಂತನ್ನುವುದು ಗೊತ್ತಾಗುತ್ತದೆ. ದೇವಿ ಕಿಮಪರಂ ಹೃದ್ಯತೆ ತದುಸ್ತಿಷ್ಠ ಚಿತಾಮಾರೋಹಾಮಹ. ಯಾಕೆ ಯೋಚನೆ ಮಾಡ್ತೀಯ, ಚಿತೆ ಹತ್ತು ಅಂತಾನೆ. ಮಲಯವತಿ ಕೈ ಮುಗಿದು ಗೌರಿಯನ್ನು ಪ್ರಾರ್ಥಿಸ್ತಾಳೆ. ಅಮ್ಮ, ನೀನು ನನಗೆ ಕನಸಿನಲ್ಲಿ ಬಂದು ಇವನೇ ವರ ವಿದ್ಯಾಧರ ಚಕ್ರವರ್ತಿಯ ಹೆಂಡತಿ ಆಗ್ತೀನಿ ಅಂತಂದಿ, ಏನಾಯಿತು ಇದು? ಭಗವತಿ ಗೌರಿ ತ್ವಯ ಆಜ್ಞಪ್ತ್ಯಂ ಯಥಾ ವಿದ್ಯಾಧರ ಚಕ್ರವರ್ತಿ ಭರ್ತಾತೆ ಭವಿಷ್ಯತೀತಿ ತತ್ ಕಥಂ ಮಯಾ ಮಂದಭಾಗ್ಯಾಯ ಕೃತೆ ತ್ವಮಪಿ ಅಲೀಕವಾದಿನಿ ಸಂವೃತ್ತ. ಅಲ್ಲಿ ಸಖಿ ಹೇಳಿದ್ಲು, ಸಾಕೆ ವೀಣೆ ನುಡಿಸಿದ್ದು ದೇವಿ ಮುಂದೆ ಕೈ ನೋವು ಬಂತಷ್ಟೇನೆ, ಅವಳೇನು ಅನುಗ್ರಹ ಮಾಡ್ತಿಲ್ಲ ಅಂತ. ಇಲ್ಲ ದೇವಿ ಅನುಗ್ರಹ ಮಾಡ್ತಾಳೆ ಅಂತ ಇವಳು ಹೇಳಿದ್ಲು. ಈಗ ಇವಳೇ ದೇವಿನ ಬೈತಾ ಇದ್ದಾಳೆ ಪಾಪ. ಆಗ ದೇವಿ ಗೌರಿ ಓಡಿ ಬಂದ್ಬಿಡ್ತಾಳೆ. ತತ್ ಪ್ರವಿಶತಿ ಸಸಂಭ್ರಮ ಗೌರಿ. ಮಹಾರಾಜ ಜೀಮೂತಕೇತು ನಕಲು ಸಾಹಸಂ ಅನುಷ್ಠಾತವ್ಯಂ. ಬೇಡ ಅಗ್ನಿ ಪ್ರವೇಶ ಬೇಡ ಅಂತಾಳೆ. ಅಮೋಘ ದರ್ಶನ ಕಥಂ ದೇವಿ ಗೌರಿ. ಹೇಗೆ ಗೌರಿ ದೇವಿ ಬಂದಳಲ್ಲ ಅಂತ. ಗೌರಿ ಹೇಳ್ತಾಳೆ, ವತ್ಸೆ ಕಥಮಹಂ ಅಲೀಕವಾದಿನಿ ಭವೇಯಂ. ಮಗಳೇ, ನಾನು ಸುಳ್ಳಾಡ್ತೀನ? ನಿಜವಾಗಿ ಆದಿ ದಂಪತಿಗಳ ಕಾರುಣ್ಯ ತುಂಬ ದೊಡ್ಡದು. ಲಕ್ಷ್ಮೀ ನಾರಾಯಣ ಬ್ರಹ್ಮ ಸರಸ್ವತಿ ತೇ ತಿಷ್ಠಂತು ದೂರ ಏವ.
ನಿಜವಾಗಿಯೂ ಪಾರ್ವತಿ ಪರಮೇಶ್ವರರು ಭಕ್ತ ಪರಾಧೀನರಾಗಿ ಅವ್ರನ್ನ ಕಾಪಾಡೋಕ್ಕೆ ಗಂಡಾಗುಂಡಿ, ಹಣಾಹಣಿ, ಕೇಶಾಕೇಶಿ, ಕಚಾಕಚಿ, ಜಟಾಜಟಿ, ದಂಡಾದಂಡಿ, ಶೂಲಾಶೂಲಿ, ಡಮರು ಡಮರಿ ಯುದ್ಧವನ್ನು ಮಾಡ್ತಾರೆ. ಆ ಥರದ್ದು ಅವರ ಶಕ್ತಿ. ನಿಜೇನ ಜೀವಿತೇನಾಪಿ ಜಗತಾಂ ಉಪಕಾರಿಣ ಪರಿತುಷ್ಟಾಸ್ಮಿತೆ ವತ್ಸ ಜೀವ ಜೀಮೂತ ವಾಹನ. ಕಮಂಡಲೂದಕವನ್ನು ಪ್ರೋಕ್ಷಣೆ ಮಾಡ್ತಾಳೆ. ನಿನ್ನ ಜೀವನದಿಂದಲೇ ಜಗತ್ತನ್ನು ಉದ್ಧಾರ ಮಾಡಿದೆಯಲ್ಲ, ಜೀವ ಜೀಮೂತ ವಾಹನ, ಏಳು ಅಂತಾಳೆ. ಅವನು ಎದ್ದು ಬಿಡ್ತಾನೆ. ದಿಷ್ಟ್ಯಾ ವರ್ಧಸೆ ದೇವಿ ಪ್ರತ್ಯುಜ್ಜೀವಿತೋ ವತ್ಸಹ ಅಂತ ತಂದೆ ತಾಯಿಗಳು ಸಂತೋಷ ಪಡ್ತಾಳೆ. ಮಲೈವತಿ ದಿಷ್ಟ್ಯಾ ಪ್ರತ್ಯುಜ್ಜೀವಿತ ಆರ್ಯಪುತ್ರ ಅಂತ ಗೌರಿಯ ಕಾಲಿಗೆ ಬಿಡ್ತಾಳೆ. ಜೀಮೂತ ವಾಹನನು ನಮಸ್ಕಾರ ಮಾಡ್ತಾನೆ. ಬದ್ಧಾಂಜಲಿ ಗೌರೀಂ ದೃಷ್ಟ ಭಗವತಿ ಅಭಿಲಷಿತಾಧಿಕ ವರದೆ ಪ್ರಣತಿ ಜನಾರ್ತಿಹಾರಿಣಿ ಶರಣ್ಯೇ ಪ್ರಣಿಪತಿತ ಜನಾರ್ತಿಹಾರಿಣಿ ಶರಣ್ಯೇ ಚರಣೋ ನಮಾಮ್ಯಹಂ ತೇ ವಿದ್ಯಾಧರ ದೇವತೆ ಗೌರಿ. ಮೊದಲ ಅಂಕದಲ್ಲಿ ಮಲಯವತಿ ಆರ್ಯೆಯನ್ನು ಹೀಗೆ ಹಾಡಿದಳು ದೇವಿ ಮುಂದೆ, ಗೌರಿ ಸ್ತುತಿ. ಅದೇ ಥರ ಸಂಗೀತಮಯವಾದದ್ದು ಈಗ ಗಂಡ ಹೇಳ್ತಾ ಇದ್ದಾನೆ. ಅಭಿಲಷಿತಾಧಿಕ ವರದೆ ಪ್ರಣಿಪತಿತ ಜನಾರ್ತಿಹಾರಿಣಿ ಶರಣ್ಯೇ ಚರಣೌ ನಮಾಮ್ಯಹಂ ತೇ ವಿದ್ಯಾಧರ ದೇವತೆ ಗೌರಿ. ಹಾಗೆ ಆ ಷಣ್ಮಾತ್ರ ಗತಿಯಲ್ಲಿ ಅಥವಾ ಚತುರ್ಮಾತ್ರ ಗತಿಯಲ್ಲಿ ಹಾಡಬೇಕು. ಎಲ್ಲರೂ ಗೌರಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅಮೃತವೃಷ್ಟಿ ಬೇರೆ ಆಗುತ್ತದೆ. ಅಯ್ಯೇ ಕಥಮ ಅನಭ್ರಾವೃಷ್ಟಿ, ಮೋಡವಿಲ್ಲದ್ದೇನು ಅಂತ. ಆಗ ಗೌರಿ ಹೇಳ್ತಾಳೆ, ಜೀಮೂತ ವಾಹನಂ ಪ್ರತ್ಯುಜ್ಜೀವಿತಂ ಏತಾಂಶ್ಚ ಅಸ್ಥಿಶೇಷಾನ್ ಉರಗಪತೀನ್ ಸಮುಪಜಾತ ಪಶ್ಚಾತ್ತಾಪೇನ ಪಕ್ಷಿ ಪತಿನಾ ದೇವಲೋಕಾದಿಯಂ ಅಮೃತವೃಷ್ಟಿ ಪಾತಿತ ಅಂತ ಹೇಳ್ತಾಳೆ. ಕಿಂ ನ ಪಶ್ಯತಿ ಭವಾನ್, ಕಾಣಿಸ್ತಾ ಇಲ್ವಾ? ಸಂಪ್ರಾಪ್ತಾಖಂಡ ದೇಹಾ ಸ್ಫುಟ ಪಣಿಮಣಿ ಭಿ ಭಾಸುರೈರುತ್ತಮಾಂಗೈ ಜಿಹ್ವಾ ಕೋಟಿದ್ವಯೇನ ಕ್ಷಿತಿಮೃತ ರಸಾಸ್ವಾದ ಲೋಭಾಲ್ಯಂತಹ ಸಂಪ್ರತ್ಯಾಬದ್ಧ ವೇಗ ಮಲಯಗಿರಿ ಸರಿದ್ವಾರಿ ಪೂರಾ ಇವಾಮೀ ವಕ್ರೈ ಪ್ರಸ್ಥಾನ ಮಾರ್ಗೈ ವಿಷಧರ ಪತಯ ತೋಯ ರಾಶಿಂ ವಿಶಂತಿ. ತುಂಡು ತುಂಡಾಗಿದ್ದ ದೇಹಗಳನ್ನು ಅಖಂಡವಾಗಿ ಮಾಡಿಕೊಂಡು ತಮ್ಮ ಫಣ ಮಂಡಲವನ್ನು, ಅದರ ಮೇಲಿರತಕ್ಕಂಥ ದೇದೀಪ್ಯಮಾನವಾದ ಮಣಿಗಳನ್ನು ಬೆಳಗಿಸಿಕೊಂಡು ತಮ್ಮ ನಾಲಿಗೆಯ ತುದಿಗಳನ್ನು ಚಾಚಿಕೊಂಡು ಮತ್ತೆ ಮತ್ತೆ ಲೋಭದಿಂದ ಅಮೃತವನ್ನು ನೆಕ್ಕುತ್ತಾ ಒಮ್ಮೆ ಪ್ರಾಣ ಬಂತು, ಮತ್ತೆ ಮತ್ತೆ ನೆಕ್ಕೋಣ ಅಂತ ಅಂದುಕೊಂಡು ನೆಲದ ಮೇಲೆಲ್ಲ ಬಿದ್ದ ಅಮೃತವನ್ನು ಹಾಗೆ ನಿಂಟುತ್ತಾ ಮೆಲ್ಲ ಮೆಲ್ಲನೆ ಹೊಯ್ದಾಡಿಕೊಂಡು ವಕ್ರವಾಗಿ ತಮ್ಮ ದಾರಿಯಲ್ಲಿ ಎಲ್ಲ ಹಾವುಗಳು ಸಮುದ್ರವನ್ನು ಸೇರಿ ಪಾತಾಳಕ್ಕೆ ಹೋಗ್ತಾ ಇವೆ, ಕಾಣಿಸ್ತಾ ಇಲ್ವಾ ಅಂತ. ಅಭಿನಯಕ್ಕೆ ತುಂಬ ಯೋಗ್ಯವಾದ ಪದ್ಯಗಳಾಗಿಂತವು ಬರುತ್ತದೆ. ಮತ್ತೆ ಹೇಳ್ತಾಳೆ, ವತ್ಸ ಜೀಮೂತ ವಾಹನ ನತ್ವಂ ಜೀವಿತ ದಾನ ಮಾತ್ರ ಸೇವ್ಯ ದಾನ ಮಾತ್ರ ಸೇವ ಯೋಗ್ಯ ತದಯಮಪಿ ಅಪರಸ್ತೆ ಪ್ರಸಾದ. ಬರೀ ನಿನ್ನ ಬದುಕಿಸೋಕೆ ಬಂದಿಲ್ಲ, ಇನ್ನೂ ಕೊಡ್ತೀನಿ. ಹಂಸಾಂಸಾಹತ ಹೇಮ ಪಂಜರ ರಜ ಪಂಕಜ ರಜ ಸಂಪರ್ಕ ಪಂಕೋಜ್ಜಿತೈ ಉತ್ಪನ್ನೈರ್ಮಮ ಮಾನಸಾದುಪನತೈ ಸ್ತೋಯೇರ್ ಮಹಾಪಾವನೈ ಸ್ವೇಚ್ಛಾ ನಿರ್ಮಿತ ರತ್ನ ಕುಂಭ ನಿಹಿತೈ ಯೇಷಾಭಿಷಿಚ್ಯ ಸ್ವಯಂ ತ್ವಾಂ ವಿದ್ಯಾಧರ ಚಕ್ರವರ್ತಿನಮಹಂ ಪ್ರೀತ್ಯಾ ಕರೋಮಿ ಕ್ಷಣಾತ್. ಹಂಸಾಂಸಾಹತ ಹೇಮ ಪಂಕಜ ರಜ ಸಂಪರ್ಕ ಪಂಕೋಜ್ಜಿತೈ. ಎಷ್ಟು ಸೊಗಸಾಗಿದೆ. ಮಾನಸ ಸರೋವರದಿಂದ ನಾನು ಮಹಾಪಾವನವಾದ ಜಲವನ್ನು ತಂದಿದ್ದೀನಿ. ಆ ನೀರು ಇಷ್ಟು ನಿರ್ಮಲವಾಗಿದೆ ಅಂದರೆ ಮೇಲೆ ಪಾಚಿ ಬಂದರೆ ಅದನ್ನು ತಳ್ತೀವಿ. ಹಾಗೆ ಮತ್ತೆ ಕೆಸರಾದರೆ ಅದಕ್ಕೆ ಕತಕ ಇತ್ಯಾದಿ ಕತಕದ ಪುಡಿಯನ್ನೆಲ್ಲ ಹಾಕಿ, ಈಗ ನಾವು ಆಲಮ್ ಅಂತ ಹೇಳ್ತೀವಲ್ಲ, ಪಟಿಕ, ಅದೆಲ್ಲ ಹಾಕಿ ಇಳಿಸ್ತೀವಿ ಕೆಸರನ್ನು. ಹಂಸಗಳು ತಮ್ಮ ರೆಕ್ಕೆಗಳಿಂದ ಆ ಪಾಚಿಗಳನ್ನು ತಳ್ಳಿವೆ. ಹಂಸಾಂಸಾಹತ ಹೇಮ ಪಂಕಜ ರಜ ಸಂಪರ್ಕ ಪಂಕೋಜ್ಜಿತೈ. ಹಾಗೆ ಬಂಗಾರದ ಕಮಲಗಳ ಪರಾಗದಿಂದ ಪಂಕವನ್ನು, ಕೆಸರನ್ನು ಕಳ್ಕೊಂಡಿರ್ತಕ್ಕಂಥ ಮಾನಸ ಸರೋವರದ ನೀರನ್ನು ನಾನು ತಂದಿದ್ದೀನಿ. ಇದನ್ನು ರತ್ನಕುಂಭದಲ್ಲಿ ಇಟ್ಟುಕೊಂಡು ಬಂದಿದ್ದೀನಿ. ಅದರಿಂದ ನಿನಗೆ ನಾನು ವಿದ್ಯಾಧರ ಚಕ್ರವರ್ತಿತ್ವದ ಅಭಿಷೇಕವನ್ನು ಈಗಲೇ ಮಾಡ್ತೀನಿ. ಅಪಿಚ ಅಗ್ರೇ ಸರಿ ಭವತು ಕಾಂಚನ ಚಕ್ರಮೇತತ್ ಏಷ ದ್ವಿಪಶ್ಚ ದವಲೋ ದಶನೈಶ್ಚತುರ್ಭಿ ಶ್ಯಾಮೋ ಹರಿರ್ಮಲಯವತ್ಯಪಿ ಚೇತ್ಯಮೂನಿ ರತ್ನಾನಿತೆ ಸಮವಲೋಕಯ ಚಕ್ರವರ್ತಿನ್. ಹಾಗೆ ಈ ದಿವ್ಯವಾದಂತಹ ಆ ಐರಾವತ ಮತ್ತು ಎಲ್ಲ ರತ್ನಗಳು, ಅನೇಕ ರತ್ನಗಳಿವೆಯಲ್ಲ, ಅವೆಲ್ಲವೂ ಕೂಡ ಎಂಥದ್ದು ಉಚ್ಚೈಶ್ರವಸ್ಸೆ ಮೊದಲಾದಂಥದ್ದು ಎಲ್ಲವೂ ಕೂಡ ಇವೆಯಲ್ಲ, ಅವಷ್ಟೂ ಬರಲಿ, ಅವೆಲ್ಲವೂ ನಿನಗೆ ಒದಗಿ ಬರಲಿ, ಚಕ್ರವರ್ತಿತ್ವದ ಗೌರವವನ್ನು ಕೊಡಲಿ. ಅಪಿಚ ಆಲೋಕ್ಯಂತ ಮಮಿ ಮತ್ ಪ್ರಚೋದಿತಾ ಚಟುಲ ಚೂಡಾಮಣಿ ಮರೀಚಿ ರಚಿತ ಇಂದ್ರಚಾಪ ಪಂಕ್ತಯ ಭಕ್ತ್ಯ ಅವನತಪೂರ್ವಕಾಯ ಪ್ರಣಮಂತಿ ಮತಂಗ ದೇವಾದಯೋ ವಿದ್ಯಾಧರ ಪತಯ ತದುಚ್ಚಿತಾಂ ಕಿಂತೆ ಭೂಯ ಪ್ರಿಯಮುಪಕರೋಮಿ. ಎಲ್ಲ ವಿದ್ಯಾಧರ ನಾಯಕರು ತಮ್ಮ ಕಿರೀಟ ಮಣಿಮಾಣಿಕ್ಯಗಳಿಂದ ಕಾಮನ ಬಿಲ್ಲುಗಳನ್ನೇ ಸೃಷ್ಟಿ ಮಾಡಿಕೊಳ್ಳುವಂತೆ ಬರ್ತಾ ಇದ್ದಾರೆ. ಅವರೆಲ್ಲರೂ ನಿನಗೀಗ ಸೇವಕರಾಗ್ತಾರೆ. ನಿನಗೇನು ಅತಿಶಯವಾದಂಥದ್ದನ್ನು ಕೊಡಲಿ ಅಂತ.
ಇಲ್ಲೆಲ್ಲ ನೋಡಿ ದೇವಿ ಭವ್ಯವಾದ ಸಂಸ್ಕೃತದಲ್ಲೇ ಮಾತಾಡ್ತಾಳೆ. ಸಾಮಾನ್ಯವಾಗಿ ಸಂಸ್ಕೃತ ನಾಟಕದಲ್ಲಿ ಸ್ತ್ರೀಯರ ಪ್ರಾಕೃತ ಭಾಷೆಗಳು ಅಂತ, ಆದರೆ ಇಲ್ಲಿ ದೇವಿಯ ಬಾಯಲ್ಲಿ ಸಂಸ್ಕೃತವನ್ನೇ ಆಡಿಸಿದ್ದಾನೆ ಕವಿ. ಆಗ ಜೀಮೂತವಾಹನ ಹೇಳ್ತಾನೆ ಮಂಡಿಯಲ್ಲಿ ಊರಿ ಮತ್ತೆ, ಅತಃಪರಮಪಿ ಪ್ರಿಯಮಸ್ತಿ, ಅಮ್ಮ ಮತ್ತೂ ಏನು ಪ್ರಿಯವಿದೆ. ತ್ರಾತೋಯಂ ಶಂಖಚೂಡ, ಶಂಖಚೂಡನ್ನು ಕಾಪಾಡಿದೆ. ಪತಕಪತಿ ಮುಖಾದ್ವೈನತೆಯೋ ವಿನೀತ, ಇನ್ನು ಪತಕಪತಿ ಮುಖಾತ್ ತ್ರಾತಃ ಶಂಖಚೂಡ, ಗರುಡನ ಬಾಯಿಂದ ಇವನು ಕಾಪಾಡಿದೆ. ವೈನತೆಯನು ವಿನೀತನಾದ, ಆ ಮಾತು ಚೆನ್ನಾಗಿದೆ. ತೇನ ಪ್ರಾಗ್ಭಕ್ಷಿತಾಯೇ ವಿಷಧರ ಪತೆಯ ಜೀವಿತಾಸ್ತೆ ಅಪಿ ಸರ್ವೇ, ಇನ್ನು ಎಲ್ಲರೂ ಸತ್ತೋದಂಥವರು ಅವನ ಬಾಯಿಂದ ಸತ್ತವರು, ಅವನ ಕೈಯಿಂದಲೇ ಸತ್ತವರೆಲ್ಲರೂ ಬದುಕಿದರು. ಮತ್ಪ್ರಾಣಾಪ್ಯಾಪ್ತ, ನನ್ನ ಪ್ರಾಣಗಳನ್ನು ಕಾಪಾಡಿಕೊಂಡೆ. ವಿಮುಕ್ತ ನ ಗುರುಭಿ ಅಸವಹ, ನನ್ನ ತಂದೆ ತಾಯಿಗಳನ್ನು ದೂರ ಮಾಡಿಕೊಳ್ಳದಂತೆ ನಾನು ಬದುಕಿದೆ. ಚಕ್ರವರ್ತಿತ್ವ ಮಾಪ್ತಂ, ಚಕ್ರವರ್ತಿತ್ವವೂ ಬಂತು. ಸಾಕ್ಷಾತ್ವಂ ದೇವಿ ದೃಷ್ಟ, ಇಲ್ಲಿ ಹೆಂಡತಿ ಒಬ್ಬಳನ್ನು ಬಿಟ್ಟು ಇನ್ನೆಲ್ಲವನ್ನೂ ಮೆನ್ಷನ್ ಮಾಡಿದ್ದಾನೆ ನೋಡಿ ಬಂಡಾಯಿ ಕವಿ. ಬಾಣಭಟ್ಟ ಊರು ಕೇರಿ ಜನರೆಲ್ಲರ ಹೆಸರನ್ನು ಹೇಳಿದ್ದಾನೆ. 57 ಜನ ತನ್ನ ಸ್ನೇಹಿತರು, ಅವ್ರು ಯಾರು, ಅವ್ರ ಕುಲ ಗೋತ್ರ ಎಲ್ಲ ಬೊಗಳಿದ್ದಾನೆ ಪಾಪಿ. ಸಣ್ಣ ಪುಟ್ಟದಕ್ಕೆ ಇಷ್ಟಿಷ್ಟುದ್ದ ಸಮಾಸ ಹೇಳೋನು. ದಾರ ಪರಿಗ್ರಹದ ಅಭ್ಯಾಗಾರಿಕೋಸ್ಮಿಂದ ಯಾವ ದಾರ ಒಂದು ಉದಾರತೆ ಇಲ್ಲದೆ ಹೇಳಲಿಲ್ಲ, ಹೆಂಡತಿ ಹೆಸರನ್ನು ಮಾತ್ರ ಹೇಳಲಿಲ್ಲ. ಇಲ್ಲಿ ಹಾಗೆ ಪಾಪ ದೇವಿ ಗೌರಿ ಬಂದಿದ್ದು ಮಲೈವತಿ ತಪಸ್ಸಿನಿಂದ ಅಲ್ವಾ, ಅದನ್ನೇ ಬಿಟ್ಟುಬಿಡ್ತಾನೆ. ಪ್ರಿಯಂ ಅಪರಮತಃ ಕಿಂ ಪುನಃ ಪ್ರಾರ್ಥ್ಯತೆ, ಇನ್ನೇನಮ್ಮ ಇದೆ. ತಥಾಪಿದಮಸ್ತು ಭರತವಾಕ್ಯಂ, ಎಲ್ಲ ನಾಟಕಗಳ ಭರತವಾಕ್ಯವೇ. ಮಳೆ ಬೆಳೆ ಚೆನ್ನಾಗಲಿ ಅನ್ನುವುದು, ಜನ ಮಾತ್ಸರ್ಯವಿಲ್ಲದೆ ಬದುಕಲಿ, ಚೆನ್ನಾಗಿ ಇರಲಿ, ನಮಗೂ ಮಾನ್ಸೂನ್ ಬೇಗ ಅನುಗ್ರಹ ಮಾಡಲಿ. ವೃಷ್ಟಿಂ ಹೃಷ್ಟ ಶಿಖಂಡ ತಾಂಡವ ಭೃತೋ ಮುಂಚಂತು ಶಿಖಂಡಿ ತಾಂಡವ ಭೃತೋ ಮುಂಚಂತು ಕಾಲೇ ಘನಾಹ. ಮುಖ್ಯವಾಗಿ ನಾವು ಹೇಳಬೇಕು, ಕುರ್ವಂತು ಪ್ರತಿರೂಢ ಸಂಹತ ಹರಿತ್ ಸಸ್ಯೋತ್ತರೀಯಾಂ ಕ್ಷಿತಿ, ಭೂಮಿಯೆಲ್ಲ ಸಸ್ಯಶ್ಯಾಮಲವಾದ ಅಲಂಕಾರವನ್ನು ವಸ್ತ್ರೋತ್ತರೀಯಗಳನ್ನು ಪಡೆಯಲಿ. ಚಿನ್ವಾನ ಸುಕೃತಾನಿ ವೀತ ವಿಪದೋ ನಿರ್ಮತ್ಸರೈರ್ ಮಾನಸೈ, ಎಲ್ಲ ನಿರ್ಮತ್ಸರರಾಗಿ ಬಾಳಲಿ. ಮೋದಂತಾಂ ಘನಬದ್ಧ ಬಾಂಧವ ಸುಹೃದ್ ಗೋಷ್ಠಿ ಪ್ರಮೋದ ಜನ. ಇದು ನೋಡಿ, ಘನಬದ್ಧ ಬಾಂಧವ ಸುಹೃದ್ ಗೋಷ್ಠಿ, ಬಂಧು ಮಿತ್ರರ ಜೊತೆಗೆ ರಸಿಕರ ಜೊತೆಗೆ ಕಾವ್ಯ ವಿದ್ಯಾ ವಿನೋದ ಗೋಷ್ಠಿ ಮಾಡಿಕೊಳ್ಳಬೇಕು. ಅಪಿಚ ಶಿವಮಸ್ತು ಸರ್ವ ಜಗತಾಂ ಪರಹಿತ ನಿರತಾ ಭವಂತು ಭೂತಗಣಾ ದೋಷಾಪ್ರಯಾಂತು ನಾಶಂ ಸರ್ವತ್ರ ಸುಖೀ ಭವತು ಲೋಕ. ಎಲ್ಲ ಜಗತ್ತಿಗೆ ಹಿತವಾಗಲಿ, ಎಲ್ಲ ಜೀವರಾಶಿಗಳು ನೆಮ್ಮದಿಯನ್ನು ಪಡೆಯಲಿ, ಪರಹಿತ ತತ್ಪರರಾಗಲಿ, ದೋಷಗಳೆಲ್ಲ ನಾಶವಾಗಲಿ, ಸುಖಿಯಾಗಲಿ ಲೋಕ ಅಂತ ತುಂಬ ದಿವಸಗಳಿಂದ ಈ 3 ನಾಟಕಗಳನ್ನು ಮಾತಾಡಬೇಕು ಅಂತಿದ್ದನ್ನು ಆಗಮಾಡಿಸಿದಂಥವರು ಮಿತ್ರರಾದಂಥ ಗಾಯತ್ರಿಯವರು. ಅವರ ತಾಯಿ ಇಂದಿರಾ ವೆಂಕಟೇಶ್ ಅವರ ಸ್ಮರಣೆಯಲ್ಲಿ ಮಾಡಿದ್ರು. ಹಾಗಾಗಿ ಅವರೆಲ್ಲರಿಗೆ, ನಿಮಗೆ, ಕವಿಗೆ ನಮಸ್ಕಾರ, ಧನ್ಯವಾದ.